ಇಂತಿಂಥವನಿಗೆ ನನ್ನ ವಿಷಯ ತಿಳಿಯುವುದು ನನಗೆ ಇಷ್ಟ ಇಲ್ಲ, ಇಂತಿಂತರಿ ನನ್ನ ವಿಷಯ ತಿಳಿಯೋದು ಇಷ್ಟ ಇಲ್ಲ ಎಂದು ಎಣಿಸ್ತಾರೆ. ನೋಡ್ರಿ, ಇದು ನಿಜವಾದ ವಿಶ್ವಾಸಿ ಅಲ್ಲ. ಇದು ಅಲ್ವಿಯಾ? ಆಮೆನ್. ನಿಜವಾದ ವಿಶ್ವಾಸಿ ಅಲ್ಲ ಅಲ್ಲ. ದೀಪ ಹಚ್ಚಿದ್ದಾರೆ, ಅದಕ್ಕೆ ಬುಟ್ಟಿ ಮುಚ್ಚಿಟ್ಬಿಟ್ರ, ಯಾರಿಗೂ ಕಾಣಬಾರ್ದಂತ. ಅರ್ಥ ಏನು? ಕತ್ಲೆಯಲ್ಲಿ ಇರೋದಕ್ಕೆ ಇಷ್ಟ ಅವರಿಗೆ. ದೀಪ ಹಚ್ಚಿದ್ದಾರೆ, ಏನ್ ಮಾಡಿದಾರೆ? ಅದನ್ನ ಬುಟ್ಟಿ ಮುಚ್ಚಿಟ್ಬಿಟ್ಟ. ಬುಟ್ಟಿ ಮುಚ್ಚಿಟ್ರೆ ಬೆಳಕು ಬರ್ತತಾ? ಬೆಳಕು ಎಂತ ವಸ್ತು, ಅದು ಕತ್ಲಲ್ಲಿ ಪ್ರಕಾಶಿಸಬೇಕದು. ಹಂಗೆ ನೀವು ನಾವು ಬೆಳಕಾಗಿದ್ದೇವೆ ಲೋಕಕ್ಕೆ. ಕತ್ಲಲ್ಲಿ ಅದು ಪ್ರಕಾಶಿಸಬೇಕು. ಒಂದ್ ದಿವಸ ಅದ್ರ ನಿಜ ಗುಣ ಗೊತ್ತಾಗತ್ತೆ. ಒಂದ್ ದಿವಸ ನಾವ್ ಯಾರಂತ ಗೊತ್ತಾಗತ್ತೆ. ಅವಾಗ ಅಯ್ಯೋ ನಾನು ಸ್ವಲ್ಪ ಹೇಳ್ಕೋಬೇಕಾಯ್ತು, ಎಂತ ಕೆಲಸ ಆಯ್ತು ಅಂತ ಕೈ ಮುರ್ಕೊಳ್ಳೋದು ಅವಾಗಲ್ಲ. ಅಲ್ವಿಯಾ? ಆ ಚಿಹ್ನೆಯನ್ನು ಬಹಿರಂಗವಾಗಿ ಪ್ರದರ್ಶಿಸಲೇಬೇಕು. ಅದನ್ನ ವಿಶ್ವಾಸಿ ಅಂತೇಳಿ ಅದನ್ನ ಬಹಿರಂಗ ಏನ್ ಮಾಡ್ಬೇಕು? ಒಪ್ಪಲೇಬೇಕು, ಒಪ್ಪಿಕೊಳ್ಳೇಬೇಕು, ಮತ್ತೆ ಹೇಳಲೇಬೇಕು. ಅಲ್ವಿಯಾ? ಹೇಳ್ದಿದ್ರೆ ಅದು ಕೆಲಸ ಆಗಲ್ಲ. ಬಹಿರಂಗ ಪ್ರದರ್ಶಿಸಲೇಬೇಕು. ಯಾಕಂದ್ರೆ ಬಹಿರಂಗ ವಿಷಯ ಅದು, ಅಂತರಂಗ ವಿಷಯ ಅಲ್ಲ ಅದು. ಯೇಸು ಹೇಳ್ತಾನೆ, ಎಲ್ಲ ಜನ ಒಂದ್ ದಿವಸ ನನ್ನನ್ನು ದೇವರಂತ ಏನ್ ಮಾಡ್ತಾರಂತೆ? ಅಡ್ಡ ಬೀಳ್ತಾರೆ. ಪ್ರತಿಜ್ಞೆ ಮಾಡಿ ಅಡ್ಡ ಬಿದ್ದು ಆರಾಧಿಸುವಂತ ಒಂದು ಕಾಲ ಇದೆ. ಆ ಸಮಯಕ್ಕೋಸ್ಕರ ನಾವೆಲ್ಲ ಎದುರು ನೋಡ್ತಾ ಇದೀವಿ. ಹೌದಾ? ಬಹಿರಂಗವಾದ ಜೀವನದಲ್ಲಿ, ಕಚೇರಿಯಲ್ಲಿ, ರಸ್ತೆಯಲ್ಲಿ, ಸುತ್ತಮುತ್ತಲೂ ಕಷ್ಟಗಳಿದ್ದಾಗ, ಏನಿದ್ರೂ ಸಭೆಗಳಲ್ಲಿ ಎಲ್ಲೆಲ್ಲಿಯೂ ತನ್ನ ಚಿಹ್ನೆ ಬಹಿರಂಗ ಪ್ರದರ್ಶಿಸಲೇಬೇಕು. ರಕ್ತವು ಚಿಹ್ನೆಯಾಗಿದೆ, ಆ ಚಿಹ್ನೆ ಹಚ್ಚಲೇಬೇಕು. ರಕ್ತ ಕೊಯ್ದು ಬಾಗಿಲಿಗೆಲ್ಲ ಹಚ್ಚಿದಾಗ ಅಲ್ಲಿ ಐಗುಪ್ತ ಜನ ಬಹಳ ಅಸಹ್ಯ ಪಟ್ಕೊಂಡ್ರು. ಏನಪ್ಪ ಇವ್ರು ಕೆಟ್ಟ ಜನಗಳು, ಪ್ರಾಣಿನ ಕೊಂದು ಅಲ್ಲಿ ಬಾಗಿಲಿಗೆ ಹಚ್ಕೊಂಡಾರೆ, ಎಂತ ದುಷ್ಟ. ಎಲ್ಲ ಮೂಗಿಗೆ ಬಟ್ಟೆ ಹಚ್ಕೊಂಡು ಅಡ್ಡಾಡಿರ್ಬೇಕು ಅವರೆಲ್ಲ, ಐಗುಪ್ತ ದೇಶಿ ಜನಗಳೆಲ್ಲ. ಆದ್ರೂ ಯಾರಿಗೂ ಕೇರ್ ಮಾಡ್ಲಿಲ್ಲ ಅವರು. ಅಲ್ಲೆಲೂಯಾ? ರಕ್ತ ಹಚ್ಚಿದ್ರೆ ವಾಸನೆ ಹೊಡಿತತಿಲ್ಲ, ವಾಸನೆ ಬರ್ತತಿಲ್ರಿ? ಕೆಟ್ಟ ವಾಸನೆ ಬರ್ತಾ. ಬೀದಿಗಳಿಗೆ ಯಾರು ಹೊಸಬ್ರು ಅಡ್ಡಾಡಿರಕ್ಕಿಲ್ಲ. ಆ ರೀತಿ ಆದ್ರೂ ಕೂಡ, ಕಷ್ಟ ಆದ್ರೂ ಕೂಡ, ಇದೆಲ್ಲ ಅಸಹ್ಯವಾದ್ರು ಕೂಡ ಅದು ಹಚ್ಚಲೇಬೇಕಂತ ದೇವ್ರ ವಾಕ್ಯ ಹೇಳಿದ್ರಿಂದ ಹಚ್ಚಲೇಬೇಕು. ಈಗ ಯೇಸುಸ್ವಾಮಿ ಹೆಸರು ಕೂಡ ಹಂಗೆ, ಇದು ಒಂಥರ ಕೆಟ್ಟ ವಾಸನೆನೆ. ನಂಬಿದವರಿಗೆ ಒಳ್ಳೆ ವಾಸನೆ, ನಂಬಲಿಲ್ಲದವರಿಗೆ ಮೂಗು ಮುಚ್ಕೊಂಡು ಹೋಗ್ತಾರೆ. ನಮ್ಮನ್ನು ನೋಡಿದ್ರೆ ಮೂಗು ಮುರ್ಕೊಂಡು ಹೋಗ್ತಾರೆ. ಕಣ್ಣು ಈ ಕಡೆ ಆ ಕಡೆ ಒಳಿಸ್ಕೊಂಡು, ನೀನು ಆ ಜಾತಿ ಸೇರಿಬಿಟ್ಟೆ, ಆತ್ಬಿಡು, ಶುದ್ಧ ಆತ್ ನೋಡಿ. ಬಿಟ್ಟರು ಊರಿಗೆ ದೊಡ್ಡವ್ರಂತೆ. ಏನೇನೋ ಅವ್ರ ಭಾಷೆ ಹೆಂಗ್ ಬರ್ತದೆ ಹೇಳಕ್ಕಾಗಲ್ಲ. ಅದೊಂಥರ ಅಸಹ್ಯ ಮಾಡ್ಕೊಂತಾರೆ. ಯೇಸು ನಂಬೋದಂದ್ರೆ ಒಂಥರ ಅಸಹ್ಯ. ಹೌದು, ಈ ಲೋಕಕ್ಕೆ ಅಸಹ್ಯನೇ ಅದು. ಸತ್ಯ ಅಂದ್ರೆ ಈ ಲೋಕಕ್ಕೆ ಅಸಹ್ಯನೇ. ಸುಳ್ಳು ಅಂದ್ರೆ ಬಹು ಪ್ರೀತಿ. ಹಂಗ ಅಂದ್ಬಿಟ್ಟು ನೋಡು ಅವನಿಗೆ, ನಂಬೇ ಬಿಟ್ಟು ನೋಡು ಅಂತಾರಿಲ್ಲ. ನನಗೆ ಬಿಟ್ಟು ನಾನೆಲ್ಲ ಹೇಳ್ತೇನೆ ಅವನಿಗೆ. ಒಂದು ಸುಳ್ಳು ಹೇಳ್ಬಿಟ್ರೆ ತಟಸ್ಥ ಆಗಿರ್ಬೇಕು ಅಲ್ಲೇ. ಅವನು ಹತ್ತಿ ಮೇಲೆ ಹೊಡೆದಂಗಾಗಿರ್ಬೇಕು. ಪ್ಲಾನ್ ಮಾಡ್ತಾರೆ ಸುಳ್ಳುಗಳು ಹೇಳೋದಕ್ಕೆ. ಅಲ್ಲೆಲೂಯಾ? ಅದು ಆ ಕ್ಷಣಕ್ಕಷ್ಟೇ ಅದು ನಮಗೆ ಒಳ್ಳೇದನ್ನಿಸ್ತತೆ, ಆದ್ರೆ ಅದರಿಂದ ಕೆಟ್ಟದ್ದು ಬಹಳ ಇರ್ತದೆ. ಅಲ್ಲೆಲೂಯಾ? ಸುಳ್ಳಿನಿಂದ ಸುಖ ಇಲ್ಲ. ಸುಳ್ಳಿಂದ ಏನಿದೆ? ಸುಖ ಐತಾ? ಸುಖ ಇಲ್ಲ. ನೋಡ್ರಿ, ಸತ್ಯದಿಂದ ಸುಖ ಐತೆ. ಈ ಸ್ವಲ್ಪ ಕಾಲಕ್ಕೆ ಕಷ್ಟ ಇದೆ. ಸತ್ಯಕ್ಕೆ ಅವರಿಗೆ ಕೆಟ್ಟ ವಾಸನೆ, ಅನ್ಯ ಜನರಿಗೆ, ನಮಗೆ ಸಮುದ್ರ ವಾಸನೆ, ನಮಗೆ ಅದು ರಕ್ಷಣೆ. ಸಿಲುಬೆ ಮಾತು ನಾಶನ ಮಾರ್ಗದವರಿಗೆ ಹುಚ್ಚು ಮಾತಾಗಿದೆ. ರಕ್ಷಣೆ ಮಾರ್ಗದಲ್ಲಿ ನಮಗಾದ್ರೂ ದೇವರ ಶಕ್ತಿಯಾಗಿದೆ. ಆಮೆನ್. ನೋಡ್ರಿ, ಎರಡು ಜಾತಿ, ಎರಡು ಜನ, ಎರಡು ಗುಂಪದವ ಇದೆ. ಒಂದು ಅಸಹ್ಯ ಪಟ್ಕೊಳ್ಳಂತ ಒಂದು ಗುಂಪು, ಒಂದು ಪ್ರೀತಿ ಮಾಡುವಂತ ಒಂದು. ಆಮೆನ್. ಹಲ್ಲೆಲೂಯಾ? ಆಮೆನ್. ಆದ್ರೂ ಏನೇ ಆದ್ರೂ, ಲೋಕ ಏನೇ ಅಂದ್ಕೊಂಡ್ರು
ರಕ್ತ ಹಚ್ಚಲೇಬೇಕು, ಇಲ್ದಿದ್ರೆ ನಾಶನೇ. ಸಂಹಾರಕ ದೂತ ಬರ್ತಾನೆ, ಇಲ್ಲವಾದ್ರೆ ಒಡಂಬಡಿಕೆ ಕಾರ್ಯ ಮಾಡುವುದಿಲ್ಲ. ಒಡಂಬಡಿಕೆ ಕಾರ್ಯ ಮಾಡುವುದಿಲ್ಲ. ಕ್ರಿಸ್ತನ ಮಧ್ಯೆ ನಮ್ಮ ಮಧ್ಯೆ ಆದಂತ ಪಾಪ ಪರಿಹಾರದ ಒಂದು ಒಡಂಬಡಿಕೆ ಅದು ರಕ್ತ ಅನ್ನೋದು. ರಕ್ತ ಒಂದು ಚಿಹ್ನೆ ಮತ್ತು ಗುರುತಾಗಿದೆ. ಆಮೆನ್. ಈ ಮನುಷ್ಯನು ರಕ್ಷಿಸಲ್ಪಟ್ಟಿದ್ದಾನೆ ಅನ್ನೋದಕ್ಕೆ ಒಂದು ಗುರುತದು. ಯೇಸು ನಂಬಿದ್ದೇನೆ ಅನ್ನೋದೇ ಅಂತ ಇದು ಏನು ಗುರುತದು? ಈ ಮನುಷ್ಯ ಕ್ರಿಸ್ತ ನಂಬಿದ್ದಾನೆ, ಪಾಪ ಪರಿಹಾರವನ್ನು ಹೊಂದಿಕೊಂಡಿದ್ದಾನೆ. ಆಮೆನ್. ಅದು ದೆವ್ವಗಳಿಗೆ ಗೊತ್ತಾಗತ್ತೆ, ನಿಮಗೆ ಗೊತ್ತಾಗಲ್ಲ, ಮನುಷ್ಯರಿಗೆ ಗೊತ್ತಾಗಲ್ಲ. ಅಲ್ಲೆಲೂಯಾ, ಆಮೆನ್. ಇವನು ಯಾರು ಅನ್ನೋದು ದೆವ್ವಗಳಿಗೆ ಗೊತ್ತಾಗುತ್ತೆ. ದೆವ್ವಗಳಿಗೆ ಗೊತ್ತಾಗುತ್ತೆ. ಈ ವ್ಯಕ್ತಿ ಯಾರು? ಯೇಸು ನಂಬಿ ನೀನು ಇರೋಂಥ ವ್ಯಕ್ತಿ ಯಾರು ಅಂತ ಅವುಗಳಿಗೆ ಗೊತ್ತಾಗುತ್ತೆ. ಆಮೆನ್. ಈ ಮನುಷ್ಯ ರಕ್ಷಿಸಲ್ಪಟ್ಟಿದ್ದಾನೆ, ಪಾಪದಿಂದ ಬಿಡುಗಡೆ ಹೊಂದಿದ್ದಾನೆ ಅಂತ ತೋರಿಸ್ತದ ಅದು. ಆಮೆನ್. ಆಮೆನ್. ಅಲ್ಲಿ ಯಾವುದಾದ್ರೊಂದು ವಿಷಯ ಸಂಭವಿಸಲಿದೆ ಎಂದು ನಂಬುತ್ತಾ ವಿಶ್ವಾಸದಿಂದ ಅವರು ಆ ರಕ್ತವನ್ನು ಹಚ್ಚಿದ್ರು. ವಿಶ್ವಾಸದಿಂದ ಮೋಸೆ ಹೇಳ್ಬಿಟ್ಟ, ಇವ್ರು ಹಚ್ಚಿದ್ರು. ಮೋಸೆ ಹೇಳಿದ್ಕೊಳ್ಳಿ ಇವ್ರು ಏನ್ ಮಾಡಿದ್ರು? ಹಚ್ಚಿದ್ರು. ಏನ್ ಸಂಭವಿಸ್ತದಂತ ಅವ್ರಿಗೆ ಗೊತ್ತಿಲ್ಲ. ಅಲ್ಲೆಲೂಯಾ, ಆಮೆನ್. ಏನ್ ಸಂಭವಿಸ್ತದ ಗೊತ್ತಿಲ್ಲ. ಹೇಳಿದ್ರಪ್ಪ, ಮೋಸೆ ಹೇಳಿದ, ನಮ್ಮ ಪ್ರವಾದಿ ಹೇಳಿದಾನೆ, ನೋಡೋಣ ಏನ್ ಸಂಭವಿಸ್ತದಂತ ಅಂತೇಳಿ ಅವರು ಹಚ್ಚಿದ್ರು. ಅದ್ಭುತವಾದದ್ದೇ ಸಂಭವಿಸ್ತು. ಆಮೆನ್. ಅವ್ರ ಜೀವಿತದಲ್ಲಿ, ಅವ್ರ ಕುಟುಂಬಗಳಲ್ಲಿ ಯಾವ ಸಾವು ನೋವುಗಳು ಬರಲಿಲ್ಲ. ಆಮೆನ್. ನಿಜವಾಗಲೂ ಸಂಭವಿಸುವ ಮೊದಲೇ ಅದು ಸಂಭವಿಸಲಿದೆ ಎಂದು ನಂಬುತ್ತಾ ವಿಶ್ವಾಸದಿಂದ ಅವರು ಆ ರಕ್ತವನ್ನು ಹಚ್ಚಿದ್ರು. ಆಮೆನ್. ಸಂಭವಿಸಿದ ಮೇಲೆಲ್ಲ, ಸಂಭವಿಸಿದ ಮೇಲೆ ಹಚ್ಚಕ್ ಬರಲ್ಲ, ಹಚ್ಚಿದ್ರು ಉಪಯೋಗ ಇಲ್ಲ. ಸಂಭವಿಸೋದಕ್ಕಿಂತ ಮುಂಚೆನೆ, ಸಾವು ನೋವುಗಳು ಸಂಭವಿಸೋದಕ್ಕಿಂತ ಮುಂಚೆನೆ ಆಮೆನ್, ಆ ರಕ್ತವನ್ನ ಏನ್ ಮಾಡ್ಬೇಕು? ಹಚ್ಚಬೇಕು. ಆಮೆನ್. ಸಂಭವಿಸಿದ ಮೇಲೆ ಹಚ್ಚಿದ್ರೆ ಏನ್ ಪ್ರಯೋಜನ ಇಲ್ಲ ನೋಡಿ. ಎಲ್ಲ ಸಂಭವಿಸಿದ ಮೇಲೆ ಹಚ್ತದಾರೆಲ್ಲ. ಆ ಘಟನೆ ನಡೆದು ಓತೀಗ, ಅದಾಲಿ ಅದು ಹಳೇದ ಆತೀಗ. ಈಗ ಎಲ್ಲರೂ ತಗೊಂಡಾರ. ಈಗ ಅದೇ ರಕ್ತನಿಗೆ ಏನ್ ಮಾಡ್ತದಾರೆ? ಎಲ್ಲ ಬಾಗಿಲಿಗೆ ಹಚ್ತಾರೆ, ಇಲ್ಲಿಗೆ ಹಚ್ತದಾರೆ. ಇಲ್ಲಿಗೆ ಹಚ್ಚದ ಏನ್ ಅರ್ಥ? ರಕ್ತ ನೋಡಿ ದೇವುಗಳು ಓಡಿ ಹೋಗ್ತಾವಂತ ಅರ್ಥ. ಅದು ಅವ್ರೊಂದು ಚಂದಕ್ಕೆ ಹಚ್ಕಂತಿರ್ಬೋದು. ಏಸನೇ ಈಗ ಚಿಹ್ನೆ ಆಗಿದ್ದಾನೆ. ಆಮೆನ್. ಏಸು ನಂಬೇಕು. ಅವಾಗ ಮೊದಲು ಇಲ್ಲಿ ಹಚ್ಕೋಬೇಕಾಗಿತ್ತು, ಅಥವಾ ಅಲ್ಲಿ ಬಾಗಿಲಿಗೆ ಹಚ್ಚಬೇಕಾಗಿತ್ತು. ಅವಾಗ ದೆವ್ವಗಳು ನೋಡಿ ಓಡಿ ಹೋಗ್ತಿದ್ವು. ಈಗ ದೆವ್ವಗಳಿಗೆ ಓಡಿ ಹೋಗಲ್ಲ ಈಗ, ಯಾಕಂದ್ರೆ ಇದು ಹೋಗೈತಿ ಈಗ. ಒಳಗ್ ಬರ್ತಾವ. ಅವಾಗ ಅದನ್ನ ಅಸಹ್ಯ ಪಟ್ರು. ಅವಾಗ ಚಾಲ್ತಿ ಇದ್ದಾಗ ಐಗುಪ್ತ ದೇಶದಲ್ಲಿ ಏನ್ ಮಾಡಿದ್ರು? ಅನ್ಯ ಜನ ಅಸಹ್ಯ ಪಟ್ಕೊಂಡ್ರು ಅದನ್ನ. ಇಂಥ ಜನಗಳಪ್ಪ, ಕೆಟ್ಟ ಜನಗಳು, ಆ ಕೆಂಪುದ್ರಿಂದ ಏನ್ ಹಾಕತ್ತೆ ಅಂತ ಅದೆಲ್ಲ ನೋಡಿದ್ರಲ್ಲ, ಏನ್ ಸಂಭವಿಸ್ತು ಏನು ಅವ್ರ ವ್ಯತ್ಯಾಸ ನೋಡಿದ್ರಲ್ಲ, ಅವತ್ತಿಂದ ಅವರು ಕೂಡ ಸ್ಟಾರ್ಟ್ ಮಾಡ್ಕೊಂಡ್ರು. ಅದಾಗಲಿ ಕಾಲ ಮೀರಿ ಹೋಗಿತ್ತು. ಆಮೆನ್. ಅವ್ರ ಮನೆಗಳಿಗೆ ಸಂಭವಿಸ ಕಷ್ಟಗಳು, ನಷ್ಟಗಳು, ಮರಣಗಳು ಸಂಭವಿಸಕ್ಕಿಂತ ಮುಂಚೆನೆ ಅದನ್ನ ಮಾಡ್ಬೇಕಾಗಿತ್ತು. ಅವಾಗ ಅದನ್ನ ಮಾಡ್ಲಿಲ್ಲ, ಅವರು ತಿರಸ್ಕಾರ ಮಾಡಿದ್ರು. ಈಗ ಯೇಸು ಕ್ರಿಸ್ತನಲ್ಲಿ ದೀಕ್ಷಾಸನ ತಗೊಂಡ್ರೆ ತಿರಸ್ಕಾರ ಮಾಡ್ತಾರೆ. ಈಗ ಯೇಸು ಕ್ರಿಸ್ತನಲ್ಲಿ ದೀಕ್ಷಾಸನ ತೆಗೆದುಕೊಂಡವ್ರಿಗೆ ಏನಾದ್ರು ಒಳ್ಳೆ ಸಂಭವಿಸ್ತಂದ್ರೆ ಈಗ ಅವರು ತಗೊಂತಾರೆ. ಯಾರು? ಆಮೆನ್. ಸಂಪ್ರದಾಯ ಸೇವೆಯವರು ಕೂಡ ಏನ್ ಮಾಡ್ತಾರೆ? ಅವಾಗ ಗೊತ್ತಾಗುತ್ತೆ ಅವ್ರಿಗೆ, ಅವಾಗ ಕಣ್ ತೆರಿತಾವೆ, ಏನ್ ಪ್ರಯೋಜನ ಇಲ್ಲ. ಅಲ್ಲಿ ಅಲ್ಲಿ ಏನಾಗಿರ್ತದೆ? ದೇವ್ರು ಏನ್ ಮಾಡ್ತಾನೆ? ವೇಸ್ಟ್ ಮಾಡಿರ್ತಾನೆ. ಆಮೆನ್. ಈಗ ಚಾಲ್ತಿ ಇದೆ ಅದು. ಆಮೆನ್. ಈಗ ಯಾರಾದ್ರೂ ಹಚ್ಕೊಳ್ಳೋದಿದ್ರೆ ಹಚ್ಕೊಳ್ಬೇಕು. ಆಮೆನ್. ಇಲ್ದಿದ್ರೆ ನಾವೆಲ್ಲ ಮೇಲಕ್ಕೆ ಹೋದ್ಮೇಲೆ ಅವ್ರ ಏನ್ ಪ್ರಯೋಜನ ಆಗತ್ತೆ? ಇಲ್ಲೇ ಉಳ್ಕಂತಾರೆ, ಮತ್ತೆ ನರಕಕ್ಕೆ ಹೋಗ್ತಾರೆ. ಆಮೆನ್. ಆದ್ರೆ ಈಗಲೇ ಹಚ್ಚಿದ್ರೆ ಎತ್ತಲ್ಪಡಿಕೆಯಲ್ಲಿ ಹೋಗ್ತಾರೆ. ಆಮೆನ್. ನೋಡ್ರಿ, ಒಂದೊಂದು ಸಮಯ ಇರ್ತದ ಅದಕ್ಕೆಲ್ಲ. ಯಾವ ಸಮಯದಾಗ ಏನೇನು ಮಾಡ್ಬೇಕು ಅದನ್ನ ಮಾಡ್ಬೇಕು. ಆಮೆನ್. ಸಮಯ ಮೀರಿದ ಮೇಲೆ ಅವ್ರಿಗೆ ಒಳ್ಳೇದಾತ್, ನನಗೆ ಒಳ್ಳೇದಾಕತ್ ಅಂತೇಳಿ ಆ ರೀತಿ ನಕಲಿ ಮಾಡಿದ್ರೆ ಅದಕ್ಕೆ ಯಾವ ಪ್ರಯೋಜನ ಇಲ್ಲ. ಅದೇನ್ ಪ್ರಯೋಜನ ಇಲ್ಲ. ಈಗೆಲ್ಲ ಜನ ಮಾಡ್ತದ್ರ ನಕಲಿ. ಈಗ ಅವ್ರಿಗೇನು ಅದರಿಂದ ಪ್ರಯೋಜನ ಇಲ್ಲ. ಅವ್ರಿಗೆ ಸ್ವರ್ಗಕ್ಕೆ ಬರಲ್ಲ. ಈ ಲೋಕದಾಗ ಏನೋ ಸ್ವಲ್ಪ ಶಾಂತಿ ಸಿಗ್ಬೋದು, ಸ್ವರ್ಗ ಅಂತೂ ಇಲ್ಲ. ಅಲ್ಲಿಯಾ ಸ್ವರ್ಗಕ್ಕೆ ಬರಬೇಕಾದ್ರೆ ಯೇಸು ಹೆಸರಲ್ಲಿ ನಂಬಿಕೆ ಇಡಬೇಕಾಗುತ್ತೆ. ಆಮೆನ್. ರಕ್ತ ಹಚ್ಚಿದ್ರು ಅದು ನಿಜವಾಗ್ಲೂ ಸಂಭವಿಸೋ ಮೊದಲೇ ಹಚ್ಚಬೇಕಾಗಿತ್ತು. ಸಂಭವಿಸಲಿದೆ ಅಂತ ತಿಳ್ಕೊಂಡು ಮೋಸೆ ಹೇಳಿದಾನೆ, ನಮಗೆ ಏನೋ ಒಂದು ಕೆಟ್ಟದ್ದು ಸಂಭವಿಸ್ತದಂತ ಹೇಳಿದಾನೆ, ನಾವು ಯಾಕೆ ಹಚ್ಚಬಾರ್ದು ಅಂತೇಳಿ ಅವರೆಲ್ಲ ಜನ ಅರ್ಥ ಮಾಡಿಕೊಂಡು ಹಚ್ಚಿದ್ರು. ಹಚ್ಚಿದಕ್ಕೇನಾಯ್ತು? ಮೋಸೆ ಮಾತು ಕೇಳಿ ಹಚ್ಚಿದಕ್ಕೇನಾಯ್ತು? ಅವರಿಗೆ ಹಚ್ಚಿದವರಿಗೆ
ರಕ್ಷಣೆ ಆಯ್ತು. ಒಳ್ಳೇದಾಯ್ತು, ರಕ್ಷಣೆ ಆಮೆನ್. ಆಯ್ತು. ಅವ್ರ ಮನೆಗಳಿಗೆ ಯಾವ ಸಾವು ನೋವು ಸಂಭವಿಸ್ಲಿಲ್ಲ. ಆಮೆನ್. ಹಲ್ಲೆಲೂಯಾ. ಆಮೆನ್. ಹಚ್ಚಿದ್ರು ಆ ವಿಶ್ವಾಸದಿಂದ, ಮೊದ್ಲೇನೆ ಹಚ್ಚಿದ್ರು. ಎಲ್ಲ ಅಸಹ್ಯ ಪಟ್ಕೊಳ್ಳಂತ ಸಮಯದಾಗ ಹಚ್ಚಿದ್ರು ಅವರು. ಆಮೆನ್. ಎಲ್ಲರೂ ಪ್ರೀತಿ ಮಾಡಂತ ಸಮಯದಾಗ ಅಲ್ಲ. ಎಲ್ಲರ ಅದು ಕೆಂಪನ್ನ ಎಲ್ಲರೂ ಪ್ರೀತಿ ಮಾಡ್ತಾರೆ. ಕೆಂಪು ದಾರ ಕಟ್ಕೊಂತಾರೆ. ಹಲ್ಲೆಲೂಯಾ. ಆಮೆನ್. ಕೆಂಪುದು ಇರೆಲ್ಲ ಮಾಡ್ತಾರೆ. ಈಗ ಕೆಂಪು ನಮ್ಮ ರಕ್ಷಣೆ ಅಂತ. ಹಲ್ಲೆಲೂಯಾ. ಆಮೆನ್. ಆಮೆನ್. ದೇವರ ಕೋಪ ದೇಶದಲ್ಲಿ ದಾಟಿ ಹೋಗುವ ಮೊದಲೇ ರಕ್ತ ಹಚ್ಚಬೇಕಾಗಿತ್ತು. ಆಮೆನ್. ದೇವರ ಕೋಪ ದಾಟಿ ಹೋಗ ಮೊದಲನೇ ಈ ದೇವ್ರ ಕೋಪ ಬರ್ತಾ ಇದೆ, ಈಗ ಹಚ್ಕೋಬೇಕೀಗ. ಆಮೆನ್. ನಿಜವಾಲು ಹೆಚ್ಚದಂದ್ರೇನು? ಇದಲ್ಲ, ಅಣಿಗಲ್ಲ. ಈಗ ಯೇಸುವನ್ನು ನಂಬೇಕು. ಆಮೆನ್. ಅಣಿಗೆ ಹಚ್ಚದ ಒಂದ್ ದಿವಸ ಒಂದು ಕಾಲ ಇತ್ತು, ಬಾಗಿಲಿಗೆ ಹಚ್ಚ ಒಂದು ಕಾಲ ಇತ್ತು. ಆ ರಾಹಾಬಳು ಕೆಂಪು ದಾರದಿಂದ ರಕ್ಷಣೆ ಹೊಂದಿದ್ಲು, ಅವ್ರ ಕುಟುಂಬ ರಕ್ಷಣೆ ಹೊಂದಿದ್ಲು. ಆಮೆನ್. ಆದ್ರೆ ಯಾವಾಗ ಅವಾಗ ಅಷ್ಟೇ. ಅದು ನಾನು ಎಲ್ಲ ಟೈಮ್ ಅದನ್ನ ಮಾಡ್ತಂದ್ರೆ ಆಗಲ್ಲ. ಆಮೆನ್. ಯಾವಾಗ ಬಿತ್ತಬೇಕ ಟೈಮ್ ಇರ್ತತ ಅವಾಗ ಅದು. ನಾನು ಎಲ್ಲ ಟೈಮ್ ಬಿತ್ತಿ ಬೆಳೀತಂದ್ರೆ ಆಗಲ್ಲ. ಹುಳ ಬೀಳ್ತತ, ಅದಕ್ಕೆ ಫಸಲು ಬರಲ್ಲ. ಆಮೆನ್. ಉಪಯೋಗ ಇಲ್ಲ. ಅದರಿಂದ ಶ್ರಮೆ ವೇಸ್ಟು, ಕಾಳು ವೇಸ್ಟು, ಅಲ್ಲಿ ವ್ಯವಸಾಯ ಮಾಡಿದ್ದೆಲ್ಲ ನಷ್ಟ ಸಂಭವಿಸ್ತವೆ. ಆಮೆನ್. ಆದ್ರೆ ದೇವರ ಕೋಪ ದಾಟಿ ಹೋಗೋದಕ್ಕಿಂತ ಮುಂಚೆ ಈ ದೇವರ ಕೋಪ ಬರ್ತಾ ಇದೆ. ಈಗ ಆಕಾಶ ಬಿದ್ದೋಗುತ್ತೆ, ಭೂಮಿ ಬಿದ್ದೋಗುತ್ತೆ, ಎಲ್ಲ ಸೂರ್ಯಚಂದ್ರ ಮುಗಿದೋಗುತ್ತೆ. ಏನಿಲ್ಲ ಇದ್ರಲ್ಲಿ. ಸೂರ್ಯಚಂದ್ರ ನಕ್ಷತ್ರಗಳೆಲ್ಲ ಹೋಗ್ತವೆ. ನಾವು ನೋಡ್ತಕ್ಕಂಥ ಈ ಲೋಕನೇ ಇರಲ್ಲ. ಆಮೆನ್. ಅಂಥದ್ದೊಂದು ನಾನು ಬಂದು ದೇಶವನ್ನ ನಾಶ ಮಾಡೋದಕ್ಕಿಂತ ಮುಂಚೆ ನಾನು ಎಲ್ಲಿ ನನ್ನ ಕಳಿಸ್ತೇನೆ ನೋಡ್ರಿ. ಆಮೆನ್. ಲೋಕ, ದೇಶ ಅಂದ್ರೆ ದೇಶ ಅಲ್ಲ, ಲೋಕ. ಲೋಕವನ್ನ ನಾಶ ಮಾಡೋದಕ್ಕಿಂತ ಮುಂಚೆನೆ ಮಾಡೋದು. ಅದನ್ನ ತಪ್ಪಿಸ್ಕೊಳ್ಳೋದಕ್ಕೆ ಕೆಲವ್ರು ಇರ್ತಾರಲ್ಲ, ಆಮೆನ್. ಮಾತು ಕೇಳೋರು ಕೆಲವ್ರು ಇರ್ತಾರಲ್ಲ. ಮಾತು ಕೇಳೋರ್ನು ಮಾತು ಕೇಳಿಲ್ದವ್ರ ಜೊತೆಗೆ ನಾಶ ಮಾಡಲ್ಲ ದೇವರು. ನಾಶ ಮಾಡ್ಬೇಕಂದ್ರೆ ಮಾತು ಕೇಳೋರಿಗೆ ಒಂದು ಅಡ್ವಾನ್ಸ್ ಆಗಿ ಒಂದು ಅವಕಾಶ. ಪ್ರಕಟಣೆ ಕೊಡ್ತಾನೆ, ಆಮೆನ್. ಅವಕಾಶ ಕೊಡ್ತಾನೆ. ಆಮೇಲೆ ನಾಶ. ಆಮೆನ್. ದೇಶದಲ್ಲಿ ದಾಟಿ ಹೋಗೋ ಮೊದಲು ರಕ್ತ ಮೊದಲು ಹಚ್ಚಬೇಕು. ಆಮೆನ್. ಆ ಕೋಪ, ದೇವರ ಕೋಪ ಬಂದು ಸಂಭವಿಸಿದಾಗ ಅದು ತುಂಬಾ ತಡವಾಗಿ ಹೋಗಿರುತ್ತದೆ. ಆಮೆನ್. ದೇವ್ರ ಕೋಪ ಬಂದ್ಮೇಲೆ ನಾನು ಹಚ್ಬೇಕಂದ್ರೆ ಅದು ಬಹಳ ತಡ. ರೈಲ್ ಹೋದ್ಮೇಲೆ ನಾನು ಟಿಕೆಟ್ ತಗೊಂತೀನಿ, ರೈಲಿಗೆ ಹೋಗ್ತಂದ್ರೆ ಆಗಲ್ಲ. ಹಲ್ಲೆಲೂಯಾ. ಆಮೆನ್. ಈಗ ಬರ್ತಾ ಇದೆ ನಮ್ಮ ಟ್ರೈನು. ದೇವ್ರ ಕೋಪ ಆಮೆನ್. ಬರ್ತಾ ಇದೆ. ನೀನು ಯಾವ ರಕ್ತವನ್ನು ಹಚ್ಚಲು ಸಾಧ್ಯವಿಲ್ಲದ ಒಂದು ಸಮಯ ಬರ್ಲಿದೆ. ಆಮೆನ್. ಆಮೆನ್. ರಕ್ತನೇ ಹಚ್ಚಕ್ ಸಾಧ್ಯ. ಹಲ್ಲೆಲೂಯಾ. ಆಮೆನ್. ಅದು ಸಂಭವಿಸುವ ಮೊದಲೇ ನೀವು ಅದನ್ನ ಹಚ್ಕೋಬೇಕು. ಆಮೆನ್. ಆ ಕೋಪ ಅವ್ರದ್ದು ಕಷ್ಟ ನಷ್ಟ ಸಂಭವಿಸುವ ಮೊದಲೇ, ಆ ಒಂದು ಮರಣ ಸಂಭವಿಸುವ ಮೊದಲನೇ ಅವರು ಹಚ್ಕೊಂಡು ಇಟ್ಕೊಂಡಿರ್ಬೇಕಾಗಿತ್ತು. ಬೈಕೆ, ಜನರ ಬೈಕೆ ಅಸಹ್ಯ ಮಾಡ್ತಾರೆ. ಇದೇನು ಹಚ್ಕೊಂಡಿಯಪ್ಪ, ಇದೇನು ಹೊಸ ಆಟ ಅವತಾರ, ಏನಿದು ಕತೆ, ಎಲ್ಲಿಲ್ದ ಕತೆ, ಏನ್ ಇಟ್ಕೊಂಡ್ಬಿಟ್ಟಿದಲ್ಲ, ಎಲ್ಲ ಮನೆಗೆಲ್ಲ ಏನೋ ಹಚ್ಬಿಟ್ಟಿರಲ್ಲ. ಏಯ್ ಬುದ್ಧಿಲ್ದವ್ರೆ ಬರ್ರಿ, ಏನು ಇದೆಲ್ಲ ನಮ್ಗೆ ಮೋಸ ಹೇಳಿದಾನೆ. ಅವನಿಗೆ ಓದ್ದಿಲ್ಲ, ನಿಮ್ಗೂ ಬುದ್ಧಿಲ್ಲ. ಏನು ಸಂಭವಿಸಲ್ಲ ತಿಳ್ಕೊಳ್ರಿ. ಏನ್ ದೇವ್ರೇನು ಅವನ ಕೈಯಾಗಿಲ್ಲ. ಹಲ್ಲೆಲೂಯಾ. ಆಮೆನ್. ನೀವೆಲ್ಲ ನಮ್ಮ ದೇಶದಾಗ ಇದ್ಕೊಂಡು ಕಪ್ಪಿಗಿಳ್ತಾರ ಆಟ ಆಡ್ಬೇಡ್ರಿ. ಆಡ್ಬೇಡ್ರಿ. ನಾವ್ ಹೇಳಿದ ಮಾತು ಕೇಳ್ಕೊಂಡು ಇರ್ರಿ. ಹಲ್ಲೆಲೂಯಾ. ಆಮೆನ್. ಅಂದ್ರ ಹೊತ್ತಲ್ಲಿ ಐಗುಪ್ತ ದೇಶದಾಗ. ಆದ್ರೂ ಕೂಡ ದೇವ್ರು ಏನ್ ಮಾಡ್ದ? ಬಂದ. ಕಪಿ ಅಂತೇನೆ ಹೆಸರಿಟ್ಟಿದ್ರಲ್ಲ, ಆ ಕಪಿಯಿಂದಲೇ ಒಂದ್ ದೊಡ್ಡ ಕೆಲಸ ಆಯ್ತು. ಆಮೆನ್. ಹಲ್ಲೆಲೂಯಾ. ಆಮೆನ್. ಆಮೆನ್. ನೋಡ್ರಿ, ಬರೋದಕ್ಕಿಂತ ಮೊದಲನೇ ಅದನ್ನ ರೆಡಿ ಮಾಡಿ ಇಟ್ಕೊಂಡಿರ್ಬೇಕು. ನಾವು ದೇವ್ರ ಕೋಪ ಬರೋದಕ್ಕಿಂತ ಮುಂಚೆನೆ ನಾವು ಯೇಸು ನಂಬಿದ್ದೇವೆ. ಆಮೆನ್. ನಂಬಿದ್ದೀರಾ? ಆಮೆನ್. ಅಂತ ಅದನ್ನ ಗುಟ್ಟಾಗೂ ಇಡಂಗಿಲ್ಲ. ಆಮೆನ್. ಎಂತ ಯಾಕೋ ಬದ್ಲಾಗಿದೆ ಕಣವ ನೀನು. ಏನಿಲ್ಲಪ್ಪ, ನಾನು ಚೆನ್ನಾಗಿದ್ದೀನಲ್ಲ. ಇಲ್ಲ, ಯಾರ ಅಂದ್ರು ಕ್ರಿಶ್ಚಿಯನ್ ಜಾತಿ ದೇವ್ರು ಏನೋ ನಂಬಿದ್ದೀರಿ ಅಂತ. ಇಲ್ಲಪ್ಪ, ನನಗೆ ಗೊತ್ತಿಲ್ಲ ಬಿಟ್ಟು, ನಾನು ನಂಬಿಲ್ಲ. ಯಾರು ತಪ್ಪು ಹೇಳಿದ್ರು ನೋಡಿ, ನಮ್ಮ ಬಗ್ಗೆ ಎಷ್ಟು ಚಾಡಿ ಹೇಳ್ತಾರೆ ಜನ. ಅನ್ಬಾರ್ದು. ಹೌದಪ್ಪ, ನಂಬಿದ್ದೀನಿ. ಆಮೆನ್. ನಂಬಿದ್ದೀನಿ. ಅದರಲ್ಲಿ ಸುಳ್ಳು ವ್ಯವಹಾರ ಏನ್ ಮಾಡಬಾರ್ದು, ಮಾಡಬಾರ್ದು, ನಡೆಸಬಾರ್ದು. ಆಮೆನ್. ದೇವರೆಲ್ಲ ನೋಡ್ತಾನೆ. ನೋಡ್ತಾನೆ. ತನ್ನ ಕಣ್ಣುಗಳಿವೆ. ಆಟ ಎಲ್ಲ ನೋಡ್ತಾನೆ. ಆಮೆನ್.
ಜನರ ಮುಂದೆ ನನ್ನ ಬಗ್ಗೆ ಒಪ್ಪಿಕೊಳ್ಳುವನನ್ನ ನಾನು ಪರಲೋಕದಲ್ಲಿ ನನ್ನ ತಂದೆ ಮುಂದೆ ಒಪ್ಪಿಕೊಳ್ತೇನೆ ಅಂತ ಐತಿ. ಆಮೆನ್. ಆಮೆನ್. ಜನರ ಮುಂದೆ ನನ್ನನ್ನು ನಂಬಿಲ್ಲ ನಾನು ಆತನ ನಂಬಿಲ್ಲ ಅಂತ ಹೇಳಿದ್ರೆ ನಾನು ಕೂಡ ಅಲ್ಲಿ ನಿಮ್ಮನ್ನ ನೋಡಿಲ್ಲ. ನೋಡಿಲ್ಲ, ನಂಬಿಲ್ಲ, ನಾವು ನಿನ್ನನ್ನು ನೋಡಿಲ್ಲ ಅಂತ ಹೇಳ್ತೀನಿ. ಆಮೆನ್. ವಾಕ್ಯ ಇದೆ. ಆಮೆನ್. ಯಾರು ಜನರ ಮುಂದೆ ನನ್ನನ್ನು ಒಪ್ಪಿಕೊಳ್ತಾರೋ ಅವ್ರು ನಾನು ದೇವ್ರ ಮುಂದೆ ಒಪ್ಪಿಕೊಳ್ತೀನಿ, ಆಮೆನ್. ನಾನು ಪರಲೋಕದಲ್ಲಿ ಒಪ್ಪಿಕೊಳ್ತೀನಿ ಅಂತ ಆಮೆನ್. ವಾಕ್ಯ ಇದೆ. ಏನ್ ಮಾಡ್ತೀರಿ ನೋಡ್ರಿ. ನಾವು ವಿಮೋಚನೆ ಕಂಡ 12ನೇ ಅಧ್ಯಾಯದಲ್ಲಿ ನಾವು ನೋಡಿದೆವು. 14 ದಿನದವರೆಗೆ ಇಟ್ಟುಕೊಂಡು ಸಂಜೆ ವೇಳೆಯಲ್ಲಿ ಕೊಯ್ಯಬೇಕು. ನಂತರ ಕುರಿಮರಿ ಕೊಯ್ಯಲ್ಪಟ್ಟು ಅದು ರಕ್ತವು ಸಂಧ್ಯಾ ವೇಳೆಯಲ್ಲಿ ಹಚ್ಚಲ್ಪಟ್ಟಿತು. ನಿಮಗೆ ಅರ್ಥ ಆಯ್ತಾ? ಆಮೆನ್. ಆ ಚಿಹ್ನೆ ನೋಡ್ರಿ, ಆ ಚಿಹ್ನೆ ಏನ್ ಮಾಡ್ಲಿಲ್ಲ, ಸಂಜೆವರೆಗೂ ಅಸ್ತಿತ್ವಕ್ಕೆ ಬರ್ಲಿಲ್ಲ. ಅದು ಸಂಜೆವರೆಗೂ ಅಸ್ತಿತ್ವಕ್ಕೆ ಬಂತ? ಮಧ್ಯಾಹ್ನ ಬಂತ? ಏನಾಯ್ತು ವಾಕ್ಯಲ್ಲಿ? ಸಂಜೆ ಅನ್ನೋದು ತಿಳ್ಕೊಳ್ರಿ. ಇದು ಮಧ್ಯಾಹ್ನ ಆಗ್ಲಿ ಮುಂಜಾನೆ ಆಗ್ಲಿ ಬರ್ಲಿಲ್ಲ. ಬಂತ? ಸಂಜೆ ವೇಳೆನೆ ಬಂತು. ಆಮೆನ್. ಇದನ್ನ ಆಲೋಚನೆ ಮಾಡ್ರಿ. ಈ ನಾವಿರಂತ ಈ ಸಮಯ ಯಾವುದು? ಈ ಸಂದೇಶ ಯಾವ ಸಂದೇಶ ಇದು? ಸಂಜೆಯ ಸಂದೇಶ. ಆಮೆನ್. 9 ಅದ್ಭುತಗಳಲ್ಲಿ ಆ ರಕ್ತ ಬರಲಿಲ್ಲ. ಐಗುಪ್ತ ದೇಶದಲ್ಲಿ ಒಟ್ಟು ಟೋಟ್ಲು 10 ಅದ್ಭುತಗಳನ್ನ ಮೋಸೆ ಮಾಡಿದ್ದು. 9 ಅದ್ಭುತಗಳಲ್ಲಿ ಅಲ್ಲಿ ರಕ್ತ ಕಾಣಿಸ್ಲಿಲ್ಲ, ರಕ್ತ ಹಚ್ಬೇಕಂತ ಆರ್ಡರ್ ಇರ್ಲಿಲ್ಲ. ಆಮೆನ್. ಕೊನೆ ಅದ್ಭುತ, ಸಂಜೆ ಅದ್ಭುತ. ಆಮೆನ್. ನೀನು ಹೊರಡಬೇಕು ಅವತ್ತು ರಾತ್ರಿ, ಆ ದಿನ ಬಂತದು. ಆಮೆನ್. ನಾವು ಹೊರಡ್ಬೇಕಾಗಿರ್ತಕ್ಕಂಥ ಈ ಸಮಯದಲ್ಲಿ ಈ ರಕ್ತ ಬಂದಿದೆ. ಆಮೆನ್. ಯೇಸು ಕ್ರಿಸ್ತನ ಹೆಸರ ದೀಕ್ಷಾ ಸ್ನಾನ ಆಮೆನ್. ಬಂದಿದೆ. ಆಮೆನ್. ಮೊದ್ಲು ಇದ್ದಿಲ್ಲ ಅದು. ಮಾರ್ಟಿನ್ ಲೂಥರ್, ಜಾನ್ ವೆಸ್ಲಿ ತಂದೆ ಮಗ ಅಂತ ತಗೊಂಡು ಹೋಗ್ಬಿಟ್ರು ಅವರು. ಪ್ರವಾದಿ ಬ್ರನಮರ್ ಬರೋದಕ್ಕಿಂತ ಮುಂಚೆ ಎಲ್ಲ ಕೂಡ ತಗೊಂಡಿದ್ದು ತಂದೆ ಮಗ ಅಂತಾನೆ ತಗೊಂಡ್ರು. ಅವ್ರಿಗೆ ಪ್ರಕಟಣೆ ಇರ್ಲಿಲ್ಲ ಅದು. ಅರ್ಥ ಆಯ್ತಾ ನಿಮಗೆ? ಆಮೆನ್. ಮಾರ್ಟಿನ್ ಲೂಥರ್ ಅಂತ ಓದ್ತೀವಲ್ಲ, ಜಾನ್ ವೆಸ್ಲಿ ಅಂತ ಓದ್ತೀವಲ್ಲ, ಇರೆನಸ್ಸು, ಕೊಲಂಬೋ, ಅಲ್ಲೆಲೂಯಾ, ಆಮೆನ್. ಇರೆನಸ್ಸು, ಕೊಲಂಬೋ ಎಲ್ಲ ಅವರೆಲ್ಲ ಕೂಡ ತಂದೆ ಮಗ ಅಂತಾನೆ ತಗೊಂಡು ಹೋದ್ರು ದೀಕ್ಷಾಸ್ಥಾನ. ಅವ್ರಿಗೆ ಅರ್ಥ ಆಗ್ಲಿಲ್ಲ, ತಂದೆ ಮಗ ಅಂದ್ರೆ ಯೇಸು ಕ್ರಿಸ್ತನಲ್ಲ ಅಂತ ತಗೊಂಡು ಹೋಗ್ಬಿಟ್ರು ಅವ್ರು. ಅವ್ರಿಗೆಲ್ಲ ಪಾಪ ಕ್ಷಮಾಪಣೆ ಆಗತ್ತೆ. ಯಾಕಾಗತ್ತೆ ಹೇಳ್ರಿ? ಇನ್ನು ಯೇಸು ಕ್ರಿಸ್ತನ ಹೆಸರ ಒಂದು ಮಹತ್ವ ಇನ್ನು ಪ್ರವಾದಿಯಿಂದ ಪ್ರಕಟ ಆಗಿರ್ಲಿಲ್ಲ. ಆಮೆನ್. ಕಾನೂನು ಬರೋವರೆಗೂ, ಹೊಸ ಕಾನೂನು ಬರೋವರೆಗೂ ಹಳೆ ಕಾನೂನು ನಡೀತದೆ. ಆಮೆನ್. ಆ ರೀತಿ. ಆಮೆನ್. ಅಲ್ಲೆಲೂಯಾ. ಆಮೆನ್. ಜಾನ್ ವೆಸ್ಲಿ ಅವರು ಮತ್ತೆ ಮಾರ್ಟಿನ್ ಲೂಥರ್ ಅವರು ಯೇಸು ಕ್ರಿಸ್ತನ ದೀಕ್ಷೆ ತಗೊಳ್ಳಿಲ್ಲ ಅಂದ್ರೆ ಪರಲೋಕಕ್ಕೆ ನಿರಾಕರಿಸಲ್ಪಡಲ್ಲ. ಯಾಕಂದ್ರೆ ಅವ್ರ ಕಾಲದಾಗಿನ ಪ್ರಕಟಣೆ ಬಂದಿರ್ಲಿಲ್ಲ. ಆಮೆನ್. ಯಾವಾಗ ಹೊಸ ರೂಲ್ಸ್ ಪ್ರಕಟ ಆಗುತ್ತೋ ಅಲ್ಲಿಂದ ಅದು ಚಾಲ್ತಿ ಆಗುತ್ತೆ. ಆಮೆನ್. ಅಲ್ಲಿಂದ ಯಾರಾದ್ರೂ ಹಳೆ ತಗೊಂಡ್ರೆ ನಡೆಯಂಗಿಲ್ಲ ಅವಾಗ. ಅರ್ಥ ಆಗುತ್ತಾ ನಿಮಗೆ? ಆಮೆನ್. ಅಲ್ಲಿಂದ ಯಾವಾಗ್ಲೂ ಕೂಡ ಹೊಸದೇ ಇರ್ಬೇಕು. ಒಂದು ಹೊಸದ್ ಪ್ರಕಟ ಆಯ್ತಂದ್ರೆ ಅಲ್ಲಿಂದ ಹೊಸದೇ ಇರ್ಬೇಕು. ಆಮೆನ್. ಹಳೇದಿದ್ರೆ ನಡೆಯಂಗಿಲ್ಲ ಅವಾಗ. ಹಳೇದು ಹೊಸದು ಪ್ರಕಟ ಆಗೋವರೆಗೂ ಹಳೇದು ಚಾಲ್ತಿ ಇರ್ತದೆ. ಆಮೆನ್. ಆ ರೀತಿ ಅವರು ಕೂಡ ಬರ್ತಾರಲ್ಲಿ. ಅಲ್ಲೆಲೂಯಾ. ಆಮೆನ್. ನಾವು ನೋಡ್ತೇವೆ ಇಲ್ಲಿ ಈಗ ಪ್ರಕಟ ಆಗಿದೆ. ಈಗ ಯೇಸು ಕ್ರಿಸ್ತನ ಹೆಸರು ಏನಾಗಿದೆ? ಪ್ರಕಟ ಆಗಿದೆ. ಆ ರಕ್ತದ ಯೇಸು ಕ್ರಿಸ್ತನ ಹೆಸರು ದೀಕ್ಷೆ ತಗೋಬಲ್ಲೇ ಬೇಕಂತ ಕಂಪಲ್ಸರಿ ಈಗ ಆಗಿದೆ. ಆಮೆನ್. ಈಗ ನಡೆಯಂಗಿಲ್ಲ. ಈಗ ಯಾರು ಕೂಡ ತಂದೆ ಮಗ ತಗೊಂಡ್ರೆ ಅದು ನಡೆಯಂಗಿಲ್ಲ. ರದ್ದಾಗಿದೆ. ಅರ್ಥವಾಯ್ತಾ ನಿಮಗೆ? ಆಮೆನ್. ಇಲ್ಲಿ ಪ್ರವಾದಿ ಏನ್ ಹೇಳ್ತಾರಪ್ಪ ಅಂದ್ರೆ, ಆ ಚಿಹ್ನೆ, ಆ ರಕ್ತ ಸಂಧ್ಯಾ ಕಾಲದವರೆಗೂ ಅಸ್ತಿತ್ವಕ್ಕೆ ಬರಲಿಲ್ಲ. ನಾವು ಜೀವಿಸ್ತಿರುವ ಈ ಯುಗದಲ್ಲಿ ಸಂಜೆ ವೇಳೆ ಇದು ಆಗಿದೆ. ಇದು ಸಂಜೆ ವೇಳೆ ಆಗಿದೆ. ಈ ಸಭೆ ಸಂಜೆಯ ಸಭೆ ಆಗಿದೆ. ಆಮೆನ್. ಈ ಸಭೆ ಏನಾಗಿದೆ? ಸಂಜೆಯ ಸಭೆ. ಸಂಜೆಯ ಕಾಲದ ಹೊತ್ತು ಮುಳುಗಿದ ಸಂದೇಶ ಇದು. ಆಮೆನ್. ಹಲ್ಲೆಲೂಯಾ. ಆಮೆನ್. ನಾನು ಮೃತ್ಯು ಹೊಂದುವೆನು, ನಾನು ಹೋಗುತ್ತೇನೆ, ನಾನು ಕಾಲದಲ್ಲಿ ದಾಟಿ ಹೋಗುತ್ತೇನೆ. ನಾವು
ನಿರ್ಣಯ ಮತ್ತು ಇನ್ನಿತ್ಯಾದಿಗಳ ಮೂಲಕ ದಾಟಿದೆವು. ಆಮೆನ್. ಆದ್ರೆ ಚಿಹ್ನೆ ಹಚ್ಚುವ ಸಮಯ ಇದೇ ಆಗಿದೆ. ಆಮೆನ್. ಅವೆಲ್ಲ ದಾಟಿದ್ವಿ ನಾವು. ಮಾರ್ಟಿನ್ ಲೂಥರ್ ಕಾಲ, ಪೆಂಟೆಕಾಸ್ಟ್ ಕಾಲ, ಯಾರು ವೆಸ್ಲಿ ಕಾಲ ಎಲ್ಲ ದಾಟಿದ್ವಿ ನಾವು ಈಗ. ಆದ್ರೆ ಈ ಕಾಲದಲ್ಲಿ ಹಳೆಯದು ನಡೆಯಲ್ಲ. ಆಮೆನ್. ಈಗ ಸಂಜೆ ಕಾಲದಲ್ಲಿ ಇದೀವಿ. ಪ್ರವಾದಿ ಕೂಡ ಬಂದಿದ್ದಾರೆ. ಪ್ರವಾದಿ ಮೂಲಕ ವಿಷಯ ಕೂಡ ಬಂದಿದೆ. ಆಮೆನ್. ನಾವೀಗ ರಕ್ತ ಹಚ್ಚಲೇ ಬೇಕು. ಆಮೆನ್. ಈಗ ಏನ್ ನಡೆಯಂಗಿಲ್ಲ, ಟ್ರಿನಿಟಿ ನಡೆಯಂಗಿಲ್ಲ. ತಂದೆ, ಮಗ, ಪರಿಶುದ್ಧಾತ್ಮನ ಆದ ತ್ರಯೇಕ ದೇವರ ಹೆಸರಲ್ಲಿ ನಾನು ಈ ಮದುವೆ ಮಾಡ್ತೇನೆ, ನಾನು ಈ ರಿಬ್ಬನ್ ಕಟ್ ಮಾಡ್ತೇನೆ. ಮನೆ ಓಪನಿಂಗ್ ಆದ್ರೂ ರಿಬ್ಬನ್ ಕಟ್ ಮಾಡ್ಬೇಕಾದ್ರೆ ತಂದೆ, ಮಗ, ಪವಿತ್ರಾತ್ಮ ಹೆಸರಾದ ತ್ರಯೇಕ ದೇವರ ಹೆಸರಾದ ಏನ್ ಪದ್ಧತಿ ಇಟ್ಕಂತಾರ ಪಾಸ್ಟರ್ ಅಂದ್ರೆ ಹೇಳಕ ಒಂದು ಅರ್ಧ ಗಂಟೆ ತಗಂತಾರ. ಅವೆಲ್ಲ ಚಾಲ್ತಿ ಇಲ್ಲ, ಅವೆಲ್ಲ ನಡೆಯಂಗಿಲ್ಲ. ಈಗ ತ್ರಯೇಕ ದೇವರಲ್ಲ, ಈಗ ಊಟ ನೋಟ ಏಕದೇವ್ರೀಗ. ಆಮೆನ್. ಹಲ್ಲೆಲೂಯಾ. ಆಮೆನ್. ಈಗ ಟ್ರಿನಿಟಿ ಅಲ್ಲ, ಈಗ ತ್ರಿತ್ವ ಅಲ್ಲ. ಈಗ ಯೇಸು ಕ್ರಿಸ್ತನೇ ಈಗ ಸಮಸ್ತವು. ಆಮೆನ್. ಸಮಸ್ತಗಳಲ್ಲಿ ಸಮಸ್ತವು ಆತನೇ ಆಗಿದ್ದ. ಆಮೆನ್. ಚಿನ್ನ ರಕ್ತ ಹಚ್ಚುವ ಸಮಯ ಇದೇ ಆಗಿದೆ. ನಿಮ್ಮಲ್ಲಿ ಕೆಲವು ವಿಷಯಗಳನ್ನು ಮಾತಾಡ್ಲಿಕ್ಕಿದ್ದೇನೆ. ಹಲ್ಲೆಲೂಯಾ. ಆಮೆನ್. ಇದುವೇ ಅದಾಗಿದೆ. ನೀನು ಅದರೊಡನೆ ಆಟವಾಡಲಾರೆ. ಇದು ಮಾಡಬೇಕಾಗಿದೆ. ಆಟವಾಡೋ ಸಮಯ ಅಲ್ಲ, ಇದು ಮಾಡಬೇಕಾಗಿದೆ. ಆಮೆನ್. ಯಾಕಂದ್ರೆ ದೇವರ ಕೋಪ ಲೋಕವನ್ನ ದಾಟಿ ಹೋಗೋ ಸಮಯ ಇದೆ ಆಮೆನ್. ಎಂದು ನಾವು ನೋಡ್ತೇವೆ. ಆಮೆನ್. ಆ ಚಿಹ್ನೆ ಕೆಳಗಿರದ, ಆ ರಕ್ತ ಇಲ್ಲದ ಪ್ರತಿಯೊಂದು ನಾಶ ಆಗತ್ತೆ. ಆಮೆನ್. ರಕ್ತ ಇಲ್ಲದಂತ ಪ್ರತಿಯೊಂದು ಕೂಡ ಏನಾಗುತ್ತೆ, ನಾಶ ಆಗುತ್ತೆ. ನಾಶವಾಗತ್ತೆ. ರಕ್ತ ಅಂದ್ರೆ ಏನ್ ಹೇಳ್ರಿ? ಈಗ ಯೇಸು ಸ್ವಾಮಿ ದೀಕ್ಷಾಸ್ಥಾನ ಈಗ. ಆಮೆನ್. ಹಲ್ಲೆಲೂಯಾ. ಆಮೆನ್. ಯೇಸು ಅಂತ ಬರ್ಕೊಂಬಿಡ ನಾಳೆ ಮೇಲೆ ಅಲ್ಲ, ದೀಕ್ಷೆ ತಗೋಬೇಕು. ಅದು ಇದ್ರೇನೆ ಚಿಹ್ನೆ ಈಗ ನಡೀತದೆ. ಆಮೆನ್. ಅದಕ್ಕಾಗಿ ಆ ಚಿಹ್ನೆ ಕೆಳಗಿರದ ಪ್ರತಿ ವಿಷಯ ನಾಶ ಆಗುತ್ತೆ. ಆ ಚಿಹ್ನೆ ಇಲ್ಲ ಅಂದ್ರೆ, ಆ ಗುರುತಿಲ್ಲ ಅಂದ್ರೆ ಪ್ರತಿಯೊಂದು ನಾಶ ಆಗುತ್ತೆ. ಆಮೆನ್. ಆ ರಕ್ತವು ನಿಮ್ಮ, ಹಲ್ಲೆಲೂಯಾ, ಆಮೆನ್. ಆ ರಕ್ತ ನಿಮ್ಮನ್ನು ಏನ್ ಮಾಡುತ್ತೆ, ಗುರುತಿಸ್ತದೆ. ಆಮೆನ್. ದೇವ್ರ ಮುಂದೆ ಆ ರಕ್ತ ನಿಮ್ಮ ಬಗ್ಗೆ ಸಾಕ್ಷಿ ಹೇಳ್ತದೆ. ಆಮೆನ್. ಲಕ್ಷ್ಯ ಇಡ್ರಿ, ಪ್ರಾಣಿಯ ಜೀವ ಮನುಷ್ಯನ ಮೇಲೆ ತಿರುಗಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರಾಣಿ ಜೀವ ಮನುಷ್ಯನ ಮೇಲೆ ತಿರುಗಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ರಕ್ತವು ಚೆಲ್ಲಲ್ಪಟ್ಟಾಗ ಅದು ಒಂದು ಏಕತ್ವದಲ್ಲಿ ಇದ್ದುದರಿಂದ ಜೀವವು ಹೊರಗೆ ಬಂತು. ಆಮೆನ್. ಮತ್ತು ಜೀವನದ ರಕ್ತವು ಅವರಿಂದ ಹೊರಗೆ ಹೋದಾಗ ಜೀವವು ರಕ್ತದಿಂದ ಭಿನ್ನವಾಗಿರುವುದರಿಂದ ಈಗ ರಕ್ತವು ಜೀವ ಕೊಡುವ ರಾಸಾಯನಿಕ ಮಿಶ್ರವಾಗಿದೆ. ಆದರೆ ಜೀವವು ರಕ್ತದಿಂದ ಭಿನ್ನವಾಗಿದೆ. ರಕ್ತದಲ್ಲಿ ಜೀವ ಇದೆ. ಜೀವ ಇದೆಯಾ? ರಕ್ತದಲ್ಲಿ ಜೀವ ಇರ್ತದ. ಜೀವವು, ಆ ಪ್ರಾಣಿಯ ಜೀವವು ಆರಾಧಕನ ಮೇಲೆ ಬರ್ಲಿಕ್ಕೆ ಸಾಧ್ಯವಿಲ್ಲ. ಆ ಪ್ರಾಣಿಗೆ ಬುದ್ಧಿ ಇಲ್ಲ. ಪ್ರಾಣಿಗಳು ಕೊಯ್ತಿದ್ರಲ್ಲ, ಹಿಂದೆ ಬಲಿ ಕೊಡ್ತಿದ್ರು ನೋಡ್ರಿ. ಆ ಟೈಮ್ನಲ್ಲಿ ಆ ಪ್ರಾಣಿ ಆತ್ಮ ಅವ್ರ ಮೇಲೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಪ್ರಾಣಿಗೆ ಅರಿವೇ ಇಲ್ಲ, ಬಂದು ಇವನಿಗೆ ಸುದ್ದಿ ಮಾಡಕ್ ಸಾಧ್ಯ ಇಲ್ಲ. ಆದ್ರೆ ದೇವರೊಂದು ಸೂಚನೆ ಕೊಟ್ಟಿದ್ದ, ಈ ರೀತಿ ಮಾಡ್ತಾ ಬರ್ರಿ, ನೆಕ್ಸ್ಟ್ ನಾನು ಬರ್ತೀನಿ ಅಂತ. ಆಮೆನ್. ಹಲ್ಲೆಲೂಯಾ. ಆಮೆನ್. ಒಂದು ತಾತ್ಕಾಲಿಕ ಒಂದು ಪರಿಹಾರಕ್ಕೋಸ್ಕರ ಆ ಪ್ರಾಣಿ ರಕ್ತನ ಕೊಟ್ಟಿದ್ದ. ಆಮೆನ್. ಆದ್ರೆ ಈಗ ಲೋಕವನ್ನು ಸೃಷ್ಟಿ ಮಾಡಿದ ದೇವರೇ ಇಲ್ಲಿ ಬಲಿಯಾಗಿದ್ದಾನೆ ಬಂದು. ಆಮೆನ್. ಈಗ ಪ್ರಾಣಿ ರಕ್ತ ಅಲ್ಲ, ಬಲಿಯಾದಂತ ಸೃಷ್ಟಿಕರ್ತನಾದಂತ ಯೇಸು ಕ್ರಿಸ್ತನ ರಕ್ತವೇ ಈಗ ನಮಗೆ ಜೀವಕ್ಕೆ ಆಧಾರ. ಆಮೆನ್. ಆ ರಕ್ತದಲ್ಲಿ ಜೀವಿ ಇದೆ, ಬಂದು ನಮಗೆ ಬುದ್ಧಿ ಹೇಳ್ತದೆ. ಆಮೆನ್. ಪ್ರಾಣಿಯಲ್ಲಿ ಜೀವಿ ಇಲ್ಲ, ಬಲಿ ಕೊಟ್ರೆ ಆ ಆತ್ಮ ಇಲ್ಲ, ಅದಕ್ಕೆ ಅದು ನಮ್ಮ ಹತ್ರ ಬಂದು ಬುದ್ಧಿ ಹೇಳಕ್ ಸಾಧ್ಯ ಇಲ್ಲ. ಈಗ ಯೇಸು ಕ್ರಿಸ್ತನ ನಂಬಿದಾಗ ನಮ್ಮೊಳಗೆ ಒಂದು ಹೊಸದೊಂದು ಪ್ರಾರಂಭ ಆಗುತ್ತೆ. ಏನು? ಮನಸ್ಸಾಕ್ಷಿ ಸ್ಟ್ರಾಂಗ್ ಆಗುತ್ತೆ. ನೀನು ಮಾಡಂತ ಪ್ರತಿಯೊಂದು ಕೂಡ ಅಲ್ಲಿ ಹೇಳಲ್ಪಡ್ತದೆ. ತಪ್ಪು ಮಗನೇ, ಇದು ತಪ್ಪು ಮಾಡ್ತದೆ, ಇದು ಮಾಡ್ತದೆ, ರಾಂಗ್. ಹಲ್ಲೆಲೂಯಾ. ಮೊದಲು ರಾಂಗ್ ರೇಟ್ ಇತ್ತು ಒಳಗಡೆ, ಆದ್ರೆ ಅಷ್ಟೊಂದು ಸೌಂಡ್ ಇದ್ದಿಲ್ಲ, ಅದು ಅಷ್ಟೊಂದು ಶಕ್ತಿ ಇದ್ದಿಲ್ಲ ಅದಕ್ಕೆ. ಈಗ ಯೇಸು ನಂಬಿದ ಮೇಲೆ ತಪ್ಪು ಮಾಡಿದ್ರೆ ಬುದ್ಧಿ ಹೇಳುವಂತ ಆ ಒಂದು ಸ್ವರ ಶಕ್ತಿ ಬಲ ಆಗತ್ತೆ. ನಿನಗೆ ಬಲವಾಗಿ ಸಾಕ್ಷಿ ಹೇಳ್ತದೆ, ಮಾಡಬಾರ್ದು ಇದನ್ನ. ದೇವ್ರ ನಂಬಿ
ಇದನ್ನ ಮಾಡ್ತಾರಾ? ಈ ತಪ್ಪು ಮಾಡ್ತಾರಾ? ಅಲ್ಲೆಲ್ಲೂಯ್ಯ. ಆಮೆನ್. ಅಲ್ಲಿಂದ ಏನೇನೋ ತೋಟದಾಗ ಏನು ಕಾಯಿ ಬಿದ್ದಿತ್ತಂದ್ರೆ ತಗೊಳಕ್ ಹೋದ್ರೆ ಮಗನೇ, ದೇವ್ರ ಮಗ ನೀನು, ಕಳ್ಳಕಾಯಿ ಎಲ್ಲ ನೀನು ತಗೊಂಡಾಗ ಸಾರಿ ಯಾಕೆ ಅಂತಂದ್ರೆ ಆರೋಗ್ಯ ಬರ್ತತ? ಕಳ್ಳಕಾಯಿ ಅದು ಪಾಪ ಅವ್ರಲ್ದ ಬಿದ್ರೆ ಅವ್ರದ್ದು ಸಂಬಂಧಪಟ್ಟದ್ದು, ನಿನಗೆ ಹೆಂಗೆ ಸಂಬಂಧಪಡ್ತದ? ಆಮೆನ್. ಹೌದಾ? ಹೇಳ್ತತಿಲ್ಲ? ಹೇಳ್ತತಿ. ನೋಡ್ರಿ, ಮೊದ್ಲು ಏನು ಅನಿಸ್ತಿದ್ದಿಲ್ಲ, ಅಲ್ಲಿಂದ 10 ಕಾಯಿ ಇದ್ರೆ ಒಂದು ಚೀಲ ತಗೊಂಡು ತುಂಬ್ಕೊಂಡ್ಬರ್ತಿದ್ವಿ, ಏನು ಅನಿಸ್ತಾ ಇರಲಿಲ್ಲ. ಈಗ ದೇವ್ರ ನಂಬಿದ ಮೇಲೆ ಪ್ರತಿಯೊಂದು ವಿಷಯಕ್ಕೂ ಅದು ಮಾತಾಡ್ತದೆ, ಬಲವಾಗಿ ಎಚ್ಚರಿಸ್ತದೆ. ಆಮೆನ್. ಅಲ್ಲೆಲ್ಲೂಯ್ಯ. ಆಮೆನ್. ಎಚ್ಚರಿಸ್ತದ? ಆಮೆನ್. ಆ ಅನುಭವ ಹೊಂದಿದ್ದೀರಿ ನೀವು? ಆಮೆನ್. ನೋಡ್ರಿ, ಒಂದು 5% ಮೋಸ ಮಾಡಕ್ಕೂ ಈಗ ಅಲ್ಲಿಂದ ಮುಂದೆ ಹಾಕ. ಆಮೆನ್. 5% ಯಾರ್ಯಾರ ನಾವು ನೋಡ್ತೇವೆ ಅಲ್ಲಿ ಎಲ್ಲೇನ ಯಾರ ಜಾಸ್ತಿ ಕೊಟ್ರಂದ್ರೆ, ಯಾಕೆ ಎಷ್ಟು ಕೊಟ್ಟಿರಲ್ಲ? ನಾನು ಕೊಟ್ಟಿದ್ದು 50 ರೂಪಾಯಿ, 70 ರೂಪಾಯಿ ಒಳ್ಳೆ ಕೊಟ್ಟಿರಲ್ಲ, ಯಾಕೆ? ಸಾಮಾನ್ಯದ ನಾವು ದುಡ್ಡು ತಗೊಳಂಗಿಲ್ಲ. ಹೌದಾ? ಕೊಟ್ಟಿದ್ದು ಕರೆಕ್ಟ್ ಇಲ್ಲ, ನೀವು ತಪ್ಪು ಕೊಟ್ಟಿರಿ, ತಗೊಳ್ರಿ ವಾಪಸ್ ಕೊಟ್ಟು ಬರ್ಬೇಕು. ಅಲ್ಲೆಲ್ಲೂಯ್ಯ. ಆಮೆನ್. ಮೊನ್ನೆ ಒಂದ್ ಹತ್ರ ಹೋಗಿದ್ದೆ, 50 ರೂಪಾಯಿ ಕೊಟ್ಟೆ ನಾನು. ಅವ್ನು 30 ರೂಪಾಯಿ ಇಟ್ಕೊಂಡು 20 ರೂಪಾಯಿ ವಾಪಸ್ ಕೊಡ್ಬೇಕಾಯ್ತು. ನನಗೇನು ಮಾಡ್ದ, ಅವ್ನು 30 ರೂಪಾಯಿ ವಾಪಸ್ ಕೊಟ್ಟ. ಅವ್ನು 30 ರೂಪಾಯಿ ಇಟ್ಕೋಬೇಕಾಯ್ತು, ನನಗೆ ನನಗೆ 20 ರೂಪಾಯಿ ವಾಪಸ್ ಕೊಡ್ಬೇಕಾಯ್ತು. ಅವನೇನು ಮಾಡ್ದ, 30 ರೂಪಾಯಿ ಕೊಟ್ಟ, 10 ರೂಪಾಯಿ ಜಾಸ್ತಿ ಕೊಟ್ಟ. ಯಾಕ್ರಿ 30 ರೂಪಾಯಿ ತಗೋಬೇಕಾಯ್ತು, 20 ರೂಪಾಯಿ ನೀವು ಇಟ್ಕೊಂಡು ನನಗೆ ಕೊಡ್ಬೇಕಾದ 20 ರೂಪಾಯಿ ನೀವು ಇಟ್ಕೊಂಡು, ನೀವು ಇಟ್ಕೋಬೇಕಾದ 30 ರೂಪಾಯಿ ನನಗೆ ಕೊಟ್ಟಿರಲ್ಲ. ಓ ಹೌದೌದು, ಮತ್ತೆ ವಾಪಸ್ ಕೊಟ್ಟೆ 20 ರೂಪಾಯಿ. ಅವ್ನು 30 ರೂಪಾಯಿ ಇಟ್ಕೊಂಡು 10 ರೂಪಾಯಿ ವಾಪಸ್ ಕೊಟ್ಟೆ 30 ರೂಪಾಯಿದಾಗ. ಅಲ್ಲೆಲ್ಲೂಯ್ಯ. ಆಮೆನ್. ಈ ರೀತಿ ನಮಗೆ ಒಂದು 10 ರೂಪಾಯಿ ಎಲ್ಲ ಚೆನ್ನಾಗಾತಲ್ಲ, ಅವನಿಗೆ ಬುದ್ಧಿ ಇಲ್ಲ ಕೊಟ್ಟ, ಏನು ಮಾಡೋಕ್ಕಾಗಲ್ಲ, ಯಾಕೆ ಬರಲ್ಲ, ನಾವೇ ನೋಡೋಕ್ಕಾಗತ್ತೆ ಅಂತೇಳಿ ಬರ್ಬೋದಾಗಿತ್ತು. ಅವನ ಹಣೆ ಬರ ಅಂತ ಬರ್ಬೋದಾಗಿತ್ತು. ನಮಗೆ ಲಾಭ ಆತು ಬಿಡು, 10 ರೂಪಾಯಿ ಏನಾದರೂ ಕೊತ್ತಿಮೀರಿ ತಗೊಂಡೋದ್ರ ಆತು. ಇಲ್ಲ, ಈಗ ಸ್ಟ್ರಾಂಗ್ ಇದೆ ದೇವ್ರ ವಾಕ್ಯ. ಈಗ ನಿಮ್ಮಲ್ಲಿ ದೇವ್ರ ಸ್ವರ ಈಗ ನಿಮ್ಮಲ್ಲಿ ಏನಾಗಿದೆ, ಸ್ಟ್ರಾಂಗ್ ಇರ್ತದೆ. ಆಮೆನ್. ಮತ್ತೆ ಜೀವನದಕ್ಕೂ ಚುಚ್ಚಕ್ ಸ್ಟಾರ್ಟ್ ಮಾಡಿಬಿಡ್ತದ. ಅದು ಎಂತ ಕೆಲಸ ಆತಲ್ಲ, ಅವು 10 ರೂಪಾಯಿ ಕೊಟ್ಟು ಬರ್ಬೇಕಾಯ್ತು. ಆಮೆನ್. ಈ ಸಂತಿಗೆ ಹೋದಾಗ ಅವ್ರಿಗೆ ಕಾಣ್ದಂಗೆ, ಬೇಡ ಬೇಡ ನಿಮ್ಮ ತರಕಾರಿ ಬೇಡ ನಮಗೆ, ಹೋಗ್ತಾ ಮುಂದೆ ತಗೊಂಡಿರ್ತಿರಲ್ಲ. ಈ ತರ ಮಾಡಕ್ ನಿಮಗೆ ಮನ್ಸಾಗತ್ತಾ? ಹೇಳ್ತಲ್ಲ ದೇವರಾತ್ಮ, ಓ ಮಗಳೇ, ಇದು ಜೀವನ ಅಲ್ಲ, ಇದು ಮೋಸವೇ ನಮ್ಮ ಜೀವನ ಅಲ್ಲ. ನೀತಿ ನ್ಯಾಯವನ್ನು ಸ್ಥಾಪಿಸ್ಲಿಕ್ಕಾಗೆ ನಾನು ನಿಮ್ಮನ್ನ ಕರೆದಿದ್ದೇನೆ. ಆಮೆನ್. ಮೋಸದಿಂದ ಬದುಕುವರಲ್ಲ ನಾವು, ಆಮೆನ್. ಅನ್ಯಾಯದಿಂದ ಬದುಕುವರಲ್ಲ. ಆಮೆನ್. ಎಷ್ಟೇ ಬರ್ಲಿ, ಆಮೆನ್, ಎಷ್ಟೇ ಕಷ್ಟ ಆಗ್ಲಿ, ಆಮೆನ್, ನಮಗ್ ಕಷ್ಟ ಐತಂತ ಇನ್ನೊಬ್ರು ಮೋಸ ಮಾಡಕ್ ಬರಲ್ಲ. ಆಮೆನ್. ನಮಗ್ ಕಷ್ಟ ಐತಂತ ಉಳಿತಂತ ಬರಂಗಿಲ್ಲ. ಅದು ಕೊಟ್ಟು ಬರ್ಲೇಬೇಕು, ವಾಪಸ್ ಕೊಡ್ಲೇಬೇಕು. ಆ 10 ರೂಪಾಯಿ ಇದ್ದಿದ್ರೆ ನೀನು ಊರಿಗೆ ಬರ್ತಿದ್ದೆ. ಮೋಸ ಮಾಡಿದ 10 ರೂಪಾಯಿ ಇದ್ದಿದ್ರೆ ಊರಿಗೆ ಬರ್ತಿದ್ದೆ. ಊರಿಗೆ ಹೋಗೋದಕ್ಕೆ ದುಡ್ಡಿಲ್ಲ ಅಂತ ಕಂದ್ಲಿ ಕೊಟ್ರೆ ಚೂಪ್ ಮಾಡಿಕೊಡ್ತಾರೆ. ಆ ರೀತಿ ಯೇಸು ಬಂದು ಏನ್ ಮಾಡಿ ನಮ್ಮೊಳಗೆ ಪವಿತ್ರಾತ್ಮ ಅಂತ ಬೆಂಕಿ ಇಟ್ಟು ಆ ಮಂಡು ಮನಸ್ಸಾಕ್ಷಿ ಐತಲ್ಲ, ಏನ್ ಅನಿಸ್ತಾ ಇರ್ಲಿಲ್ಲಲ್ಲ, ಕಾಯಿ ತಗೊಂಬಂದ್ರೆ ಏನ್ ಅನಿಸ್ತಾ ಇರ್ಲಿಲ್ಲ ನೋಡ್ರಿ. ಅದನ್ನ ಏನ್ ಮಾಡಿದಾನೀಗ ಕಡ್ದು ಚೆನ್ನಾಗಿ ಬೆಂಕಿಯಾಗಿ ಇಟ್ಟು ಅದನ್ನ ಏನ್ ಮಾಡನೆ ಚೂಪ್ ಮಾಡಿಬಿಟ್ಟ. ಈಗ ಏನ್ ಮುಟ್ಟಿದ್ರು ಶಾಕ್ ಹೊಡಿತೈತಿ. ಕಾಯಿ ಮುಟ್ಟಿದ್ರೆ ಶಾಕ್, ಸಂತೆಗೊಂದು ಎಕ್ಸ್ಟ್ರಾ ಹಾಕ್ಯನಕು ತಪ್ಪಾಗ ಹಾಕ್ಯನಕು ಶಾಕ್, ಈ ಕಡೆ ನೋಡಕ್ಕೂ ಶಾಕ್, ಈ ಕಡೆ ನೋಡಕ್ಕೂ ಶಾಕ್. ಎಲ್ಲಿ ನೋಡಿದ್ರು ಶಾಕ್. ಶಾಕಿಂಗ್ ನ್ಯೂಸ್. ಅಲ್ಲೆಲ್ಲೂಯ್ಯ. ಶಾಕ್ ಹೊಡಿತತಿ. ಈಗ ಕರೆಂಟ್ ಹೊಡಿತತಿ. ತಪ್ಪಾಗಿ ಯಾರಿಗೆ ಒಂದು ಮಾತಂದ್ರು ಶಾಕ್ ಅನ್ಬಾರ್ದಾಗಿತ್ತು. ಅಲ್ಲೆಲ್ಲೂಯ್ಯ. ಈ ರೀತಿ ನಮ್ಮ ಮನಸ್ಸನ್ನ ಏನ್ ಮಾಡ್ದ, ಮೊದಲು ಇತ್ತು ಅದು, ಅದೆಲ್ಲ ಡೆಡ್ ಆಗಿತ್ತದು, ಮಂಡಾಗಿತ್ತದು. ಅದನ್ನ ಏನ್ ಮಾಡಿದ ದೇವರು ಬಂದು
ಸುಳ್ಳಾದದ್ದು ಬಹಳ ಸ್ಟ್ರಾಂಗ್ ಇತ್ತು ಅವಾಗ. ಮಾಡ ನಾನು ಹಿಂದೆ ಬಸ್ ಚಾರ್ಜ್ ಕೊಡ್ಬೇಕಾರೆ, ಹಿಂದೆ ಬಸ್ಸೇ ಒಯ್ದು ಆಟೋ ಗೇಟ್ ಏನಿದ್ದಿಲ್ಲ, ಹಿಂದೆ ಬಸ್ ಚಾರ್ಜ್ ಕೊಡ್ಬೇಕಾರೆ ಟಿಕೆಟ್ ಅಂತ ಬರ್ತಿದ್ನಲ್ಲ ಹಿಂಗೆ, ನಾನೇನ್ ಮಾಡ್ತಿದ್ದೆ, ಹಿಂಗೆ ಹಿಂದಕ್ಕೆ ಸರ್ಕೊಂಡ್ ಬಿಡ್ತಿದ್ದೆ. ಇದೆಲ್ಲ ಕಲೆಕ್ಷನ್ ಮಾಡ್ಕೊಂಡ್ ಬಂದಿರ್ತಾನ ಅವನು, ಆ ಕಡೆ ಸೈಡ್ಗೆ ಅವ್ನು ಬೆನ್ನಿದ್ದೆ, ಆ ಕಡೆ ಟಿಕೆಟ್ ಕಲೆಕ್ಟ್ ಮಾಡ್ತಿದ್ದಂಗೆ. ನಿಮ್ದು ಕೊಟ್ಟಿದ್ನಲ್ರಿ, ಆಗತ್ತೆ. ₹10 ಉಳಿದ್ರೆ ಸಾಕಂತ ಪ್ಲಾನ್ ಮಾಡ್ತಿದ್ದೆ ನಾನು. ಯಾಕೆ ಹೊಡಿತಿದ್ದಿಲ್ಲ ಅವಾಗೆಲ್ಲ ಕಳ್ಳ ಮನಸ್ಸು ಚುರುಕಾಗಿತ್ತು ಅವಾಗ, ಬಸಿದ ಇದಾಗಿತ್ತು ನಮಗೆ. ಮಸ್ದಿರ್ತಕ್ಕಂಥ ಗರಗಸ ಆಗಿತ್ತು ಅವಾಗ. ಕೊಯ್ದು ಬಿಡ್ತಿತ್ತು ಇನ್ನೊಬ್ಬರನ್ನ, ಎಲ್ಲ ಟೋಪಿ ಹಾಕದೆ. ಅಲ್ವಿಯಾ? ಆಮೆನ್. ಏನಾದ್ರೂ ತಪ್ಪಿಸಿ ಅಂತ ದುಡ್ಡು ಉಳಿಸೋದೇ ಕೆಲಸ ಇತ್ತು ಅವಾಗ. ಏನಾದ್ರೂ ಮಾಡ, ದುಡ್ಡು ಉಳಿತಾ ಇನ್ನೊಬ್ರು ಚಾರ್ಜೆ ಕೊಟ್ಟಿಲ್ಲ ಇವತ್ತು ನಾನು, ಉಳಿತ್ ನೋಡ್ರಿ. ಎಷ್ಟು ಖುಷಿಯಾಗಿ ಸ್ನೇಹಿತರ ಹತ್ರ ಹೇಳೋದು, ಮನೆಗೆ ಬಂದು ಹೇಳೋದು, ಅಮ್ಮ ಚಾರ್ಜೆ ಕೊಟ್ಟಿಲ್ಲ ಇವತ್ತು, ಒಳ್ಳೆ ಮಗನೇ ಒಳ್ಳೆ ಕೆಲಸ ಮಾಡಿದೆ. ಅವರು ಒಳ್ಳೇದಲ್ಲ ಇದನ್ನು ಅಂತಿರ್ಲಿಲ್ಲ, ಚಲೋ ಆತಮ್ಮ. ಈ ಥರನೇ ಮಾಡ್ಬೇಕು, ಏನಾದ್ರೂ ಮಾಡಿ ಉಳಿಸ್ಕೋಬೇಕು. ಅಲ್ಲೆಲ್ವಿಯಾ? ಇಂಥ ಒಂದು ಕಥೆಗಳಿಂದ ನಾವೇನಾಗಿದ್ವಿ, ಈಗ ಬಿಡುಗಡೆ ಹೊಂದಿದ್ದೀವಿ. ಈಗ ಹಂಗಿಲ್ಲ, ನೀವೇನಾದ್ರೂ ಶಾಕ್ ಹೊಡಿಯೋದೆ, ಏನು ಮಾಡಿ ತಪ್ಪು ಮಾಡಿದೆ, ಒಳ್ಳೇದು ಮಾಡಿದ್ರೆ ಸಂತೋಷ ಪಡ್ತದೆ, ನಮ್ಮ ಹೃದಯ ಸಂತೋಷ ಪಡುತ್ತೆ, ನಾವು ಸಂತೋಷ ಪಡ್ತೀವಿ. ಅಲ್ಲಿ ಯೇಸು ಸ್ವಾಮಿನೂ ಸಂತೋಷ ಪಡ್ತಾನೆ ನಮ್ಮ ಹೃದಯದಾಗ ಇದ್ಕೊಂಡು. ಆದ್ರೆ ತಪ್ಪು ಮಾಡಿದ್ರೆ ಅಂದ್ರೆ ಯಾವತ್ತಾಗಲ್ಲ, ನಿಮಗೆ ಸಮಾಧಾನನೇ ಇರಲ್ಲ. ಆಮೆನ್. ಸುಸ್ತತೆ, ದೇವ್ರ ಆತ್ಮನ್ ಮಾಡ್ತದೆ ನಿಮಗೆ. ಹಿಂಗೆ ಅಂದ್ಬಿಟ್ಟಲ್ಲ, ಹಿಂಗೆ ಮಾಡಿಬಿಟ್ಟಲ್ಲ, ಅವ್ರ ಕಾಯಿ ಅದು ನಿಂದ ಅಲ್ಲ, ಅಲ್ಲಿ ಯಾಕೆ ಹೋಗಿದ್ದೆ, ಅವ್ರ ತೋಟಕ್ಕೆ ಯಾಕೆ ಹೋಗಿದ್ದೆ, ಅಲ್ಲಿ ಯಾಕೆ ಕೈ ಮುಟ್ಟಿದೆ, ಅದನ್ನ ಯಾಕೆ ತಗೊಂಬಂದೆ, ಫಸ್ಟ್ ಅಲ್ಲಿ ಹಾಕಿ ಹೋಗಿ ಎಲ್ಲಿತ್ತು ಅಲ್ಲಿಗೆ ಹೋಗು, ಅದು ಹಾಕಿ ಬರತಕ್ಕಲ್ಲ, ನಮಗೇನಾಗಲ್ಲ, ಹಾಕಿ ಹೊಡೆದು ಬಿಡೋದೇ ಇಲ್ಲ. ಆಮೆನ್. ಚೋಳು ಕುಸಿದಂಗೆ ಕುಸ್ತಿರ್ತದ ಒಳಗೆ, ಅದು ಎಷ್ಟು ಜನಕ್ಕೆ ಆ ಥರ ಐತೆ ಗೊತ್ತಿಲ್ಲ. ಅಲ್ಲಲ್ಲಿಯ? ಆಮೆನ್. ಮತ್ತೆ ಎಲ್ಲ ವಿಷಯದಲ್ಲಿ ಕೂಡ ಗಂಡನಿಗೇನೋ ತಪ್ಪು ಮಾತಾಡಿದಾಗ, ಹೆಂಡತಿಗೇನೋ ತಪ್ಪು ಮಾತಾಡಿದಾಗ, ಆಮೆನ್, ಒಟ್ಟು ತಪ್ಪು ಏನಿದಾವೆ ಯಾರೇ ಮಾಡಲಿ ಅವ್ರಿಗೆಲ್ಲ ಆಮೆನ್, ಚೋಳು ಕುಸಿದಂಗೆ ಕುಸ್ತಿರ್ತದ ಒಳಗೆ. ಚೋಳು ಚುಚ್ಚಿದ್ರೆ ಎಷ್ಟು ನೋವು, ಎಷ್ಟು ದಿನ ಸಂತೋಷ ಕಳ್ಕೊಂತೀವಿ ಹೇಳ್ರಿ, ಆ ರೀತಿ ಆಗ್ತದೆ. ಆಮೆನ್. ಆ ರೀತಿ ಆಗೈತೆ ನಿಮಗೆ. ಆಮೆನ್. ತಪ್ಪು ಮಾಡಿದಾಗೆಲ್ಲ ನೀವೆಲ್ಲೇ ಇರ್ರಿ, ಯಾವ್ರಾಗ ಇರ್ರಿ, ಎಸ್ವಾಮಿ ಜೊತೆಗಿರ್ತಾನೆ, ನಾವಿರಲ್ಲ. ಆದ್ರೆ ನೀವು ತಪ್ಪು ಮಾಡಿದಾಗ ಖಂಡಿತವಾಗಲ್ಲ ಅದು ನಿಮ್ಮನ್ನ ಬೆನ್ನತ್ತಿ ಏನ್ ಮಾಡ್ತತೆ. ಮತ್ತೆ ಯೂದನಿಗೆ ಹಂಗೆ ಆಗಿದ್, ಮತ್ತೆ ತಪ್ಪು ಮಾಡ್ಬಿಟ್ನ, ಯೇಸ್ವಾಮಿ ಹಿಡ್ಕೊಟ್ಬಿಟ್ನ, ಮನಸ್ಸಾಗಿ ಸ್ವಿಚ್ ಹಾಕಿ ಹಚ್ಬಿಡ್ತದು, ಚೋಳು ಕಸಿತಂಗೆ ಕುಸ್ತಕ್ಕೆ ಹಚ್ಬಿಡ್ತು, ಸಮಾಧಾನನೇ ಕಳ್ಕೊಂಡ್ಬಿಟ್ಟ. ಸಮಾಧಾನ ಕಳ್ಕೊಂಡು ಎಲ್ಲಿ ಹೋದ್ರೆ ಸಮಾಧಾನ ಇಲ್ಲ, ಸಮಾಧಾನ ಇಲ್ಲ, ಸಮಾಧಾನ ಇಲ್ಲ, ಸಮಾಧಾನ ಇಲ್ಲ, ಸಮಾಧಾನ ಇಲ್ಲ. ದುಡ್ಡು ತಗೊಂಡು ವಾಪಸ್ ಕೊಟ್ಟ. ₹30 ಬೇಡ ಸ್ವಾಮಿ, ನಮಗೆ ಯೇಸ್ವಾಮಿ ಬಿಡುಗಡೆ ಮಾಡ ಅಂತ ಕೇಳಿದ್ರು, ಅವ್ರು ಏನ್ ಮಾಡ್ಲಿಲ್ಲ, ಬಿಡುಗಡೆ ಮಾಡ್ಲಿಲ್ಲ. ಇವನ್ ಮನಸ್ಸಾಕ್ಷಿ ಸ್ವಿಚ್ ಹಾಕಿ ಸಾತ್ ಮಾಡ್ತು ಸ್ವಾಮಿ ಜೊತೆಗಿದ್ದಾಗ ಎಷ್ಟೋ ಸಂತೋಷಗಿದ್ದವನು. ಸ್ವಾಮಿಗೇನ್ ಕೇಡ್ ಮಾಡಿದ್ನ, ಸ್ವಾಮಿ ವಿರುದ್ಧ ಏನ್ ತಪ್ಪು ಮಾಡಿದ್ನ, ಮುಗೀತಲ್ಲಿ. ಹಗ್ಗ ತಗೊಂಡು ನೇಣ ಹಾಕ್ಯನವರೆಗೂ ಅದು ಮನಸ್ಸಾಕ್ಷಿ ಏನ್ ಮಾಡ್ತು, ಶಾಕ್ ಹೊಡೆದ್ ಬಿಡ್ಲೇ ಇಲ್ಲ. ಮನಸ್ಸಾಕ್ಷಿ ಚುಚ್ಚೋದಕ್ಕೆ ಲಾಸ್ಟ್ ಜೀವನ ಕಳ್ಕೋಬೇಕಾಯ್ತು ಅವನು. ಹಿಂಗಾಗ್ಬಿಡ್ತವೆ. ಅದಕ್ಕಾಗಿ ಎಚ್ಚರವಾಗಿರ್ರಿ, ತಪ್ಪು ಮಾಡಕ್ಕೆ ಹೋಗ್ಬೇಡ್ರಿ. ಒಂದು ವೇಳೆ ತಪ್ಪು ಮಾಡಿದ್ರೆ ಅದನ್ನ ಏನ್ ಮಾಡ್ರಿ, ನೀವು ಸರಿ ಮಾಡ್ಕೊಳ್ಳಿ. ಸರಿ ಮಾಡ್ಕೊಂಡಾಗ ನಿಮಗೆ ಜೀವನ ಮತ್ತೆ ಶಾಂತಿ ಬರ್ತದೆ. ಸರಿ ಮಾಡ್ಕೊಳ್ಳಿಲ್ಲ ಅಂದ್ರೆ ಶಾಂತಿ ನಿಮಗೆ. ಅದೇ ಯೇಸು ಸ್ವಾಮಿ ಆತ್ಮ ಮಾಡೋದು. ಯೇಸು ಸ್ವಾಮಿ ನಂಬಿದಾಗ ದೇವ್ರ ಆತ್ಮ ನಮ್ಮ ಒಳಗೆ ಬರ್ತದಂದ್ರೆ ಅರ್ಥ ಅದೇ. ಮೊದಲು 2 ಸಾಕ್ಷಿ ಇರ್ತಾವ ನಿಮ್ಮಲ್ಲಿ, ಆದ್ರೆ ಸತ್ಯ ಮುಚ್ಚೋಗಿರ್ತತೆ, ಸುಳ್ಳಿಂದ ದರ್ಬಾರ ಇರ್ತದೆ ಅಲ್ಲಿ. ಯೇಸು ಸ್ವಾಮಿ ಏನ್ ಮಾಡ್ತಾನೆ, ಸುಳ್ಳನ್ನು ಹೊರಗಾಕಿ, ಅಂದ್ರೆ ಸೈತಾನ ಹೊರಗಾಕಿ ತಾನಲ್ಲಿದ್ದ ಏನ್ ಮಾಡ್ತಾನೆ, ಅಧಿಕಾರ ನಡೆಸಲಿಕ್ಕೆ ಪ್ರಾರಂಭ ಮಾಡಿದಾಗ ಇವೆಲ್ಲ ಸಂಭವಿಸ್ತಾನೆ. ಮೊದಲು ಸುಳ್ಳು ಹೇಳಕ್ಕೆ ನಮಗೆ ಹಿಂಜರಿತಿರ್ಲಿಲ್ಲ, ಈಗ ಸುಳ್ಳು ಹೇಳ್ಬೇಕಂದ್ರೆ ಕಷ್ಟ ಆಗ್ತದೆ. ತಪ್ಪಾದ ಕೆಲಸ ಮಾಡ್ಬೇಕಂದ್ರೆ ಆಗಲ್ಲ. ಮೊದ್ಲು ಇನ್ನೂ ಒಂದು 10 ಕೊಡು ಅಂತಿದ್ವಿ ನಾವು.
ಸುಳ್ಳಿಗೆ ಸುಳ್ಳು ಜೋಡಿಸಿ ಭರ್ಜರಿ ಸುಳ್ಳು. ನಾನಂತ ಭಯಂಕರ ಸುಳ್ಳು ಹೇಳ್ತಿದ್ದೆ. ಸುಳ್ಳು ಹೇಳದ ನನ್ನ ಜೀವನ ಆಗಿಬಿಟ್ಟಿತ್ತು. ಅಲ್ಲೆಲ್ಲಿಯ ಆ ತಾಲೂಕು ಆಫೀಸ್ಗೆ ಹೋಗ್ತಿದ್ದೆ, ಏನೋ ಸರ್ಟಿಫಿಕೇಟ್ ಮಾಡಿಸ್ಕೊಂಬರ್ಬೇಕಂತ. ಅಲ್ಲಿ ಸಿನಿಮಾ ನೋಡಿ ದುಡ್ಡೆಲ್ಲ ಕಳ್ಕೊಂಡು ಬಂದು ಮನೆಗೆ ಇವತ್ತು ತಹಸೀಲ್ದಾರ್ ಇದ್ದಿಲ್ಲ, ನಾಳೆ ಮತ್ತೆ ಹೋಗ್ಬೇಕು. ಯಾಕಂದ್ರೆ ಇನ್ನೊಂದು ಪಿಕ್ಚರ್ ರಿಲೀಸ್ ಆಗಿರ್ತಿತ್ತು ಅಲ್ಲಿ. ಏನು ಅನ್ನಿಸ್ತಿದ್ಲ ನನಗೆ. ಮತ್ತೆ ನಮ್ಮಪ್ಪ ಎಲ್ಲ ಹುಡುಕಿಯನ್ನು ದುಡ್ಡು ಕೊಡೋಣ, ಮತ್ತೆ ಹೋಗ್ತಿದ್ದೆ. ಮತ್ತೆ ಆ ಪಿಕ್ಚರ್ ನೋಡಿ ಇವತ್ತು ಬಂದಿಲ್ಲ. ಅವ್ರು ಬೈತಿದ್ರು, ಅವನ್ನೆಲ್ಲ ಹಾಳಾಗೋದ್ನ. ಮ್ಯಾಟ್ನಿ ನೋಡ್ಕೊಂಡು ಮಧ್ಯಾಹ್ನ ಸಾಯಂಕಾಲ ಬಸ್ ಹೊತ್ತಿಗೆ ಊರಿಗೆ ಹೋಗ್ತಿದ್ದೆ. ಇದೇ ಕೆಲಸ ಆಗ್ಬಿಟ್ಟಿತ್ತು ನಂದು. ನಾಳೆ SSLC ಎಕ್ಸಾಮ್, ನಾಳೆ ಪೇಪರ್ ಐತೆ. ಸೆಂಟ್ರ್ ಬೇರೆ ಇತ್ತಲ್ಲ, ಅದು ಅಲ್ಲಿಗೆ ಹೋಗಿದ್ದೆ ನಾನು. ಅಲ್ಲಿ ಒಂದು ಸ್ವಲ್ಪ ಜನ ಹುಡುಗರಲ್ಲಿ ಒಂದು 4-5 ಜನ ಹುಡುಗರು ಸೇರ್ಕೊಂಡು ರೂಮ್ ಮಾಡ್ಕೊಂಡು ಎಕ್ಸಾಮ್ ಮುಗಿಯ ತಗಲ್ಲ ಟೆಂಪರವರಿ ರೂಮ್ ತಗೊಂಡು ಇರ್ತಿದ್ವಿ. ನಾಳೆ ಎಕ್ಸಾಮ್ ಐತ್ರಿ, ರಾತ್ರಿ ಪಿಕ್ಚರ್ಗೆ ಹೋಗಿದ್ದೀನಿ. ಪಿಕ್ಚರ್ ಅಂದ್ರೆ ಭಾಳ ಇಷ್ಟ ನನಗೆ. ಆ ದೆವ್ವ ಹೊರಟೋಗಿದ್ದು ಎಸ್ವಾಮಿ ನಂಬಿದ ಮೇಲೇನೆ. ಅದೊಂದು ದೆವ್ವ ಅದು. ಅಲ್ಲೆಲ್ಲೂಯ್ಯ. ಈ ರೀತಿ ಅವಾಗ ಏನು ನಮಗೇನು ಯಾಕೆ ಹೊಡಿತಿರ್ಲಿಲ್ಲ. ಯಾಕೆ ಫೇಲ್ ಆದೆ? ಸಿನಿಮಾ ನೋಡಿದ್ರಿಂದ ಫೇಲ್ ಆದ್ನೆ. ಸಿನಿಮಾಕ್ಕೆ ಹೋಗಿದ್ದೆ ಅಂತೇಳಿ ರಾತ್ರಿ ಪಿಕ್ಚರ್ಗೆ ಹೋಗಿದ್ದೆ, ಬೆಳಿಗ್ಗೆ ಪರೀಕ್ಷೆ ಬರೆಯೋಕ್ಕಿತ್ತು ಅಂತೇಳಿ ಮನೆಗೆ ಹೇಳಿದ್ರೆ ಏನು ಮಾಡ್ತಾರೆ? ಸನ್ಮಾನ ಮಾಡ್ತಾರಾ? ಓ, ನಮ್ಮಪ್ಪ ಭಯಂಕರ ಜೋರು, ಹೊಡೆದಾಗ್ಬಿಡ್ತಿದ್ದ. ಅಲ್ಲೆಲ್ಲೂಯ್ಯ. ಆದರೂ ಕೂಡ ನಾನೇನು ಮಾಡ್ತಿದ್ದೆ, ಸುಳ್ಳು ಹೇಳಕ್ಕೆ ನಾನು ಏನಾಗಿದ್ದೆ, ನಿಶ್ಚಿಮಾಗಿದ್ದೆ. ಅವಾಗ ಸುಳ್ಳು ಹೇಳೋದಂದ್ರೆ ನನಗೆ ಒಂಥರ ಖುಷಿನೇ ಆಗ್ತಿತ್ತು. ನನ್ನ ಸೈತಾನ್ ನನ್ನೊಳಗೆ ಎಷ್ಟು ದರ್ಬಾರ ಮಾಡಿರ್ಬೇಕು ಹೇಳ್ರಿ. ನನ್ನ ಆತ್ಮದಲ್ಲಿ ಕೂತ್ಕೊಂಡು ಸೈತಾನ ಎಷ್ಟು ಆಳ್ವಿಕೆ ಮಾಡಿರ್ಬೇಕು. ಯೋಚನೆ ಮಾಡ್ರಿ. ಅಲ್ಲೆಲ್ಲೂಯ್ಯ. ಈಗ ಇಂಥದ್ದೇ ಸುಳ್ಳು ಹೇಳಿ ಇಂಥದ್ದೇ ಇದು ಮಾಡೋಂಥ ನೀವೆಲ್ಲರೂ ಏನಾದರೂ ಇದ್ರೆ ಇವತ್ತೇನು ಮಾಡ್ರಿ, ನೀವು ದೇವ್ರ ಹತ್ರ ಕ್ಷಮಾಪಣೆ ಕೇಳಿ, ಸುಳ್ಳು ನನ್ನ ಮನದೇವರಲ್ಲ, ಸತ್ಯನೇ ಮನ ದೇವರು. ನನ್ನ ಮನಸ್ಸಿನ ದೇವರು ಯಾರು? ಸತ್ಯವೇ, ಯೇಸು ಕ್ರಿಸ್ತನು. ಸುಳ್ಳು ಹೇಳ್ಬೇಕಾರೆ ಅಪ್ಪಗಲ್ಲ ಸುಳ್ಳು ಹೇಳೋದು, ಅಮ್ಮಗಲ್ಲ. ಯಾರಿಗೆ ಹೇಳ್ತೀವಿ? ಕ್ರಿಸ್ತನಿಗೆ ಹೇಳ್ತೀವಿ. ನಾನು ಅಪ್ಪಿಲ್ಲ, ಯಾರಿಲ್ಲ, ನಾನೇ ಸ್ವತಂತ್ರ. ಆದ್ರೂ ನಿನಗೆ ಕ್ರಿಸ್ತನಿದ್ದಾನೆ, ದೇವರಿದ್ದಾನೆ, ನೋಡ್ತಾನೆ. ಎಲ್ಲವನ್ನು ನೋಡುವ ದೇವರು. ಪ್ರತಿಯೊಂದು ನೀನು ಕೂತ್ಕೊಳ್ಳುವುದು ಹೇಳುವುದು ನೋಡ್ತೀನಿ ಅಂತ ಹೇಳಿ ವಾಕ್ಯ ಇದೆ. ನಿನ್ನ ಸುತ್ತಲೂ ಆವರಿಸಿ ನಿನ್ನ ತಲೆ ಮೇಲೆ ಕೈ ಇಟ್ಟಿನಿ ಅಂತ ವಾಕ್ಯ ಇದೆ. ಆತನಿ ತಪ್ಪಿಸ್ಕೊಂಡು ಎಲ್ಲಿಗೆ ಹೋಗಲಿ? ದಾವೀದ ಹೇಳ್ತಾನೆ, ನೀವು ಎಲ್ಲಿಗೆ ಹೋಗ್ತೀರಾ ಅಂತ ತಪ್ಪಿಸ್ಕೊಂಡು. ತಂದೆ ತಾಯಿ ಸುಳ್ಳು ಹೇಳ್ಬೋದು, ಸ್ನೇಹಿತರಿಗೆ ಸುಳ್ಳು ಹೇಳ್ಬೋದು, ಆದ್ರೆ ನೋಡಿ ದೇವ್ರಿಗೆ ಏನು ಮಾಡಕ್ಕಾಗಲ್ಲ. ದೇವರಿಂದ ನಿನ್ನ ಪ್ರತಿಯೊಂದು ಮಾತುಗಳನ್ನು ದೇವ್ರು ಏನ್ ಮಾಡ್ತಾನಂತೆ, ಆ ದಿನದಲ್ಲಿ ಲೆಕ್ಕ ತಗೊಂತಾನಂತೆ. ನೀನ್ ಆಡುವ ಪ್ರತಿಯೊಂದು ಮಾತಿಗೂ ದೇವ್ರ ಮುಂದೆ ಲೆಕ್ಕ ಕೊಡ್ಬೇಕಂತ ಐತೆ. ಲೆಕ್ಕ ಕೊಡ್ತೀರಾ? ಲೆಕ್ಕ. ಅದಕ್ಕಾಗಿ ದೇವರಾತ್ಮ ನಿಮ್ಮಲ್ಲಿ ಇರೋದ್ರಿಂದ ನಿಮ್ಮನ್ನು ಸುಮ್ಮನೆ ಬಿಡಲ್ಲ. ಒಂದ್ ವೇಳೆ ದೇವರಾತ್ಮ ಇದ್ರೆ ನಿಮ್ಮನ್ನು ಸುಮ್ಮನೆ ಬಿಡಲ್ಲ. ದೇವರಾತ್ಮನನ್ನೇ ಲೆಕ್ಕಿಸದೆ ಆಟ ಆಡೋರು ಇದ್ರೆ ಏನು ಮಾಡೋಕ್ಕಾಗಲ್ಲ. ಒಂದ್ ದಿವಸ ಅವ್ರು ನ್ಯಾಯ ತೀರ್ಪಿಗೆ ಅಲ್ಲಿ ದೇವ್ರ ಮುಂದೆ ತಲೆ ತೆಗಿಸಿ ನಿಲ್ತಾರೆ. ತಲೆ ಯಾಕೆ ತಗ್ಗಿಸ್ತಾರೆ ಹೇಳ್ರಿ? ತಪ್ಪು ಮಾಡ್ದಾಗನೆ. ತಪ್ಪು ಮಾಡಿಲ್ಲ ಅವನ ತಲೆ ಏನಪ್ಪಾ, ಯಾಕೆ ನನ್ನ ಮಗ ಏನ್ ತಪ್ಪು ಮಾಡ್ದ? ಅದೇನ್ ತಪ್ಪು ಮಾಡ್ದ ಅವ್ರು ಹೇಳಿದ ಕೂಡ್ಲೆ ಹೌದಾ ಗೊತ್ತಾಗ್ಲಿಲ್ಲ. ನೋಡ್ರಿ ತಪ್ಪಿಗೆ ಎಷ್ಟು ಶಿಕ್ಷೆ. ಅದಕ್ಕೆ ಪ್ರಾಣಿ ರಕ್ತ ಈ ತರ ಕೆಲಸ ಮಾಡ್ತಿರ್ಲಿಲ್ಲ ಹಳೆ ಒಡಂಬಡಿಕೆ ಜನರಿಗೆ. ಆದ್ರೆ ಹೊಸ ಒಡಂಬಡಿಕೆ ಜನರಿಗೆ ಪ್ರಾಣಿ ರಕ್ತ ಅಲ್ಲ, ನಾವು ಪ್ರಾಣಿ ರಕ್ತದ ಕೆಳಗಿಲ್ಲ, ನಾವು ಡೈರೆಕ್ಟ್ ಆಗಿ ದೇವರ ರಕ್ತದ ಕೆಳಗೆ ನಾವಿದ್ದೀವಿ. ದೇವರ ರಕ್ತದ ಕೆಳಗಿದ್ದೀರಾ? ನೋಡ್ರಿ, ಭಿನ್ನವಾಗಿದೆ ಇದು. ಆರಾಧಕ ಮೇಲೆ ಬರೋದ್ ಸಾಧ್ಯ ಬರ್ತದೆ ಇದು. ಅಲ್ಲೆಲ್ಲೂಯ್ಯ. ನೋಡ್ರಿ, ಪ್ರಾಣಿಗೆ ತಾನು ಬೆತ್ತಲಾಗಿದ್ದೇನೆಂಬ ಅರಿವಿಲ್ಲ. ಪ್ರಾಣಿಗೇನಿಲ್ಲ? ಬೆತ್ತಲಾಗಿದ್ದೇನೆಂತ ಅರಿವು ಐತಾ ಪ್ರಾಣಿಗೆ? ಪ್ರಾಣಿಗಳು ಬಟ್ಟೆ ಉಟ್ಕಂತಾವ? ನೋಡ್ರಿ, ಅದಕ್ಕೆ ತಾನು ಪಾಪ ಮಾಡುತ್ತೇನೆಂಬ ತಿಳುವಳಿಕೆ ಇಲ್ಲ. ಅದಕ್ಕೆ ಯಾವುದು ಗೊತ್ತಿಲ್ಲ. ಪ್ರಾಣಿಗೇನಿಲ್ಲ?
ಯಾವುದೂ ಗೊತ್ತಿಲ್ಲ. ಯಾವುದು ಗೊತ್ತಿಲ್ಲ. ಆದುದರಿಂದ ಅದು ಜೀವಿಸುವ ಜೀವಿಯಾಗಿದೆ ಅಷ್ಟೇ. ಆಮೆನ್. ಜೀವಿಸ್ತದೊಂದು ಪ್ರಾಣಿ ಅಷ್ಟೇ. ಆದರೆ ಜೀವಿತದಲ್ಲಿ ಪ್ರಾಣವಿರಲಿಲ್ಲ. ಈಗ ಅಲ್ಲಿ ಒಂದು ಜೀವವಿದೆ, ಒಂದು ರಕ್ತ, ಒಂದು ಜೀವ. ಹಲ್ಲೆಲೂಯಾ. ಆಮೆನ್. ಜೀವಿತದೊಳಗೆ ಒಂದು ಪ್ರಾಣವು ಜೀವಿತದ ಸ್ವಭಾವವಾಗಿದೆ. ಆದುದರಿಂದ ಅದಕ್ಕೆ ನಿಶ್ಚಯವಾದ ಸ್ವಭಾವ ಇರಲಿಲ್ಲ. ಹಲ್ಲೆಲೂಯಾ. ಆಮೆನ್. ನಿಶ್ಚಯವಾದಂಥ ಸ್ವಭಾವ ಏನಾಗಿರಲಿಲ್ಲ, ಇರಲಿಲ್ಲ. ಅದೊಂದು ಪ್ರಾಣಿಯಾಗಿತ್ತು. ಆದುದರಿಂದ ಜೀವ ಸಮರ್ಪಿಸಲ್ಪಟ್ಟಿದೆ ಎಂದು ರಕ್ತವು ಚಿಹ್ನೆಯಾಗಿಡಲ್ಪಟ್ಟಿತ್ತು. ಆಮೆನ್. ಹಲ್ಲೆಲೂಯಾ. ಆಮೆನ್. ಒಂದು ಜೀವ ಬಲಿಯಾಗಿದೆ ಅಂತ ಅಷ್ಟೇ ಅದು ಇತ್ತು ಅಷ್ಟೇ. ಆದ್ರೆ ಇದು ಹಂಗಲ್ಲ. ಆದರೆ ಈ ಮಹಿಮಕರವಾದ ಸ್ಥಳದಲ್ಲಿ, ಈ ಒಡಂಬಡಿಕೆಯ ಕೆಳಗೆ, ಅಲ್ಲಿ ರಕ್ತ ಮತ್ತು ಜೀವದ ಮಧ್ಯದಲ್ಲಿ ಭಿನ್ನತೆ ಇದೆ. ಆಮೆನ್. ರಕ್ತ ಮತ್ತು ಜೀವದ ಮಧ್ಯದಲ್ಲಿ ಇಲ್ಲಿ ಏನಾಗಿದೆ, ಭಿನ್ನವಾಗಿದೆ, ಬೇರೆ ಬೇರೆ ಇದೆ. ಇದು ಇವತ್ತು ಪವಿತ್ರಾತ್ಮ ವಿಶ್ವಾಸಿಗಳು ಒಂದು ಚಿಹ್ನೆಯಾಗಿದ್ದಾನೆ. ಆಮೆನ್. ಒಂದು ರಾಸಾಯನಿಕ ಮಿಶ್ರವಲ್ಲ, ಆದರೆ ಅದು ದೇವರ, ಹಲ್ಲೆಲೂಯಾ, ಆಮೆನ್, ದೇವರ ಪವಿತ್ರಾತ್ಮವಾಗಿದೆ. ಆಮೆನ್. ಇದು ಒಂದು ಇವತ್ತು ದೇವರ ಸನ್ನಿಧಿಯೊಂದಿಗೆ ಹೇಳುವ ಚಿಹ್ನೆಯಾಗಿದೆ. ಆಮೆನ್. ಆಮೆನ್. ದೇವರು ಈ ಚಿಹ್ನೆಯನ್ನು ನೋಡಲೇಬೇಕಾಗಿದೆ. ಆತನು ತಮ್ಮ ಪ್ರತಿಯೊಬ್ಬೊಬ್ಬರಲ್ಲಿ ಈ ಚಿಹ್ನೆ ನೋಡ್ಬೇಕಂತ ಅಪೇಕ್ಷೆ ಇದೆ. ಆಮೆನ್. ದೇವರು ಪ್ರತಿಯೊಬ್ಬರಲ್ಲಿ ಈ ಚಿಹ್ನೆ ನೋಡ್ಬೇಕಂತ ಏನಾಗಿದೆ, ಅಪೇಕ್ಷೆ. ಆಮೆನ್. ಆದ್ರಿಂದ ಸಾಯಂಕಾಲದ ನೆರಳು ಬಂದಾಗ, ಆಮೆನ್, ದೇವರ ರೌದ್ರ ಮೇಲಿನಿಂದ, ಹಲ್ಲೆಲೂಯಾ, ದೇವರನ್ನು ನಂಬದ ಜನಾಂಗಗಳ ಮೇಲೆ ಮತ್ತು ಅಪವಿತ್ರರಾದ ಅವಿಶ್ವಾಸಿಗಳ ಮೇಲೆ, ನಂಬದಿರ್ತಕ್ಕಂಥ ಜನರ ಮೇಲೆ, ಅಪವಿತ್ರವಾದಂಥ ಅವಿಶ್ವಾಸಿಗಳ ಮೇಲೆ, ನಂಬಿದ್ದಾರೆ ಸರಿಯಾಗಿ ನಂಬಿಲ್ಲ, ಅದಕ್ಕೆ ಅವಿಶ್ವಾಸ ಅಂತ ಕರೀತಾರೆ. ಅಂಥವ್ರ ಮೇಲೆ ಕೂಡ ದೇವರ ರೌದ್ರ ಒಂದು ದಿವಸ ಬರುತ್ತೆ. ಆಮೆನ್. ಮತ್ತು ತಮ್ಮಲ್ಲಿ ಇಲ್ಲದಿದ್ದಾಗ್ಯೂ ಉಂಟೆಂದು ಹೇಳುವವರು ಇಂಥವರು. ತಮ್ಮಲ್ಲಿಲ್ಲ ಆ ಆತ್ಮ, ಆದ್ರೆ ನಾನು ದೇವ್ರು ನಂಬಿದ್ದೀನಿ ಹೇಳ್ಕೊಳ್ಳೋರು. ಮೋಸ ಮಾಡೋಕೆ ಅಡ್ಡಿ ಇಲ್ಲ, ಅನ್ಯಾಯ ಮಾಡೋಕೆ ಅಡ್ಡಿ ಇಲ್ಲ, ಯಾವ್ದು ಮಾಡಿದ್ರೂ ಮನಸಾಕ್ಷಿ ಇಲ್ಲ. ಮನಸಾಕ್ಷಿ ಇಲ್ಲದ ಕೆಲಸಗಳನ್ನೇ ಭರ್ಜರಿ ಮಾಡ್ತಾರೆ. ಹಲ್ಲೆಲೂಯಾ. ಆಮೆನ್. ಮನಸಾಕ್ಷಿ ಇಲ್ಲದ ಕೆಲಸಗಳನ್ನೇ ಮಾಡ್ತಾರೆ, ಭರ್ಜರಿ ಮಾಡ್ತಾರೆ. ಮೊನ್ನೆ ಯಾವುದೋ ಒಂದು ಸ್ಕೀಮ್ ಬಂದಿತ್ತು, ಈಗ 2, 3, 4, 5 ವರ್ಷ ಆಯ್ತದು. ಭಾಳ ಮೋಸ ಆಯ್ತು ಭಾಳ ಜನರಿಗೆ. ಅದು ವಿಶ್ವಾಸಿಗಳ ಮಧ್ಯದಲ್ಲೇ ಬಂತದು. ಪಾಸ್ಟರ್ಗಳೇ ಅದಕ್ಕೆ ಏಜೆಂಟ್ರಾಗ್ಬಿಟ್ರು. ನನಗೆ ಹೇಳಿದ್ರು, ನೀವು ಏಜೆಂಟ್ರಾಗ್ರಿ, ಭಾಳ ಲಾಭ ಐತಿದು. ಈಗಲೇ ಉದ್ಧಾರ ಆಗ್ಬೇಕಣ್ಣ ನಾವು. ಈಗ ಬಿಟ್ಟರೆ ನಮಗೆ ಸಮಯ ಯಾವಾಗ ಬರುತ್ತೆ ಮೋಸ ಮಾಡಕ್ಕೆ ಪ್ಲಾನಿಂಗ್. ನನಗೆ ಹೇಳ್ತಿದ್ರು, ನೀವು ಏಜೆಂಟ್ರಾಗ್ರಿ ಅಂದರೆ ನಾನು ದುಡ್ಡು ಕಲೆಕ್ಟ್ ಮಾಡಿ ಅವ್ರಿಗೆ ಕಳಿಸ್ಬೇಕು. ಅವರು ತಿಂಗಳಿಗೆ 10,000 ಕೊಡ್ತೀವಂತ. 10,000 ಕಟ್ಟಿದರೆ ಅಷ್ಟು ಒಂದು 10 ತಿಂಗಳು 10,000 ಕೊಡ್ತೀವಿ ನಾವು. 10,000 ಒಂದ್ಸರಿ ಕಟ್ಟೋದು. ಇವ್ರು 10,000 ತಿಂಗಳ ಕೊಡ್ತಾರೆ. ಎಷ್ಟಾಯ್ತು? 1,00,000. ನೋಡ್ರಿ, ಜನಗಳು ಪಾಪ ಆಸೆ ಪಟ್ಟು, ವಿಶ್ವಾಸಿಗಳು ಬಡವರಿದ್ವಿ ನಾವು, 10,000 ಎಲ್ಲಾರು ತಂದು ಕೊಟ್ರೆ ಒಂದು ತಿಂಗಳ 10,000 ಸಿಗುತ್ತಲ್ಲ ಅಂತೇಳಿ ಆಸೆ ಎಲ್ಲ ಜನ ಕೊಟ್ಟರು. ನನಗೆ ಅದಕ್ಕೆ ಏಜೆಂಟ್ ಆಗಂತ ಒಬ್ಬನು ಬೆನ್ನತ್ತೇನೆ. ಈಗಲೇ ಉದ್ಧಾರ ಆಗ್ಬೇಕಣ್ಣ ನಾವು. ಏನು ಉದ್ಧಾರ ಅನ್ನೋದು ನಮಗೆ ಅರ್ಥ ಆಗಲಿಲ್ಲ. ಅದಕ್ಕೆ ಪಾಸ್ಟ್ಗಳ ಕಮಿಷನ್, ಅದಕ್ಕೆ 10,000 ರೂಪಾಯಿ ಕಲೆಕ್ಟ್ ಮಾಡಿ ಕೊಟ್ಟರೆ 300 ರೂಪಾಯಿ ಕಮಿಷನ್ನು. ನಾನು ಒಬ್ಬರ ಹತ್ರ 10,000 ರೂಪಾಯಿ ಕಲೆಕ್ಷನ್ ಮಾಡಿದ್ರೆ ಆದರೆ 300 ರೂಪಾಯಿ ನಾನು ಏಜೆಂಟು, ನನಗೆ ಇನ್ನು ಉಳಿಕೆದ್ದು ಅವರಿಗೆ. ಈ ಥರ. ಹಲ್ಲೆಲೂಯಾ. ಆಮೆನ್. ಏನು ಮಾಡಿಬಿಟ್ರು, ಕೊನೆಗೆ ಮುಳುಗಿ ಹೋಗುತ್ತಿದೋ ಅನ್ನೋ ಗೊತ್ತಾದ ಕೂಡಲೇ ವಿಶ್ವಾಸಿಗಳ ಹತ್ರ ಕಲೆಕ್ಟ್ ಮಾಡಿದ ದುಡ್ಡು ಪಾಸ್ಟ್ರುಗಳು ಯಾರು ಕೂಡ ಅಲ್ಲಿ ಮುಂದೆ ಕಟ್ಟಲಿಲ್ಲ. ಅದು ಮುಚ್ಕೊಂಡು ಹೋತು. ಇಲ್ಲಿ ಬಾಯಿ ಬಿಡ್ಕೊಂಡು ವಿಶ್ವಾಸಿಗಳು ಕುಂತರು. ಹಲ್ಲೆಲೂಯಾ. ಆಮೆನ್. ನೋಡ್ರಿ, ಇದೆಲ್ಲ ಮಾಡಕ್ಕೆ ಅವರಿಗೆ ಮನಸ್ಸಾಕ್ಷಿ ಏನಾಗ್ತಿಲ್ಲ. ನಾನು ಇದೆಂಥ ಪಾಸ್ಟ್ರುಗಳು, ಇದೆಂಥ ತಂದ್ರು ಅಂತ ನಾನು ಭಾಳ ಬೇಜಾರಾದ. ಹಲ್ಲೆಲೂಯಾ. ಆಮೆನ್. ಎಲ್ಲ ಭಾಳ ಗೋಳ ಆತು, ದೊಡ್ಡ ಸಮಸ್ಯೆ ಆತು. ಕೆಲವರು ಪಾಸ್ಟ್ರುಗಳು ಊರೇ ಬಿಟ್ಟರು. ಹಲ್ಲೆಲೂಯಾ. ಆಮೆನ್. ಸೇವೆನೇ ಬಿಟ್ಟು ಎಲ್ಲ ಬೆಂಗಳೂರೆಲ್ಲ ಸೇರ್ಕೊಂಡ್ರು. ನಮಗೆ ಸುವಾರ್ತೆ ಹೇಳಿದ್ನಲ್ಲ, ಆ ಪಾಸ್ಟ್ರು ಮುಖನ ಗೊತ್ತು ಸಿಗದಂಗೆ ಪ್ಲಾಸ್ಟಿಕ್ ಸರ್ಜರಿ ಮಾಡ್ಕೊಂಡು ಅಡ್ಡಾಡ್ತಾ ಇತ್ತು. ಕೋಟಿಗಟ್ಟಲೆ ಅವರು
6 ಕೋಟಿ ರೂಪಾಯಿ 7 ಕೋಟಿ ರೂಪಾಯಿ ಮೋಸ ಮಾಡಿದ್ದು. ಅಲ್ಲೆಲೂಯಾ. ಆಮೆನ್. ನನಗೆ ಸುವಾರ್ತೆ ಹೇಳಿದವರು ಇವತ್ತು ಮುಂದೆ ಬಂದ್ರು ಕೂಡ ಅವ್ರು ನಾನು ಕಂಡಿಡಿಯಕ್ಕಾಗಲ್ಲ, ಅವ್ರು ನನ್ನ ಕಂಡಿಡಿತಾರೆ. ಮುಖನೇ ಚೇಂಜ್ ಮಾಡ್ಕೊಂಡಲ್ಲ ನೋಡ್ರಿ. ಇಂತೆಲ್ಲ ನೋಡ್ರಿ, ಇವ್ರಿಗೆಲ್ಲ ಏನಾಯ್ತಿದು? ಏನು ಮನುಷ್ಯ ಯೇಸು ಇದಾನಂತೆ ಒಳಗೆ ಇಲ್ಲ ನೋಡ್ರಿ. ಅದೆಲ್ಲ ಕರೆಕ್ಟ್ ಮೋಸ ಆತ. ತನ್ನಲ್ಲಿ ಎಷ್ಟೇ ಐತೆ ಅಷ್ಟು ಕೊಟ್ಟು ವಿಶ್ವಾಸ ಸಮಾಧಾನ ಮಾಡೋಂಥ ವ್ಯವಸ್ಥೆನೇ ಮಾಡಲಿಲ್ಲ. ಅಭಿಷೇಕ ಓಡಾಡಿ ಮುಖನೇ ಚೇಂಜ್ ಮಾಡ್ಕೊಂಡು ಅಡ್ಡಾಡ್ತಾರಂದ್ರೆ ಇವರೊಳಗೆ ಏನು ಐತೆ ಅಂತ ಗೊತ್ತಾಗುತ್ತೆ. ಅಲ್ಲದಿಯಾ. ಆಮೆನ್. ಇವೆಲ್ಲ ಭಯಂಕರವಾದಂಥ ವಿಷಯಗಳು. ಇಂಥವ್ರ ಮೇಲೆ ದೇವ್ರ ಕೋಪ ಒಂದ್ ದಿವಸ ಬರ್ಲಿಕ್ಕಿದೆ. ಆಮೆನ್. ಅಲ್ಲದಿಯಾ. ಆಮೆನ್. ಏನಿಲ್ಲ ಅವ್ರಲ್ಲಿ, ಆದ್ರೆ ನಾನು ನಂಬಿನಿ ಅಂದ್ರೆ ಅರ್ಥೇನು? ಮೋಸ ಕೈ ಹಾಕಂಗಿಲ್ಲ. ಅಲ್ಲದಿಯಾ. ಆಮೆನ್. ಮೋಸ ಮಾಡಂಗಿಲ್ಲ. ಕೆಲವು ಪಾಸ್ಟರ್ ಅದ್ರಾಗ ಉದ್ಧಾರ ಆಗ್ಬಿಟ್ರು. ಅಲ್ಲೆಲುಯ್ಯ. ಆಮೆನ್. ಇನ್ನೊಂದು ಸ್ಕೀಮ್ ಬಂತು, ಅದ್ರಾಗೆ 17,000 ಕೊಟ್ರೆ ಒಂದು ಬೈಕ್ ಕೊಡ್ತಾರೆ ಅನ್ನೋಂಥ ಸ್ಕೀಮ್ ಅದು. ನನಗೆ ಯಾರು ಹೇಳ್ಬಿಟ್ರು, ನನಗೊಂದು ಬೈಕ್ ಅವಶ್ಯಕತೆ ಇತ್ತು. ಅವಾಗ ನಾನು 17,000 ಕಟ್ಟಿದೆ. ಅದು ಬಿಲ್ಲನ್ನು ಕೊಡಲಿಲ್ಲ ಅವರು. ಕಟ್ಟಿದ್ದಕ್ಕೆ ರಿಸಿಪ್ಟೇ ಇಲ್ಲ. ನಂಬಿಕೆ. ಪಾಸ್ಟರ್ ಅಲ್ಲ, ಮೋಸ ಮಾಡಲ್ಲ. ಇಲ್ಲೇ ಶಿವಮೊಗ್ಗದಾಗ ಒಬ್ಬನು. ಅಲ್ಲೆಲುಯ್ಯ. ಆಮೆನ್. ಕೊಟ್ಟೆ. ಬೈಕೇನಿಲ್ಲ, ದುಡ್ಡು 17,000. ನನ್ನ ಕರ್ಕೊಂಡು ಹೋಗಿದ್ನಲ್ಲ ಒಬ್ಬನು ಪಾಸ್ಟ್ರು, ಅವನು 15,000 13 14,000 ಕಟ್ಟಿದ. ನನ್ನ ಕಡೆ 17,000 ಕಟ್ಟಿಸಿದ ನೋಡ್ರಿ. 14,000 ಕಟ್ಟಿದವನು ಇಲ್ಲ, 17,000 ಕಟ್ಟಿದವನು ಇಲ್ಲ. ಎಲ್ಲ ಮೋಸ, ಟೋಪಿ. ಆ ಪಾಸ್ಟ್ರು ಇವತ್ತು ದಿಲ್ದಾರಾಗ ಓಡಾಡ್ತಾನಂತೆ, ಗೊತ್ತಿಲ್ಲ. ಎಲ್ಲ ಲೆಕ್ಕ ಕೊಡ್ತಾನೆ. ನಮ್ಮ ದುಡ್ಡು ಅಥವಾ ಇನ್ನೊಬ್ರ ದುಡ್ಡು ಯಾವುದೇ ಇರಲಿ, ಮೋಸ ಅಂದರೆ ಕೆಟ್ಟದ್ದೇ ಅದು. ದೇವ್ರು ಅದಕ್ಕೆ ಏನು ಮಾಡ್ತಾನೆ, ಒಂದು ದಿವಸ ಲೆಕ್ಕ ಹೇಳ್ತಾನೆ. ಆಮೆನ್. ದುಡ್ಡೆಲ್ಲ ಕೂಡಿಸ್ಕೊಂಡು ನೀನು ದೊಡ್ಡ ಸಾವುಕಾರ ಆಗಿರ್ಬೋದು, ಅದೇ ದುಡ್ಡನ್ನ ನೀನು ಬಿಲ್ಡಿಂಗ್ನೂ ಕಟ್ಟಿರ್ಬೋದು. ದೇವರು ಅದನ್ನ ಏನು ಮಾಡ್ತಾನೆ, ಏನು ತೀರ್ಮಾನ ಮಾಡ್ತಾನೆ? ಅದನ್ನ ಇದು ಶಾಪದಿಂದ ಗಳಿಸಿದಂಥ ಟೋಪಿ ಹಾಕಿ ಕಣ್ಣೀರಿನಿಂದ, ಜನರ ಕಣ್ಣೀರು ಅಂದರೆ ದೇವರಿಗೆ ದೊಡ್ಡ ಶಾಪ ಆಗಿ ಕಾಣಿಸ್ತತೆ. ಯಾರಾದ್ರೂ ಜನರಿಗೆ ಕಣ್ಣೀರು ಹಾಕ್ಸಿದ್ರಂದ್ರೆ ದೇವ್ರು ಅವ್ರ ಕಣ್ಣೀರು ಹಾಕ್ಸ್ದಲೇ ಬಿಡಲ್ಲ. ಆಮೆನ್. ಅಪಗ್ರಸ್ತ ಮನುಷ್ಯ ಅವನು, ಯಾರನ್ನೂ ನೋಯಿಸಬಾರ್ದು. ಅಲ್ಲೆಲುಯ್ಯ. ಆಮೆನ್. ಯಾರಿಗೂ ಮೋಸ ಮಾಡಬಾರ್ದು. ಆಮೆನ್. ಮೋಸ ಮಾಡಿದ ಚಾಳಿ ಎಲ್ಲ ನಾವು ಹಿಂದೆ ನೋಡಿದ್ವಿ. ನಾನು ಹೇಳಿದ್ನಲ್ಲ, ಬಸ್ ಕಂಡಕ್ಟರ್ ಹಿಂಗೆ ಬಂದ್ರೆ ನಾನು ಹಿಂಗೆ ಇದು ಮೋಸ ಮಾಡೋದು ನಾವು ಅವಾಗಿತ್ತದು. ಅಲ್ಲೆಲುಯ್ಯ. ಆಮೆನ್. ನೋಡ್ರಿ, ನಾನು ಅದ್ರಾಗ ಏನು ಮಾಡಿದೆ, ನಮ್ಮ ಅಕ್ಕಂದು ನಿನಗೆ ಕಾಸ್ಟ್ ಐತೆ ಮತ್ತೆ ಕಟ್ಟಿದ್ರೆ ಬರ್ತದೆ ಅಂತೇಳಿ ನಾನು ಕಟ್ಸಿದ್ದೆ. ಆದ್ರೆ ನಾನು ನಮ್ಮ ಅಕ್ಕಗೆ ವಾಪಸ್ ಕೊಟ್ಟೆ. ಅದು ಅವ್ರು ಕೊಡ್ಲಿಲ್ಲ ನನಗೆ, ಅವರು ತಿಂದು ಹೋದ್ರು. ಆಮೆನ್. ನಾನು ಕೊಟ್ಟೆ, ಕೊಡ್ಬೇಕಾಗತ್ತೆ. ಅಲ್ಲೆಲುಯ್ಯ. ಆಮೆನ್. ಅವ್ರು ಮೋಸ ಮಾಡಿದ ನಾವು ಮಧ್ಯವರ್ತಿ ಕೊಡಿಸಿರ್ತೀವಲ್ಲ, ಮತ್ತೆ ಇದು ನಮ್ಮ ಜವಾಬ್ದಾರಿ ಆಗಿರುತ್ತೆ. ಈ ರೀತಿ ಅದ್ಭುತವಾದ ರೀತಿಯಲ್ಲಿ ದೇವರು ನಮ್ಮನ್ನ ಅಂತ ಮೋಸದಿಂದ ಇವತ್ತು ಏನಾಗಿದ್ದಾನೆ, ಬಿಡುಗಡೆ ಮಾಡಿ. ಆಮೆನ್. ಅಲ್ಲೆಲುಯ್ಯ. ಆಮೆನ್. ಮೋಸದ್ದು ಯಾವುದೂ ಬೇಡ, ನಮ್ದೇನೈತೆ ಅದ್ರಾಗೆ. ಇವತ್ತು ಏನಂತಾರೆ, ರೊಟ್ಟಿ ಚಟ್ನಿ ಆಗಲಿ ಅಂತಾರಲ್ಲ, ಬಿರಿಯಾನಿ ಬೇಡ ನಮಗೆ, ಹಿಂಡಿ ರೊಟ್ಟಿ. ಹಿಂಡಿ ರೊಟ್ಟಿ. ಆಮೆನ್. ಅದೇ ಗ್ವಾಡಿಗೆ ವಸ್ತುದ್ದು, ಅದನ್ನ ಚಟ್ನಿನ ಗ್ವಾಡಿಗೆ ಹಾಕಿ ಹೋಗಿದ್ವಿ. 10,000 ಕಟ್ಟಿದ್ರೆ ಓ ಲಕ್ಷ ಅಂತ ಹೋಗಿದ್ವಿ. ಲಾಸ್ಟ್ಗೆ ಅವ್ರು ಟೋಪಿ ಹಾಕಿದಾಗ ಚಟ್ನಿ ಹುಡುಕಾಡಿದ್ವಿ, ಎಲ್ಲೈತಪ್ಪ ಚಟ್ನಿ, ಇಲ್ಲ ಗ್ವಾಡಿಗೆ ಹೋಗಿದ್ದೀವಲ್ಲ. ಹಾ ಏನ್ರಿ, ಅರಮನೆ ನಂಬಿಕೆ ಅಂದು ನೆರಿಕೆನ ಏನ್ ಮಾಡಿದ್ರಂತೆ, ಒದ್ದಿದ್ರಂತೆ. ಮತ್ ಲಾಸ್ಟ್ಗೆ ಅರಮನೆ ಹೋತು, ನೆರಿಕೆನೇ ಗತಿ ಆಯ್ತು. ನೆರಿಕೆನೇ ಗತಿ ಆಯ್ತು. ಆಮೆನ್. ಅದಕ್ಕೆ ನಾವು ಯಾವ್ಯಾವುದನ್ನು ಕೆಟ್ಟದ್ದಕ್ಕೆ ಕನಸು ಕಾಣಿದ್ರೆ ಖಂಡಿತ ಅದು ಒಳ್ಳೇದಾಗಲ್ಲ. ಅವ್ರು ಏನ್ ತಿಳ್ಕೊಂಡ್ರೆ ಒಳ್ಳೇದಾಯ್ತು ನಮಗೆ, ಅದರಿಂದ ನಾನು ಅದು ಮಾಡಿದ್ದಕ್ಕೆ ನನಗೆ ಸಾವುಕಾರ ಅದೇ. ನನಗೂ ಕೂಡ ಹೇಳಿದ್ರು ಉದ್ಧಾರ ಆಗೋದು ಇದೇ ಸಮಯ ಅಂತ. ಉದ್ಧಾರ ಆಗೋದು ಅಂಥದ್ರಾಗಲ್ಲ, ನಾವು ಅದಕ್ಕೋಸ್ಕರ ಬಂದಿಲ್ಲ. ದುಡ್ಡು ಮಾಡೋಕ್ಕೆ ಅನೇಕ ದಾರಿಗಳಿವೆ. ಪಿಕ್ ಪಾಕೆಟ್ ಮಾಡ್ಬೋದು, ಒಂದು ಪಿಸ್ತೂಲ್ ತೋರಿಸಿ ಕೋಟಿಗಟ್ಟಲೆ ಒಂದೇ ದಿವಸ
ಮಾಡುವ ದಾರಿಗಳು ಭಾಳ ಅದಾವ ಅದಕ್ಕೆ ದುಡ್ಡಿಗೆ. ಲೆಲುಯ್ಯ. ಅಲ್ಲಿ ಬೆಂಗಳೂರಿಗೆ ಹೆಣ್ಮಕ್ಳು ಎಷ್ಟೋ ಲಕ್ಷ ದುಡಿತಾರೆ ರಾತ್ರಿ. ಲೆಲುಯ್ಯ. ದುಡ್ಡು ಮಾಡಕ್ ಒಂದ್ ದಾರಿನ, ದುಡ್ಡು ಮಾಡದೇ ನಮ್ಮ ಜೀವನ ಅಲ್ಲ. ಆಮೆನ್. ನಂಬಿಕೆ, ಪ್ರೀತಿ, ವಿಶ್ವಾಸ, ದೇವರ ಪ್ರೀತಿನ ಗಳಿಸ್ಕೊಳ್ಳೋದೇ ದೊಡ್ಡ ಕೆಲಸ. ಆಮೆನ್. 100 ವರ್ಷ ಶ್ರಮೆ ಪಟ್ಟರು ಕೂಡ ದೇವ್ರ ಪ್ರೀತಿ ಗಳಿಸೋದಕ್ಕೆ ಕಷ್ಟ ಆಗುತ್ತೆ. ಆಮೆನ್. ಮೋಸ ಮಾಡೋದಕ್ಕೆ 1 ಸೆಕೆಂಡ್ ಸಾಕು. ಕೆಟ್ಟ ಹೆಸರು ಬರ್ಲಿಕ್ಕೆ 1 ಸೆಕೆಂಡ್, ಅದೇ ಒಳ್ಳೆ ಹೆಸರು ಪಡ್ಕೊಳಕ್ಕೆ ಜೀವನದ ಆಯಸ್ಸೇ ಕಡಿಮೆ. ಏನೇ ಆದ್ರೂ ಪ್ರಿಯರೇ, ಒಳ್ಳೆ ಚೆನ್ನಾಗಿರ್ರಿ, ಮೋಸ ಮಾಡ್ಬೇಡ್ರಿ ಯಾರಿಗೂ. ಏನಾದ್ರು ಹಂಗೆ ಹೆಚ್ಚು ಕಡಿಮೆ ದುಡ್ಡು ಯಾರನ್ನ ಅಂಗಡಿಯವ್ರು ಕೊಟ್ರೆ ವಾಪಸ್ ಕೊಟ್ಟು ಬರ್ರಿ. ಸಿಕ್ತು ಅಂತ ಹೇಳಿ ಮನೆಗೆ ಬಂದು ಚೆನ್ನಾಗಿ ಯೋಚನೆ ಮಾಡ್ರಿ. ಹೆಚ್ಚು ಕೊಟ್ಟನ ಕಡಿಮೆ ಕೊಟ್ಟರು ಕೇಳ್ತಿರ್ ಬಿಟ್ರಿ, ಅದ್ರ ಬಗ್ಗೆ ನಾವು ಹೇಳಲ್ಲ. ಕಡಿಮೆ ಕೊಟ್ಟಿಯಲ್ಲಪ್ಪ ಅಂತ ಹೋಗ್ತೀಯ, ಆದ್ರೆ ಹೆಚ್ಚಿಗೆ ಕೊಟ್ರೆ ಹೋಗಲ್ಲ ಅಲ್ಲಿ. ಆದ್ರೆ ಹೆಚ್ಚಿಗೆ ಕೊಟ್ಟಾಗ್ಲೂ ಹೋಗ್ರಿ, ಕಡಿಮೆ ಕೊಟ್ಟಾಗ್ಲೂ ಹೋಗ್ರಿ. ಆಮೆನ್. ಕಡಿಮೆ ಕೊಟ್ಟಾಗ್ಲೂ ಅಷ್ಟೇ ಹೋಗ್ಬೇಡ್ರಿ. ಹೆಚ್ಚಿಗೆ ಕೊಟ್ಟನಂದ್ರು ಕೂಡ ಅದನ್ನು ವಾಪಸ್, ಅದೊಂದು ರೂಪಾಯಿನೇ ಆಗಿರ್ಲಿ, ತಗೊಳ್ರಿ, 1 ರೂಪಾಯಿ ಜಾಸ್ತಿ ಕೊಟ್ಟಿರಿ. ಅಲ್ಲೆಲ್ಲೂಯ್ಯ. ನಾವು ಅವನು ಪ್ರೀತಿ ಗಳಿಸಕ್ಕಲ್ಲ, ಕ್ರಿಸ್ತನ ಪ್ರೀತಿ, ದೇವರ ಪ್ರೀತಿ ಗಳಿಸ್ಲಿ. ಅದ್ಭುತವಾಗಿ ಅರ್ಥ ಆಗ್ತದೆ ನಿಮಗೆ. ಆಮೆನ್. ಈ ರೀತಿ ಜೀವಿಸ್ರಿ. ಕಷ್ಟ ಆದ್ರೂ, ನಷ್ಟ ಆದ್ರೂ, ಸಮಸ್ಯೆ ಆದ್ರೂ ಏನು ತೊಂದ್ರೆ ಇಲ್ಲ. ಈ ಲೋಕದಲ್ಲಿ ಎಷ್ಟು ಕೋಟಿ ಗಳಿಸ್ತೇವನಿಗೂ ಕಷ್ಟ, ನಷ್ಟ, ತೊಂದರೆ, ತಾಪತ್ರಗಳು ಇದ್ದೇ ಇದಾವೆ. ದುಡ್ಡು ಗಳಿಸಿದ ತಕ್ಷಣ ಏನು ಕಷ್ಟಗಳಿಲ್ಲ ಅವರಿಗೆ? ಇದೆ. ದಿನಕ್ಕೊಂದು ₹1,00,00,000 ದುಡಿಯೋನಿಗೂ ಕಷ್ಟ ಅದಾವ. ಆಮೆನ್. ಕಷ್ಟ ಅದಾವ. ಅವನಿಗೇನು ಕಷ್ಟ ಇರ್ತದೆ? ದಿನಕ್ಕೊಂದು ₹1,00,00,000 ಬರ್ತದೆ. ದುಡ್ಡಿನಾಗೆಲ್ಲ ಅಳಿಯಕ್ಕಾಗಲ್ಲ. ಎಲ್ಲ ಕಷ್ಟ ದುಡ್ಡು ಕೊಟ್ಟ ತಕ್ಷಣ ಬಗೆಹರಿತಾವ? ಏನ್ ದೇಹದಾಗ ಏನು ಸಮಸ್ಯೆ ಆಯ್ತಾ ಬಂದು ದುಡ್ಡು ಕೊಟ್ಟು ವಾಸಿ ಮಾಡ್ಕೊಳಕ್ಕಾಗತ್ತಾ? ಎಷ್ಟು ಕೋಟಿ ಇದ್ರೂ ಇವತ್ತು ಲೋಕ ಬಿಟ್ಟು ಹೋಗ್ತದ. ಆಮೆನ್. ಯಾಕೆ? ದುಡ್ಡು ಅದಕ್ಕೆ ರಿಪೇರಿ ಮಾಡ್ಲಿಕ್ಕೆ ಏನು ಶಕ್ತಿ ಇಲ್ವಾ? ಶಕ್ತಿ ಇಲ್ಲ. ಅಲ್ಲೇಲೂಯ್ಯ. ಅದಕ್ಕೆ ಪ್ರವಾದಿಗೆ ಚಾವಿ ಕೊಟ್ಟಂತ ಒಬ್ನು ರೋಗವಾಸಿ ಆಯ್ತಂತೆ. ಅವ್ರು ಪ್ರಾರ್ಥನೆ ಮಾಡಿದ, ಪ್ರವಾದಿ ಪ್ರಾರ್ಥನೆ ಮಾಡಿದಕ್ಕೆ ಚಾವಿನ ಕೊಟ್ಟಂತ. ಒಂದು ಇಂಥ ರೂಮ್ ಇತ್ತು, ರೂಮ್ ತುಂಬಾ ದುಡ್ಡು, ಬಂಗಾರ, ಬೆಳ್ಳಿ ಇತ್ತು. ಚಾವಿ ಕೊಟ್ಟು, ಎಷ್ಟು ಬೇಕು ತುಂಬ್ಕೊಂಡ. ಬೇಡ ಎಷ್ಟು ಬೇಕು ತುಂಬ್ಕೊಂಡೋಗೋದಲ್ಲ, ಈ ರೂಮೇ ನಿಂದು, ಅದ್ರಿಗೆ ಎಷ್ಟೈತೆ ಎಲ್ಲ ತಗೊಂಡು ಬಾಚ್ಕೊಂಡು ಲಾರಿ ತಗೊಂಡು ಹೋಗೋಣ, ನಿಸ್ಕಂದು ಮತ್ತೆ ವಾಪಸ್ ಕೊಟ್ಟ. ಯಾಕೆ? ದುಡ್ಡು, ಬಂಗಾರ, ಬೆಳ್ಳಿ, ನಿನ್ ಸೇವೆ ಆರಾಮಾಗಿ ಮಾಡ್ಬೋದು, ಎಲ್ಲೆಲ್ಲೇ ಓಡಾಡ್ಬೋದು, ವಿಮಾನ ತಗೊಂಡು ಜಗತ್ತೆಲ್ಲ ಅಡ್ಡಾಡ್ಬೋದು. ಆಮೆನ್. ಮಜಾ ಮಾಡೋಣಂತೆ. ಪ್ರವಾದಿ ಹೇಳಿದ್ರು, ಈ ದುಡ್ಡು ಇಷ್ಟೊಂದು ಒಟ್ಕೊಂಡು, ಇಷ್ಟೊಂದು ಬೆಳ್ಳಿ ಬಂಗಾರ ಇಟ್ಕೊಂಡು, ಆ ಬೆಳ್ಳಿ ಬಂಗಾರ, ಆ ದುಡ್ಡು ನಿನ್ನ ರೋಗನ ವಾಸಿ ಮಾಡ್ತಾ ಇಲ್ಲ. ನಿನ್ನ ಕನಿಷ್ಠ ನಿನ್ನ ರೋಗನೇ ವಾಸಿ ಮಾಡಲಿರ್ತಕ್ಕಂಥ ಈ ವೇಸ್ಟ್ ನನ್ನ ಕರ್ತನ ಜಗತ್ತು ಸೃಷ್ಟಿ ಮಾಡಿದ ದೇವರ ಸೇವೆ ಇದು ಮಾಡ್ಲಿಕ್ಕೆ ಸಾಧ್ಯನಾ? ಆಮೆನ್. ಕ್ವೆಶ್ಚನ್ ಮಾಡಿದ್ರಂತ. ಅವನಿಗೆ ಹಂಗೆ ತೆಗೆದು ಕೊಟ್ಟಂಗಾತ್ ನೋಡ್ರಿ. ಆಮೆನ್. ಹೌದಲ್ಲ, ನನ್ನ ರೋಗ ವಾಸಿ ಮಾಡಿಲ್ಲ ಅದು, ಮತ್ತೆ ಸೇವೆ ಹೆಂಗ್ ಮಾಡ್ತದ? ದೇವ್ರ ಸೇವೆ ಹೆಂಗ್ ಮಾಡ್ತದ ಅದು? ಸಾರಿ ಬರೋಣ, ಹೋಗೇ ಬಿಟ್ರ, ಮತ್ತೆ ಮುಖಾನೆ ತೋರಿಸ್ಲ, ಹೋಗೇ ಬಿಟ್ರಂತ ಪ್ರಭು. ನಾವಾಗಿದ್ರೆ ಓಹೋ, ಈ ಕಾಲಕ್ಕೆ ನಾವು ದೇವರು ನಮಗೆ ಕೊಟ್ಟ ಕಣ್ಣು ತೆಗೆದ. ದೇವರಲ್ಲಪ್ಪ ಕಣ್ಣು ತೆಗೆದಿರೋದು, ಸೈತಾನ. ದುಡ್ಡು ಎಲ್ಲ ಕೆಟ್ಟದ್ದಕ್ಕೆ ಕಾರಣ. ಆಮೆನ್. ದುಡ್ಡು ಎಷ್ಟಿರ್ಬೇಕು ಅಷ್ಟೇ ಇರ್ಬೇಕು. ಆಮೆನ್. ದುಡ್ಡು ಯಾವ ಸ್ಥಾನದಾಗ ಇರ್ಬೇಕು? ಅದೇ ಸ್ಥಾನದಾಗ. ಆಮೆನ್. ನೇನನ್ನು ನೀವು ಮೈ ಮೇಲೆ ಹಾಕ್ಯಂದ್ರೆ ನಿಮ್ಮನ್ನ ಗತಿ ಕಾಣಿಸೋವರಿಗೂ ಅದು ಏನ್ ಮಾಡಲ್ಲ, ಸುಮ್ಮನೆ ಇರಲ್ಲ. ಆಮೆನ್. ದೆವ್ವ ಅದು. ಆಮೆನ್. ಪಿಚಾಚಿ. ಆಮೆನ್. ಅದನ್ನು ಏನೋ ಉಣಿಸಿ ರಾಜು ಏನೋ ಹಿಂದಿನ ಕಾಲದಾಗ ಏನೋ ಮಾಡಿ ಇಟ್ಟಿರ್ತಾರಂತಲ್ಲ, ಏನೋ ತೆಗೆದು ನೆಲ್ಮಾಳಿಗೆ ಏನೋ ಇಟ್ಟಿರ್ತಾರ ಅಂದ್ಬಿಟ್ಟು, ಬಂಗಾರ, ಬೆಳ್ಳಿ ರೂಪಾಯಿಗಳು, ಬಂಗಾರದ ರೂಪಾಯಿಗಳು ಅಂತ, ಅವಾಗೆಲ್ಲ ಚಿನ್ನದ ನಾಣ್ಯ, ನಿಧಿ ಅಂತಾರ ಅದಕ್ಕೆ. ಆ ನಿಧಿಗೆ ಏನ್ ಕಾವಲಿರ್ತತೆ? ಕೋಣ, ಸರ್ಪ, ಹಾವು, ಏನೇನೋ ಕಾವಲಿರ್ತದ. ಹೋರಿ ಅಂದಿರ್ತತಂತೆ ನೋಡ್ರಿ. ದೆವ್ವಗಳವೆಲ್ಲ. ಧನು ಪಿಚಾಚಿ, ಅದು ಹೆಸರೈತೆ ಧನು ಪಿಚಾಚಿ. ಆ ಪಿಚಾಚಿ ನಿನ್ ಮನೆಗೆ ಬಂದ್ರೆ ಅದಕ್ಕೆ ಯೋಚನೆ ಮಾಡಿದ ಪ್ರವಾದಿ,
ಓ ಇದು ಪಿಚಾಚಿ, ಇವನು ಹೇಳೋನು ಪಿಚಾಚಿನೇ. ಮತ್ತೆ ಯಾರು ಎಲಿಸಿ ಯಾಕೆ ತಗೊಳ್ಳಿಲ್ಲ? ಮತ್ತೆ ಅವನು ನಾಮಾನ ಕುಷ್ಠರೋಗದಿಂದ ವಾಸಿ ಮಾಡಿದಾಗ ಮೂಟೆ ಮೂಟೆ ತಂದಿದ್ದ ದುಡ್ಡು ಕೊಡ್ಬೇಕಂತ. ವಾಸಿ ಆದ್ರೆ ದುಡ್ಡು ಕೊಟ್ಟು ಬರ್ಬೇಕಂತ ಬಂಗಾರ ಬೆಳ್ಳಿ ಏನೇನು ಬೇಕಾ ಎಲ್ಲ ಉಡುಗೊರೆ. ಅವನು ಮಂತ್ರಿ ಆಗಿದ್ನಲ್ಲ ರಾಜನ ಕೈ ಕೆಳಗೆ, ಅವನಿಗೇನು ದುಡ್ಡಿಂದು ಬಂಗಾರದ್ದು ಬೆಳ್ಳಿದ್ದೇನು ಕೊರತೆ ಇರಲಿಲ್ಲ. ಮೂಟೆ ಮೂಟೆ ತಂದದ್ದ ಕೊಟ್ಟೋಗ್ಬೇಕು. ದೇವ್ರ ಮನುಷ್ಯ ಪಾಪ ಬಡತನದಾಗಿರ್ತಾನೆ, ಏನು ಒಬ್ಬನ ಕೇಳಲಾರ್ದಂತ ಮನುಷ್ಯ ಅವನು. ಇನ್ನೆಷ್ಟು ಇರ್ತತ ಅವನಿಗೆ ಪಾಪ. ಕಾಣಿಕೆ ಕೊಟ್ಟರೆ ಜನ ಎಷ್ಟು ಕೊಡ್ತಾರೆ? ಅದೇ 2 ರೂಪಾಯಿ 3 ರೂಪಾಯಿ 10 ರೂಪಾಯಿ. ಪಾಪ ಅದ್ರಿಗೆ ಉದ್ಧಾರ ಆಗಲ್ಲ. ಪಾಪ ಚೆನ್ನಾಗಿರ್ಲಿ, ಇನ್ನು ಮುಂದೆ ಪ್ರಾರ್ಥನೆ ಮಾಡ್ದಂಗೆ ಏನಾಗಿರ್ಲಿ, ಆಶೀರ್ವಾದವಾಗಿ ಅದನ್ನ ನೋಡ್ಕೊಂತ ಆರಾಮಾಗ ಮಜಾ ಮಾಡ್ಕೊಂತ ಇರ್ಲಿ ಅಂತ ತಂದಿದ್ದ. ಎಲಿಸಿನಿಗೆ ಗೊತ್ತಾತು, ಸೈತಾನನೇ ನನ್ನನ್ನೇ ಕೊಂಡ್ಕನಕ್ಕೆ ಮೂಟೆ ತಗೊಂಬಂದಿಯಾ? ಮುಖಾನೇ ನೋಡ್ಲಿಲ್ಲ ಅಂತ್ರಿ. ಅವನ್ ಮಂತ್ರಿ, ಅವನು ಊರೆಲ್ಲ ಬಂದಾತ್ ನೋಡಾಕ. ಅವನು ಕರೆದ್ರೆ, ಎಲಿಸಿನ ಕರೆದ್ರೆ, ಗೇಜ್ ಹೋಗಿ ಕರೆದ್ರೆ ಅಸಿಸ್ಟೆಂಟ್, ಬರೀ ನಾಮನ ಮಂತ್ರಿ ಬಂದಾರೆ ನಮಗೆ, ರಾಜನ ಕೈ ಕಡಿದ ಮಂತ್ರಿ. ಮತ್ತೆ ಇವನು ಕಮಾಂಡರ್, ಸೈನ್ಯದ ಅಧಿಪತಿ ಅವನು. ಅಂತ ಒಳ್ಳೆ ವ್ಯಕ್ತಿ, ಅಂತ ದೊಡ್ಡ ಗ್ರೇಟ್ ವ್ಯಕ್ತಿ ಬಂದಾನೆ. ಬಂದ, ನಮಸ್ಕಾರ ನಮಸ್ಕಾರ. ಬರ್ಲಿಲ್ಲ, ಮುಖನೇ ನೋಡ್ಲಿಲ್ಲ. ಅವ್ನು ಮೂತ್ ಹೆಂಗೈತಂತನೂ ಗೊತ್ತಿಲ್ಲ. ಹೋಗಲ್ಲಿ ಕೆರೆ ಐತಲ್ಲ, ಎಮ್ಮೆಗಳು ತೊಳಿತಾರಲ್ಲ, ಅಲ್ಲಿ 3 ಸಾರಿ 7 ಸಾರಿ ಮುಳುಗಿ ಎದ್ದಾಳಿದ್ರೆ ನಿನ್ ಕುಷ್ಠ ಹೋಗುತ್ತಂತ ಹೇಳಿ ಕಳಿಸಿದ. ಸಿಟ್ಟಿಗೆ ಎದ್ದವನು ಬಂದು ಕೈ ಇಟ್ಟು, ಗೌರವವಾದಂಥ ವ್ಯಕ್ತಿ ನಾನು, ನನಗೆ ಕುಷ್ಠ ಹೋಗ್ಲಾಡ್ಸಕ್ಕೆ ನಾನು ಆ ಕೆಸರಿನ ಎಮ್ಮೆ ತೊಳೆಯ ಇದರಲ್ಲಿ ಆ ಕೆರೆಗೆ ಮುಳುಗ್. ಎಂತ ಅಯೋಗ್ಯ ಅವನು, ದೇವ್ರ ಸೇವಕ ಅಂತ ಬಂದು ನಾನೇನು ಅಂದ್ಕೊಂಡಿದ್ದೆ, ಮುಟ್ಟಿ ವಾಸಿ ಮಾಡ್ತಾನೆ ಅಂದ್ಕೊಂಡಿದ್ದೆ. ನೋಡು ಎಷ್ಟು ಸೊಕ್ಕ ಐತೆ ಅವನಿಗೆ. ಹುಟ್ಕನಕ್ಕೆ ಸರಿಯ ಬಟ್ಟೆಗಳಿಲ್ಲ ಅವನಿಗೆ. ನನಗೆ ಕೆರೆ ಮುಳುಗು, ಆ ಕೊಚ್ಚೆಗೆ ಮುಳುಗು, ಏನೇನೋ ಅಂದ್ಕೊಂಡಿದ್ದು ನಾನು. ಹೂನ್ಯರೆಲ್ಲ ಹಾಕಿ ನನಗೆ ಸನ್ಮಾನ ಮಾಡ್ತಾನೆ, ಅದೂ ಇಲ್ಲ. ಹೊರಗೆ ಬಂದು ಮುಖನಾದ್ರೂ ಅದೂ ಇಲ್ಲ. ದೇವ್ರ ಮಕ್ಕಳಂದ್ರೆ ಏನ್ರಿ? ಆಮೆನ್. ಏನ್ ಲೋಕ ಏನು ಅಲ್ಲ. ಆಮೆನ್. ಯಾ ಮಂತ್ರಿ ಯಾರು ಏನು ಏನಿಲ್ಲ. ದೇವ್ರ ಮಕ್ಕಳ ದೊಡ್ಡವ್ರಿ ಲೋಕದಲ್ಲಿ. ಆಮೆನ್. ಸಿಟಿಗೆ ಅದು ಹೋಗೇ ಬಿಟ್ಟಂತೆ. ಹೋದಾಗ ಅಲ್ಲಿ ಬಂದಿದ್ರಲ್ಲ ಹಿಂದೆ ಹಿಂಬಾಲಕರು ಇರ್ತಾರಲ್ಲ ಅವರಿಗೆ, ಮಂತ್ರಿಗಳಿಗೆ, ಅವರು ಬಲವಂತ ಮಾಡಿದ್ರು ಅವನಿಗೆ. ದೇವ್ರ ಮನುಷ್ಯರಿ, ಒಳ್ಳೆಯ ಮನುಷ್ಯ, ಅವ್ನು ಹೇಳಿದ ಮಾತು ಒಂದು ಇದುವರೆಗೆ ಫೇಲ್ ಆಗಿಲ್ಲ. ಏನು ಕಷ್ಟದ ಕೆಲಸ ಹೇಳೇನ? ಒಂದು 50,000 ರೂಪಾಯಿ, 1 ಲಕ್ಷ 2 ಲಕ್ಷದ್ದು ಏನಾದ್ರು ಹೇಳಿದ್ ತಂದು ಕರ್ತಿದ್ದೆ. ಅದಲ್ಲ, ಜಸ್ಟ್ ನೀರ್ನಾಗ ಮುಳುಗ್. ನಮ್ ಕಡೆ ಎಂತೆಂತ ಒಳ್ಳೆದಾವ, ಅಲ್ಲಿ ಮುಳುಗಿದ್ದೀನಿ ನಾನು, ಏನಾಗಿಲ್ಲ ನನಗೆ. ದೊಡ್ಡ ದೊಡ್ಡ ಹೊಳೆಗಳಿದಾವೆ, ಚೆನ್ನಾಗಿರೋ ಶುಭ್ರವಾದಂಥ ಹೊಳೆ. ಸೋಪೆ ಬೇಡ ಅಲ್ಲಿ ಮುಳುಗಿದ್ರೆ, ಎಲ್ಲ ಕ್ಲೀನ್ ಆಗಿ. ಅಂತ ಇಲ್ಲೆಲ್ಲ ಸೋಪ್ ಬೇಕು. ಇಲ್ಲಿ ಎಮ್ಮೆ ತೊಳೆಯ ಇದು ನೀರದು ಸಾಧ್ಯಿಲ್ಲ ಅಂದಾಗ ಬಲವಂತ ಮಾಡಿದ್ರಂತ ಅವ್ನಿಗೆ. ಇಲ್ಲ, ದೇವ್ರ ಮನುಷ್ಯ ಹೇಳೇನ ಅಂದಾಗ ಏನೋ ಒಂದು ಕಾರ್ಯ ನಡಿಬೋದು, ಯಾವ್ದಾದ್ರೂ ಏನು. ಆಮೇಲೆ ಸ್ನಾನ ಮಾಡುವಂತೆ, ನೀನು ಸೊಪ್ಪು ತಗೊಂಡು ಒಳ್ಳೆ ಮೈಸೂರು ಸ್ಟ್ಯಾಂಡ್ಲೆ ತಗೊಂಡು ಸೊಪ್ಪು ತಗೊಂಡು ಸ್ನಾನ ಮಾಡುವಂತೆ. ಈ ಸದ್ಯಕ್ಕೆ ಒಂದು ಮಾತು ಇದೆ, ಆಗು. ನಿನಗೆ ಫಸ್ಟ್ ಏನಾಗ್ಬೇಕು ಈಗ? ಆ ರೋಗ ಹೋಗ್ಬೇಕು ನಿನಗೆ, ಭಯಂಕರ ರೋಗ. ಒಪ್ಪಿದಂತೆ. ಈತನ ದೇವ್ರ ಸೇವಕರ ಮಾತಿಗೆ ಒಪ್ಪಲಿಲ್ಲ. ಅವ್ರು ಹಿಂಬಾಲಕರು ಬಂದ್ರೆ ಅವರಿಗೆ ಅವ್ರ ಮಾತು. 7 ಸಾರಿ ಮುಣಿಗೆದ್ದಾಗ ಅವನು ಕ್ಲೀನ ಕುಷ್ಠರೋಗ ಆಗಿ ಹೋಗಿ ವಾಪಸ್ ಬಂದ. ಆಶ್ಚರ್ಯಕರ ಬಂದ, ಪ್ರಭಾದೇವರೇ, ಓ ದೇವ್ರ ಸ್ತೋತ್ರ, ಹಲ್ಲೆಲೂಯಾ ಅಂತ ಹೇಳ್ಕೊಂಬಂದ. ಆಮೆನ್. ನಾಟಕ ಬೇಡ ನಿನ್ನದು, ತೊಲಗಿಲ್ಲಿಂದ ಅಂದ. ಇಲ್ಲ, ಇದನ್ನೆಲ್ಲ ಗಂಟು ಎಲ್ಲ ಹಣ ಕೊಡಕ್ ತಂದೆ, ದುಡ್ಡು ಬೆಳ್ಳಿ ಬಂಗಾರ ಎಲ್ಲ ತಂದೆ. ನಿನ್ ಬೆಳ್ಳಿ ಬಂಗಾರ ಹಾಳಾಗಿ ಹೋಗು, ನಡಿ, ನೀನು ತಗೊಂಡು ನಡಿ, ನನಗೇನು 5 ಪೈಸೆ ಬೇಡ, ನಿಂದೇನೇ ಬೇಡ. ಪಾಪ ಸಪ್ಪೆ ಮೊರೆ ಹಾಕ್ಯಂದು ಇಲ್ಲಿ ವಾಸಿಯಾಗಿದ್ದೊಂದು ಸಂತೋಷ ಐತಿ, ಆದ್ರೆ ಏನು ತಗೊಳ್ಳಿಲ್ಲ ಅನ್ನೋದೊಂದು ಸಪ್ಪೆ ಮೊರೆ ಹಾಕ್ಯಂದು ಹೋಗ್ತಿರ್ಬೇಕಾರೆ ಅವನು ಅಷ್ಟೆಂಟ್ ಇದ್ನಲ್ಲ, ಗೇಜಿ ಎಲ್ಲ ನೋಡ್ಬಿಟ್ಟ. ದಡ್ರಿ ನಮ್ಮ ಪ್ರವಾದಿ, ಯಾರಿಗುಂಟು ಯಾರಿಗಿಲ್ಲ.
ಅದೃಷ್ಟ ಇದ್ದದ್ ಬರ್ತತಿಲ್ಲ ಯಾರಿಗ್ ಗೊತ್ತು. ಎಂತ ಪ್ರವಾದಿ, ಛೇ 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 ಛೇ, ನಾನು ಸ್ವಲ್ಪನಾದ್ರೂ ಇಸ್ಕೊಂಬರ್ಬೇಕಂತೇಳಿ ಅಲ್ಲೆಲೂಯ. ಆಮೆನ್. ಹೋಗ್ತದ್ರ ಹಂಗೆ ಕುಂಬಳರಂಗೆ ಅಲ್ಲೆಲೂಯ. ಇವ್ನು ಬೆನ್ನ ಹತ್ತಿದ ಓಡ್ತಾನ ಅವಾಗೆಲ್ಲ ಆಟಗಳಿಲ್ಲಲ್ಲ, ಓಡ್ಬೇಕು. ಸ್ವಾಮಿಗಳೇ ಯಾರು? ಗೇಜಿ ಇವರು ಪ್ರವಾದಿ ಅಸಿಸ್ಟೆಂಟ್ ಬರ್ತದಾರ. ಅವನಿಗೆ ಸಂತೋಷ ಆಯ್ತು. ಏನೋ ಒಂದು ಕೊನೆಗೆ ತಂದದ್ದು ವಾಪಸ್ ಒಯ್ದಂಗೆ ಏನೋ ಒಂದು ದೇವರು ಅವರಿಗೆ ಒಂದು ಆಲೋಚನೆ ಕೊಟ್ಟಿರ್ಬೇಕು. ಭೇಟಿಯಾಗಿ ಇಲ್ಲ, ಜಸ್ಟ್ ಈಗ ದೊಡ್ಡೊಂದು ಅತಿಥಿಗಳು ಬಂದಾರೆ, ಭಾಳ ದೊಡ್ಡ ಗುಂಪು ಬಂದತ್ತೆ, ನಮಗೆ ಸಾಹೇಬರಿಗೆ ಏನು ಇಲ್ಲ, ಅದಕ್ಕೆ ಕೊಡ್ಬೇಕಂತಿದ್ದನ್ನ ಅಂತ ಅವನು ಸುಳ್ಳು ಹೇಳಿ ಇಸ್ಕೊಂಡ್ ಬಂದು ಎಲ್ಲಿ ಕೊಡ್ಬೇಕು ಸೀದಾ ಅವ್ರ ಮನೆ ದಾರಿ ತೋರಿಸ್ತಾವನು. ಗೇಜಿ ಮನೆಗೆ ಹೋಗಿ ಅದನ್ನಿಟ್ಟು ಎಲಿಸಿನ ಬಳಿಗೆ ಏನು ಗೊತ್ತಿಲ್ದ ನನಗೆ ಬಂದ. ಎಲಿಸ ಕೇಳಿದ್ರು, ಪ್ರವಾದಿ ಕೇಳಿದ್ರು, ಎಲ್ಲಿಗೋಗಿದ್ದೆ ಅಂತ. ನಿಮ್ಮನ್ ಬಿಟ್ಟು ನಾನು ಎಲ್ಲಿಗೆ ಹೋಗಕ್ಕಾಗತ್ತೆ ಹೇಳ್ರಿ, ಅಂಟಿಗೆ ಅನ್ಬಿಟ್ಟಿನಿ ನಿಮಗೆ, ಯಾವಾಗಲೂ ನಿಮ್ಮಿಂದ ಸುಳ್ಳು ಹೇಳ್ಬೇಡ. ಇಲ್ಲ ಸ್ವಾಮಿಗಳೇ, ಅಲ್ಲಿ ಹೋಗಿ ಅವನ ದುಡ್ಡು ತಗೊಂಡು ಅದನ್ನೆಲ್ಲ ತಗೊಂಡು ನಿಮ್ಮನೆಗೆ ಬಚ್ಚಿಟ್ಟು ಬಂದದ್ದು ನನಗೆ ಗೊತ್ತಿಲ್ಲ ಅಂತ ಅನ್ನೋದು ಅಂತೀಯ. ಆಮೆನ್. ದೇವರ ಆತ್ಮ ಎಲ್ಲ ತಿಳಿಸಿತು ನನಗೆ. ಆಮೆನ್. ಅವನು ಕುಷ್ಠ ನಿನಗೂ ನಿನ್ನ ಸಂತಾನಕ್ಕೂ ಹಿಡ್ಕೊಳ್ಳಿ ಅಂತ ಹೇಳಿದ ತಕ್ಷಣ ಕುಷ್ಠ ಹತ್ತಿದವನಾಗಿ ಸನ್ನಿಧಾನ ಹೊರಟು. ದುಡ್ಡು ಇದೆ ಕೆಲಸ ಮಾಡೋದು. ಅದಕ್ಕೆ ನಾವು ಗಳಿಸ್ಬೇಕಾದ್ರೂ ಕೂಡ ಕರೆಕ್ಟಾಗಿ ಪ್ರಾಮಾಣಿಕವಾಗಿ ಇಷ್ಟೇ ಆಮೆನ್. ಒಬ್ರು ಬಂದಾಗ ಒಂದು ಹೇಳೋದು, ಇನ್ನೊಬ್ರು ಬಂದಾಗ ಇನ್ನ ಅದೆಲ್ಲ ಒಂದೇ ರೇಟೆ ಫಿಕ್ಸ್. ನನಗೆ ಇಷ್ಟ ತಗಂದ, ಇವ್ ನಿನ್ಗೆ ಇಷ್ಟ ತಗನ್ನ, ಭಾಳ ಚರ್ಚೆ ಬಿಸದನು. ಅವ್ರು ಬೈತಾರೆ, ಅಲ್ಲಿ ಹೋಗಿ ನಿನ್ನ ಮುಂದೆ ಬೈಯಲ್ಲ. ನನಗೊಂದು ಜೋಡಿಗೆ 700 ರೂಪಾಯಿ ತಗಂದ, ನಿನಗೆ 800 ರೂಪಾಯಿ ತಗನ್ನ, ಅವ್ನು ಸರಿ ಇಲ್ಲ ಬಿಡು, ಟೈಲರ್ ಇಲ್ಲ. ಆಸೆ ಹೆಚ್ಚಾಗತ್ತೆ. ಅವನಿಗೇನು 700 ರೂಪಾಯಿ ತಗೊಂಡು ಇವ್ನಿಗೆ 800 ರೂಪಾಯಿ ಹೇಳ್ಬೇಕು, ಸಾವುಕಾರ ಇದ್ದಂಗೆ ಅದ. ನಾನು ಹಂಗೆ ಸಾವುಕಾರ ಬಡವರಲ್ಲ, ಒಂದು ರೇಟ್ ಅಂದ್ರೆ ಒಂದು ರೇಟ್ ಅಷ್ಟೇ. ಇನ್ನೊಂದು ಸ್ವಲ್ಪ ಏನು ಬಂಗಾರದ ಅಂಗಡಿ ಹಾಕಿ ಒಂದು 4 ಬೆಳಿಗ್ಗೆ ಅಂದ್ಕೊಳ್ಳಿ ಅವ್ನಿಗೆ 1000 ರೂಪಾಯಿ ಹೇಳ್ತೀಯಾ? ಅವ್ರನ್ನ ದೇವ್ರು ಹೆಂಗಂಗ ಕೂಡಿಸ್ತಾನ. ಅವ್ನು 1000 ರೂಪಾಯಿ ಕೊಟ್ಟವನು, 700 ರೂಪಾಯಿ ಕೊಟ್ಟವನು, 800 ರೂಪಾಯಿ ಕೊಟ್ಟವನು ಕೂಡಿಸ್ತಾನ ಒಂದು ದಿವಸ. ಚೆನ್ನಾಗಲ್ದ ಎಲ್ಲಿ ಹೇಳಿಸ್ತೇನೆ ಅಲ್ಲಿ ಎಷ್ಟು ತಗಂದ? 1000 ರೂಪಾಯಿ ತಗ. ನನಗೆ 800 ರೂಪಾಯಿ ತಗಂದಾನೆ. ಇನ್ನೊಬ್ರು ನೋಡ್ದ, ನನಗೆ 700 ರೂಪಾಯಿ ತಗಂದ್ ಮರ ಅವನು. ಅವನು ಫೋಟೋ ಹೊಂಟಿದ್ದಂಗ ಬಿಡು, ಎಲ್ಲಿ ಮನ್ಸು ಇನ್ನೆಲ್ಲ ದೇವ್ರು ನೋಡ್ತಾನ. ಆಮೆನ್. ನೋಡ್ತಾನೆ. ಎಲುಯಾ. ದೊಡ್ಡ ಲೋಕದಾಗೆ ಮೋಸ ಅನ್ನುವಂಥದ್ದು ಏನೇ ವಿಚಾರ ಇದ್ರಿ ಕೂಡ ದೇವ್ರ ಪಕ್ಕನೇ ಹಿಡ್ಕಂತಾನದು. ಈ ಇದು ಯಾವ್ದು ಕಬ್ಬಣ, ಈ ಆಯುಷ್ಕಂತ ಕಬ್ಬಣ ಹಿಡ್ಕೊಂಡಂಗೆ ದೇವ್ರ ಇಂಥ ವಿಷಯಗಳೆಲ್ಲ ನಮ್ಮಲ್ಲಿ ನೋಡ್ತಾನೆ, ಹಿಡ್ಕಂತಾನೆ. ಅವ್ನು ಬರ್ದಿರ್ತಾನಲ್ಲ, ಅದು ಬರಿ. ನಾನೇನಿಗೆ ಬಂದು ಜಗಳ ಮಾಡಲ್ಲ, ಹೆಂಗೆ ಇಸ್ಕೊಂಡು ಹೆಂಗೆ ಕೊಟ್ಟೆ ಅದು ಇದು ಏನು ಕೇಳಲ್ಲ. ಒಂದು ದಿವಸ ಬರ್ತೀರಿ ನನ್ನ ಹತ್ರ, ಬಂದಾಗ ನಾನು ವಿಚಾರ ಮಾಡ್ಕೊಳ್ತೀನಿ. ನೋಡ್ರಿ ನಾವು ಎಷ್ಟು ಚೆನ್ನಾಗಿರ್ಬೇಕು, ಎಷ್ಟು ಅದ್ಭುತವಾಗಿರ್ಬೇಕು. ಆಮೆನ್. ದೇವ್ರ ಸನ್ನಿಧಾನದಲ್ಲಿ ಲೆಕ್ಕನಪ್ಪ. ಆಮೆನ್. ಹೆಚ್ಚಿಗಿದ್ರು ಹೋಗಿ ಕೊಟ್ಟು ಬರ್ಬೇಕು, ಕಡಿಮೆ ಇದ್ರು ಹೋಗಿ ಕೇಳಬೇಕು. ಆಮೆನ್. ಯಾಕೆ ಕಡಿಮೆ ಕೊಟ್ಟೆ ಅಂತ, ಹೆಚ್ಚಿಗೆ ಕೊಟ್ಟೆ ಅಂತಲೂ ಕೇಳಬೇಕು. ನಾವು ಕಡಿಮೆ ಕೊಟ್ಟದ್ದಷ್ಟೇ ಕೇಳ್ತೀವಿ, ಹೆಚ್ಚಿಗೆ ಕೊಟ್ಟದ್ದು ಸ್ವಲ್ಪ ಬೇಕಾಗಿತ್ತು, ಹಾಲಿಗಿದ್ದಿಲ್ಲ, ಚೆನ್ನಾಗಿ ಅದು ವಿಷಯ ಆಗತ್ತೆ. ಹಾಲದು ಅದು ಮೋಸದ್ದು. ಆಮೆನ್. ನಿನಗೆ ಚೆನ್ನಾಗಿರ್ಬೋದು, ಅವಾಗ ಭಾಳ ರುಚಿನೂ ಕೊಡ್ಬೋದು. ಅವಾಗ ಮೋಸದ ದುಡ್ಡನ್ನೇ ತಂದದ್ದು ರುಚಿನೂ ಕೊಡ್ಬೋದು ನಿಮಗೆ. 10 ರೂಪಾಯಿ ಹಣ್ಣೆ ಹೆಚ್ಚಿಗೆ ಕೊಟ್ಟ, ಸರಿ ಒಂದು ಮಾವಿನ ತಗೊಂಬರ್ತಾನೆ. ತಿನ್ಬೇಕಾದ್ರೆ ಒಳ್ಳೆ ಮಾವಿನ ಸಿಕ್ಕಿರ್ಬೋದು ನಿನಗೆ, ರುಚಿ ಬೇದೆಲ್ಲ. ಇಲ್ಲಿ ಬೇದಿಲ್ಲ ಅಂದ್ರೂ ಅಲ್ಲಿ ಬೇದ್ ಹಿಡಿತದ. ಆಮೆನ್. ದೇವ್ರ ಬೇದ್ ಹಿಡಿಸ್ತಾನೆ. ಆಮೆನ್. ಅವತ್ತು ನಾವು ಮೇಲಿಂದ ಲೆಕ್ಕ ಹಾಕ್ಬೇಕು. ಆಮೆನ್. ದೇವ್ರನ್ನೇ ಲೆಕ್ಕ ಹಾಕ್ಬೇಕು. ಆಮೆನ್. ಯಾವ್ದಿದ್ರು ದೇವ್ರ ಲೆಕ್ಕ ಹಾಕ್ಬೇಕು. ಆಮೆನ್. ಅವಾಗ ಜನನು ಅಂದ್ಕಂತ ಪ್ರಾಮಾಣಿಕ ವ್ಯಕ್ತಿಗಳ, ಪ್ರಾಮಾಣಿಕವಾದಂತ ಮನುಷ್ಯಗಳು. ಎಲ್ಲಿಯ ಆಮೆನ್. ಅವಾಗ ನಮ್ಗೆ ಹೆಚ್ಚು ಬೆಲೆನೂ ಕೊಡ್ತಾರ ಅವರು. ಆಮೆನ್. ಮತ್ತೆ ಯಾವ್ದನ್ನ ಕೇಳಿದಾಗೆ ತಗೊಂಡೋಗಕ್ಕ, ನಿನಗೆ ನಮ್ಗೆ ನೀವು ಯಾರು ಗೊತ್ತಿಲ್ಲ,
ಮೊನ್ನೆ ತನ ನನಗೆ ಗೊತ್ತಿಲ್ಲದೆ 100 ರೂಪಾಯಿ ಹೆಚ್ಚಿಗೆ ಕೊಟ್ಟಿದ್ದು ಬಂದು ತಂದು ಕೊಟ್ಟಿದ್ರಿ ಅಂದಾಗ ಎಷ್ಟು ಒಳ್ಳೆಯರು ನೀವು. ಆಮೆನ್. ಇದು ಏನ್ ಬೇಕಾ ತಗೊಂಡೋಗ್ರಿ ಅಂತಾರೆ. ಆಮೆನ್. ಅಂತಾರಿಲ್ಲ. ಆಮೆನ್. ಒಂದ್ಸರಿ ಅವ್ರ ನಂಬಿಕೆ ಬಂತು ಅನ್ಯರಿಗೆ ಅಂದ್ರೆ ಚೆನ್ನಾಗಿ ನಮ್ಮನ್ನ ಹಚ್ಚಿಕಂತ. ಆಮೆನ್. ಆಮೆನ್. ದೇವ್ರ ಮಕ್ಕಳಾಗೆ ಇರ್ಬೇಕು. ಹಿಂಗೆ ಆಮೆನ್. ಕ್ರಿಸ್ತನ್ ಕೂಡ ಹಂಗೆ ಏನಂತೆ ಯಾವ್ದ್ರಲ್ಲಿ ಬೆಳೆದಂತ ಮನುಷ್ಯರ ಮೆಚ್ಚುಗೆಯಲ್ಲಿ ಕೂಡ ದೇವರ ಜ್ಞಾನದಲ್ಲಿ ಕೂಡ ಬೆಳೆದಂತ. ಆಮೆನ್. ಅಲ್ಲೆಲೂಯ. ಆಮೆನ್. ಯಾವಾಗ ನಮ್ದು ಪ್ರಾಮಾಣಿಕನೇ. ಈ ಕೆಲ್ಸಕ್ಕೆ ಹೋಗ್ತೀವಿ, ಅದು ಯಾವುದು ಸಾವುಕಾರ ಇದ್ದಾಗ ಒಂದ್ ಲೆಕ್ಕದಾಗ, ಇದ್ದಾಗ ಒಂದ್ ಲೆಕ್ಕ, ಆತನ ಇಲ್ದಾಗ ಒಂದ್ ಲೆಕ್ಕ ಅಲ್ಲ. ಅಥವಾ ಗುತ್ತಿ ಕೊಟ್ಟಾಗ ಒಂದ್ ಲೆಕ್ಕ, ಗುತ್ತಿ ಕಟ್ಟಿದಾಗ ಹೆಂಗ್ ಮಾಡ್ತಿರಲ್ಲ ಹಿಂಗ್ ಮಾಡ್ತೀವಿ ಅಲ್ಲ. ಕೂಲಿ ಹತ್ರ ಹೆಂಗ್ ಮಾಡ್ತೀರಿ ಅಲ್ಲ, ಎಲ್ಲ ಒಂದೇ ಲೆಕ್ಕನೆ. ಅವ್ರು ಗುತ್ತಿಗಾರ ಕೊಡ್ಲಿ ಕೂಲಿನಾರು ಕೊಡ್ಲಿ, ನಮ್ದು ಏನು ಕೆಲಸ ಮಾಡ್ಬೇಕು ಅದನ್ನ ಕರೆಕ್ಟಾಗಿ ಮಾಡ್ಬೇಕು. ದೇವ್ರು ನೋಡ್ತಾನ ಅನ್ನೋದನ್ನ ನೋಡಿ ಮಾಡ್ಬೇಕು. ಆಮೆನ್. ಈಗ ಸಾಯಂಕಾಲ ನೆರಳು ಬಂದಿದೆ. ರೌದ್ರ ದೇವರನ್ನು ನಂಬದವ್ರ ಮೇಲೆ ಮತ್ತು ಅಪವಿತ್ರವಾದಂಥ ಅವಿಶ್ವಾಸಿಗಳ ಮೇಲೆ ಬರ್ಲಿಕ್ಕಿದೆ. ಆಮೆನ್. ನಾವು ಅವಿಶ್ವಾಸಿಗಳ ಜೊತೆ ಸಿಕ್ಕಕ್ಕೆ ನಾವು ಕೂಡ ಏನಾಗಬಾರ್ದು, ಅವಿಶ್ವಾಸಿಗಳಾಗಿ ಆತನ ಜೊತೆ ನಾವು ಕೂಡ ಆತನ ಇದ್ದತ್ರ ಹೋಗದಂತೆ ಅದೇನ್ ಮಾಡ್ಬಾರ್ದು. ನಮ್ಮನ್ನ 2 ದಿನದ ಜೀವನ ನಮಗೆ ತೊಂದರೆ ಮಾಡಬಾರ್ದು. ಆಮೆನ್. ನಾವು ಶಾಶ್ವತವಾಗಿ ಪರಲೋಕಕ್ಕೆ ಹೋಗೋರು ನಾವು. ಆಮೆನ್. ದುಡ್ಡು ಈ 10 ರೂಪಾಯಿ 20 ರೂಪಾಯಿ 100 ರೂಪಾಯಿ 1000 ರೂಪಾಯಿ ಇವೆಲ್ಲ ನಮಗೇನು ಅಲ್ಲ ಇವು. ಆಮೆನ್. ಅಲ್ಲೆಲೂಯಾ. ಆಮೆನ್. ಇದೇನು ಕೂಡ ಅಲ್ಲ. ಇದು ನಮಗೆ ಸಂಬಂಧಪಟ್ಟಿದ್ದಲ್ಲ. ಇದು ಈ ಲೋಕನೇ ಎಷ್ಟು ಕೋಟಿ ಇದ್ರೆ ನಮ್ಗೆ ಸಂಬಂಧಪಟ್ಟಿದ್ದಲ್ರಿ. ಇವಾಗ ಜೀವ ಹೋಯ್ತಂದ್ರೆ ಕೋಟಿ ಏನು ತಗೊಂಡ್ ಹೋಗ್ತೀಯಾ ನೋಡಿ, ಇದೆಲ್ಲ ವೇಸ್ಟ್ ಐತಿ. ಏನೋ ಇರೋದಕ್ಕನ್ನು ಒಟ್ಟೊಬ್ಬ ಜೀವನಕ್ಕೆ ಎಷ್ಟು ಬೇಕೋ ನೀತಿಯಾಗಿ ಅಷ್ಟು ಬಳಸಿ ಹೋಗಷ್ಟೇ. ಆಮೆನ್. ಅಷ್ಟು ನಾವು ಇಲ್ಲಿ ಇರ್ಬೇಕು. ಆಮೆನ್. ಏನ್ ಬೇಕಪ್ಪ, ಹೊಟ್ಟೆ ಬಟ್ಟಿಗೆ ನೀತಿಗೆ ಸಿಗುತ್ತೆ ಅಷ್ಟ್ರಾಗೆ ಅದನ್ನ ಆಸೆಗಿದ್ದಷ್ಟು ಕಾಲ್ ಚಾಚ್. ನಮ್ದು ಏನೈತೆ ನೀತಿ ಮಾರ್ಗದಲ್ಲಿ ಎಷ್ಟು ಬರ್ತದ ಅಷ್ಟು. ಆಮೆನ್. ನೀತಿ ಮಾರ್ಗ ಬಿಟ್ಟು ಬಂದಿದ್ದು ನಮ್ಮದಲ್ಲ ಅದು. ಆಮೆನ್. ಮತ್ತೆ ಅದನ್ನ ನಾವು ಬಳಸಕ್ ಹೋದ್ರೆ ದೇವ್ರ ಲೆಕ್ಕ ಕೇಳ್ತಾನೆ. ಆಮೆನ್. ಅಲ್ಲೆಲೂಯಾ. ಆಮೆನ್. ನಾನು ಈ ವಿಷಯವನ್ನು ತಿಳಿಸುವ ಮೊದಲು ಅಲ್ಲೆಲೂಯಾ ಆಮೆನ್. ಅದು ಎಲ್ಲಿ ನಿಂತುಕೊಂಡಿದ್ದೇನೆ ನೋಡಲು ನಾನು ನನ್ನನ್ನು ಅಲ್ಲೆಲೂಯಾ ಆಮೆನ್ ಬಿಚ್ಚಿ ಅದು ಪ್ರಕಟಿಸಿಕೊಳ್ಳಲು ನಿಮ್ಮೆಲ್ಲರ ಮಧ್ಯದಲ್ಲಿ ವಾಸಿಸಲು ಪ್ರಯತ್ನಿಸ್ತೇನೆ. ಆಮೆನ್. ನಾವು ಛಾಯೆಯಲ್ಲಿ ಜೀವಿಸುತ್ತಿದ್ದೇವೆ ಮತ್ತು ಕೋಪವು ಬೀಳಲು ತಯಾರಾಗಿದೆ. ಆಮೆನ್. ನೀನು ನಿನಗಾಗಿ ಪಡ್ಕೊಂಡ ಆ ಚಿಹ್ನೆಯಾದ ಪವಿತ್ರಾತ್ಮನನ್ನು ದೇವರು ನಿನ್ನಿಂದ ಅಪೇಕ್ಷಿಸ್ತಾನೆ. ಆಮೆನ್. ಒಂದೇ ಮಾರ್ಗ ಮತ್ತು ಒಂದೇ ಗುರುತು ದೇವರು ದಾಟಿ ಮುಂದೆ ಹೋಗುತ್ತಾನೆ. ಒಂದೇ ಮಾರ್ಗ ಒಂದೇ ಗುರುತು, ಆಮೆನ್. ಅದ್ರ ಮೂಲಕ ದಾಟಿ ದೇವರು ಹೋಗ್ತಾನೆ. ಆಮೆನ್. ಯಾಕೆಂದ್ರೆ ಅದು ಯೇಸು ಕ್ರಿಸ್ತನಾಗಿದ್ದಾನೆ. ಆಮೆನ್. ನಾನೇ ಮಾರ್ಗ, ನಾನೇ ಸತ್ಯ. ನಾನೇ ಜೀವ. ಆಮೆನ್. ವಿಶ್ವಾಸಿ ಬಳಿಗೆ ಹಿಂದೆ ಬಂದಂತ ನಿಜವಾದಂತ ಅಕ್ಷರಶಃ ಜೀವ ಆಗಿದೆ ಅದು. ಆಮೆನ್. ವಿಶ್ವಾಸಿ ಬಳಿಗೆ ಮತ್ತೆ ಬಂದ ನಂಬಿದಂತವ್ರ ಒಳಗೆ ಇರ್ತಕ್ಕಂಥ ಮತ್ತು ಅದ್ಭುತವಾದಂತ ಜೀವ ಅದು. ಆಮೆನ್. ಯೇಸ್ವಾಮಿ ನಂಬಿದ್ವಿ ಅಂದ್ರಾಗ ಆತನ ಜೀವ ನಮ್ಮೊಳಗೆ ಇರ್ತತೆ. ಆಮೆನ್. ನಮ್ಮನ್ನು ನೋಡ್ತಾ ಇರ್ತದ ಅದು. ಆಮೆನ್. ಅದು ಬಹಳ ಎಕ್ಸ್ರೇಗಿಂತ ಸ್ಕ್ಯಾನಿಂಗ್ಗಳಿಗಿಂತ ಅದ್ಭುತವಾದಂತ ಒಂದು ಬಹಳ ಶಾರ್ಪ್ ಚುರುಕು. ಆಮೆನ್. ಅದ್ಭುತವಾದ ಕಣ್ಣುಗಳಾತ್ ನಾವು. ಆಮೆನ್. ಅದಕ್ಕಾಗಿ ನಾವು ಅದನ್ನ ನಂಬಿದಾಗ ನಾವು ಬಹಳ ಜಾಗ್ರತೆಯಾಗಿರ್ಬೇಕು. ಆಮೆನ್. ಅಲ್ಲೆಲೂಯಾ. ಆಮೆನ್. ಕೆಲವ್ರು ಏನ್ ಮಾಡ್ತಾರೆ, ಯಾಕಾದ್ರೆ ಯೇಸು ನಂಬಿದೆ, ನಾನು ಏನ್ ಮಾಡಕ್ ಹೋದ್ರೆ ಶಾಕ್ ಹೊಡಿತದೆ. ಯೇಸು ನಂಬಾರ್ದಾಗಿತ್ತೇನೆ, ನಾನು ಏನ್ ಮಾಡಕ್ ಹೋದ್ರೂ ಏನೇನೋ ಒಳಗೆ ಹೇಳ್ತದ. ಇದನ್ನ ಮುಟ್ಬೇಡ, ಅದನ್ನ ಮುಟ್ಬೇಡ, ಅದನ್ನ ತಗೋಬೇಡ, ಇದನ್ನ ತಗೋಬೇಡ, ಇದು ಮೋಸ ಮಾಡ್ಬೇಡ, ಅದನ್ನ ಅನ್ಯಾಯ ಮಾಡ್ಬೇಡ. ಇದ್ರ ಕಾಲ ಸಾಕಾಗಿ ನನಗೆ ಜೀವನ ಹೆಂಗ್ ಮಾಡ್ಬೇಕನ್ನೋದೇ ಹಿಡಿಯಂಗ. ಇದನ್ನ ನಂಬರ್ದಾಗಿತ್ತು, ಆದ್ರೆ ಬಿಡಕ್ ಆಗ್ತಾ ಇಲ್ಲ, ಈ ಕಡೆ ನಂಬಕ್ ಆಗ್ತಾ ಇಲ್ಲ. ಹಂಗಾಗ್ಬಿಡತ್ತೆ. ಕೆಲವು ಒದ್ದಾಡ ನೀರಿಲ್ದೆ ಮೀನ್ ಹೆಂಗ್ ಒದ್ದಾಡ್ತಲ್ಲ ಹಂಗೆ ಒದ್ದಾಡ್ತಿರ್ತಾರೆ ಕೆಲವು. ಹಂಗಾಗ್ತೈತೆ ನಿಮಗೆ? ಯಾಕಾರ ನಂಬಿದ ನಾನು? ಮೊದ್ಲು ಜೀವನ ಎಷ್ಟು ಚೆನ್ನಾಗಿತ್ತು ನೋಡು. ಎಲ್ಲಿ ಬೇಕಾದ್ರೆ ಟೋಪಿ ಹಾಕ್ಬೋದಾಗಿತ್ತು ನೋಡಪ್ಪ. ಚಟ್ನಿ ಖಾರ ಐತಿ, ಈಗ ಅದು ಸ್ವಲ್ಪ ಕಾಯಿ ಹಾಕಿದ್ರೆ ಎಷ್ಟು ಚೆನ್ನಾಗಿ ಆಗ್ತಿತ್ತು, ರುಚಿ ಆಗ್ತಿತ್ತು. ಆ ಕಾಯಿ ತರಕ್ಕೂ ಅಲ್ಲಿ ಶಾಕ್ ಹೊಡಿತು. ಬಿದ್ದಿತ್ತಲ್ಲಿ ತರ್ಬೋದಾಗಿತ್ತೇನೋ. ಕಡೆಗೆ ಹೋಗಿ ತಗೊಂಡೆ ಬಂದ್ಬಿಡ್ತಂತೆ. ಚಟ್ನಿ ಭಾಳ ಖಾರ ಆಗಿತ್ತು. ಅಲ್ಲಿ ಆಗ್ಲಿ ಇರಲ್ಲ, ಅದು ಆಗಲಿ
ಬೇರೆಯವ್ರು ತಗೊಂಡೋಗಿರ್ತಾರ. ಏನೇನೋ ವಿಚಿತ್ರ ಕಲ್ಪನೆ ಮಾಡಬೇಡ್ರಿ. ಅಲ್ಲೆಲಿಯಾ, ಆಮೆನ್. ಯೇಸು ನಂಬಿರೋದು ಒಳ್ಳೇದೇ. ಯೇಸು ಸಿಕ್ಕಿದಂತೂ ಅದ್ಭುತವಾದದ್ದೇ. ಆಮೆನ್. ಲೋಕದಾಗ ಸ್ವಲ್ಪ ಕಷ್ಟ ಇರ್ತತೆ, ಅನ್ಯಾಯ ಮಾರ್ಗದಲ್ಲಿ ಕಷ್ಟ ಇರಲ್ಲ ಅಂತಲ್ಲ, ಅಲ್ಲಿ ಕಷ್ಟ ಇರ್ತತೆ. ನೀತಿ ಹಿಡ್ಕೊಂಡ ತಕ್ಷಣ ಕಷ್ಟ ಸ್ಟಾರ್ಟ್ ಆಗಲ್ಲ. ಅನ್ಯಾಯ ಮಾರ್ಗದಾಗ ಇದ್ದಾಗ ಅಲ್ಲಿ ಎಷ್ಟು ಶೋಧನೆಗಳು ಅನುಭವಿಸ್ತೆ ಅದನ್ನು ನೋಡು. ಆಮೆನ್. ಪಡಬಾರ್ದು ಕಷ್ಟಪಟ್ಟಿ. ಆಮೆನ್. ಹೌದಾ? ಆಮೆನ್. ಏನು ಅನ್ಯಾಯ ಮಾರ್ಗ ಇಡ್ದಾಗ ಏನು ದೇವ್ರಿಲ್ದಾಗ ದೇವ್ರದ ಏನೇನೋ ಅನ್ಯಾಯ ಮಾಡಿ ಬದುಕ್ತಿದ್ದಿಲ್ಲ, ಅವಾಗೇನು ಕಷ್ಟ ಇಲ್ಲ ಅಂತ ತಿಳ್ಕೊಂಡಿದ್ದೆ? ಭಯಂಕರ. ಈಗಿಂತ ಕಷ್ಟ ಆಗ, ಈಗೇನೋ ಸ್ವಲ್ಪ ಕಡಿಮೆ ಆಗಿದೆ ತಿಳ್ಕ ನೀತಿ ಮಾರ್ಗ ಬಂದ್ಮೇಲೆ. ಆದ್ರೆ ಇಂಥ ಮಾಡಕ್ಕೆ ದೇವ್ರು ಬಿಡಲ್ಲ ಅನ್ನೋದೊಂದೇ ನಮಗೆ ತರ ಮನಸ್ಸಿಗೆ ಬೇಜಾರ. ಇಲ್ಲ, ಅದೇನು ಬೇಡಲ್ಲ. ಬೇಡ, ಇನ್ನೀ ಬೇಡಪ್ಪ, ನಮಗ್ ಬೇಕು. ಅವಣ್ಣ ಎಲ್ಲರ ಪರವಾಗಿ ಹೇಳ್ತತ್ತಲ್ಲ ಅವಣ್ಣ, ನಮಗೆ ಇಲ್ಲಿ ಕಷ್ಟಗಳು ನೋಡ್ಬೇಕಪ್ಪ. ಅವಣ್ಣ ಮುಂದ್ ಮಾತಾಡಿ ಎಲ್ಲರಿಗೂ ಪರ ವಹಿಸಿ ಮಾತಾಡ್ತತೆ. ಅನ್ನೋರು ಇರ್ತಾರಪ್ಪ, ನಿಂದ ಅಷ್ಟೇ ಅದು, ನಿನ್ನ ಅಭಿಪ್ರಾಯ ಅಷ್ಟೇ ಅದು. ಆದ್ರೆ ಅನೇಕರ ಅಭಿಪ್ರಾಯ ಏನಾಗಿರ್ತತೆ? ಅದು ಬಿದ್ದುತ್ತಪ್ಪ ಕಾಯಿ ತಗೊಂಬರೋದು ಏನಾಕತ್ತೆ, ಈ ಹಣ್ಣಿಗೆ ಏನಾಕತ್ತೆ, ದೇವ್ರ ಲೆಕ್ಕ ಕೊಡ್ರೆ ಕೊಡ್ತೀವಿ ನಾವು ಅನ್ನೋರು ಇರ್ತಾರೆ. ಕೊಡ್ರಿ ಲೆಕ್ಕ. ದೇವ್ರ ಲೆಕ್ಕ ದೊಡ್ಡ ಪಟ್ಟಿನೇ ಇರ್ತತದು. ಆಕಾಶ ಭೂಮಿಗಳಷ್ಟು ಉದ್ದ ಇರ್ತತದು. ಆಕಾಶ ಭೂಮಿ ಅಂತರ ಎಷ್ಟೈತೆ ಗೊತ್ತಾ ನಿಮಗೆ? ಗೊತ್ತಿಲ್ಲ. ಅಷ್ಟು ದೊಡ್ಡ ಪಟ್ಟಿ ಮಾಡ್ಕೊಂಡ್ರೆ ನಿಮ್ದೆಲ್ಲ ಪರಿಹಾರ ಆದ್ರೆ ಅದು ಯಾವ ಪಟ್ಟಿ ಇರಲ್ಲ. ಆಮೆನ್. ಪರಿಹಾರ ಆತಂದ್ರೆ ಪಟ್ಟಿ ಇರಲ್ಲ, ಪರಿಹಾರ ಆಗ್ಲಿಲ್ಲ ಅಂದ್ರೆ ಪಟ್ಟಿ ದೊಡ್ಡದೈತಿ. ಇಲ್ಲಿಂದ ಅಮೇರಿಕಾ, ಜಪಾನ್, ಜರ್ಮನಿ ಎಲ್ಲ ಉದ್ದ ಹಾಕೊಂಡು ಹೋಗ್ಬೋದು ಅದು ಪಟ್ಟಿನ. ಅಷ್ಟು ಉದ್ದ ಇರ್ತದ. ಅದಕ್ಕೆಲ್ಲ ಉತ್ತರ ಕೊಡ್ತೀರಾ? ಕೊಡ್ರಿ. ಯೇಸು ಸಿಕ್ಕಿದ್ದಕ್ಕೆ ಬಹಳ ಕಷ್ಟ. ನಾನು ಕೂಡ ಹಂಗೆ ಅಂದ್ಕಂತಿದ್ದೆ, ಯೇಸು ಯಾಕಾರ ನಂಬಿದ, ಏನ್ ಮಾಡಕ್ ಹೋದ್ರೆ ಶಾಕ್ ಹೊಡಿದು. ಯಾಕೆ ಬೇಕಾಗಿತ್ತು ನನಗೆ? ಎಲ್ಲೇ ಇದ್ದದ್ದು ಹಚ್ಚಿನಂಗಾಗ್ಯತ ಏನಪ್ಪ ಅಂದ್ಕೊಂಡಿದ್ದೀನಿ ನಾನೇ. ನೀವು ಅಂದ್ಕೊಂಡಿದ್ದಕ್ಕೆ ಮೊದಲೇ ನಾನು ಅಂದ್ಕೊಂಡೆ. ಆದ್ರೆ ಬಿಡಕ್ಕಾಗ್ತಾ ಇಲ್ಲ. ಹೆಂಗ್ ಬಿಡ್ಬೇಕೋ ಗೊತ್ತಿಲ್ಲ. ಒದ್ದಾಟ ಮಾತ್ರ ಜೋರ. ಯಾಕಾರ ನಾನು ಯೇಸು ನಂಬಿದೆ? ಯೇಸು ನನಗೆ ಯಾಕೆ ಸಿಕ್ಕ? ಇದು ಹೆಂಗ್ ನಾನು ಕಂಡ್ಕಂದೆ? ಯಾವ ಜನ ಒಪ್ತಾ ಇಲ್ಲ, ಯಾವ ಸಂಬಂಧಿಕರೆಲ್ಲ ದೂರ ಆಗ್ಬಿಟ್ರು, ಎಲ್ಲ ಪಜೀತಿ ಆಗಿ ಹೋಗ್ಬಿಟ್ಟತೆ. ಒಬ್ಬನೇ ಇದನ್ನಂತ ಅನಿಸ್ತತೆ. ಯಾಕೆ ಬೇಕು ನನಗೆ? ಯಾಕೆ ಇದು ಸಿಕ್ತು? ಏನು ಇದು ಕತೆ ಮರ್ಮ ಏನು ಗೊತ್ತಾಗ್ತಾ ಇಲ್ಲ. ಒಟ್ಟು ಸಿಕ್ಬಿಟ್ಟತ್ ನನಗೆ ಅಷ್ಟೆ. ನಿಮಗೂ ಸಿಕ್ಬಿಟ್ಟದೆ, ಏನು ಮಾಡೋಕ್ಕಾಗ್ತಾ ಇಲ್ಲ. ಅವ್ರು ನೋಡಿದ್ರೆ ಅವರು ಅಲ್ಲಿ ಸಂಬಂಧಿಕರು ಅದಕ್ಕೆ ಬಾ ಇದಕ್ಕೆ ಬಾ ನಾಡೇ ಮಾಡ್ತಾರೆ. ಇಲ್ಲಿಗೆ ಬಂದ್ಬಿಟ್ಟತ್ತೆ. ಏನ್ ಮಾಡೋದು? ಆ ಕಾರ ಕಡಿತಾರ, 5 ಕಡಿತಾರಪ್ಪ. ದೇವರಿಂದ ದೂರ ಇರೋ ಏನ್ ಬೇಕಾದ್ರು ಮಾಡ್ತಾರೆ. ಈಗ ಈಗ ನಮಗೆ ಅನಿಸ್ಬಿಟ್ಟದೆ, ಇದನ್ನ ಯಾಕೆ ನಾನು ಕಂಡ್ಕಂದೆ, ಇದನ್ನ ಯಾಕೆ ನಂಬಿದೆ ನಾನು? ಇದನ್ನ ಇಲ್ದಿದ್ರೆ ಆರಾಮಾಗಿ ನಾವು ಕೂಡ ಎಲ್ಲ ಚೆನ್ನಾಗಿರ್ತಿದ್ವಿ. ಅಕ್ಕ ಮಾಮ ಎಲ್ಲ ಇರ್ತದ, ಗುಂಡು ಪಾರ್ಟಿ, ರೇವು ಪಾರ್ಟಿ ಎಲ್ಲ ಇರ್ತಿತ್ತಪ್ಪ. ಆದ್ರೆ ದೇವ್ರು ನಮ್ಮನ್ನ ಬಿಡ್ತಾ ಇಲ್ಲ, ನಾವು ದೇವ್ರನ್ನ ಬಿಡ್ತಾ ಇಲ್ಲ, ಏನ್ ನಮ್ಮನ್ನ ದೇವ್ರು ಬಿಡ್ತಾ ಇಲ್ಲ ಗೊತ್ತಿಲ್ಲ. ಒಟ್ಟು ನಮಗೆ ಏನಾಗಿ ಬಿಟ್ಟತ್, ಈಗ ಐಸ್ಕಂತಿಡ್ದಂಗೆ ಹಿಡಿದು ಬಿಟ್ಟ. ಬಿಡಕ್ ಆಗ್ತಾ ಇಲ್ಲ, ಮತ್ತೆ ಕಟ್ಕೊಳಕ್ಕೂ ಆಗ್ತಾ ಇಲ್ಲ. ಹೌದಾ? ನೋಡ್ರಿ. ಆದ್ರೆ ಗೊಂದಲಕ್ಕೆ ಒಳಗಾಗ್ಬೇಡ್ರಿ, ಇದು ಒಳ್ಳೇದಿದೆ. ಅವತ್ತೇನ್ ಕೇಳ್ತಾನೆ ನಮಗೆ? ನೀತಿ ಮಾರ್ಗದಲ್ಲಿ ಇರ್ರಿ. ಸತ್ಯನೇ ಒಳ್ಳೇದು, ಸತ್ಯನೇ ಗೆಲ್ಲದು. ಸುಳ್ಳು ಗೆಲ್ತದ ಇಲ್ಲ. ಮತ್ತೆ ಇದು ಚೆನ್ನಾಗಿ ಅಂತ ನಾವು ತಿಳ್ಕೋಬೇಕು. ಗೊಂದಲಕ್ಕೆ ಒಳಗಾಗಬಾರ್ದು. ಅದ್ಭುತವಾದ ಸಿಕ್ಕಿದೆ. ನೀತಿ ಮಾರ್ಗದಲ್ಲಿ ನಡೆಸಕ್ ನಮ್ಮನ್ನು ಶುದ್ಧ ಮಾಡಕ್ ಬಂದತ್ ನಮ್ಮನ್ನ ದೇವರ ಆತ್ಮ. ನನಗೆ ನಾನು ಶುದ್ಧಿ ಆದ್ರೆ ನನಗೊಂದು ಒಳ್ಳೆ ಭವಿಷ್ಯ ಐತೆ. ಸತ್ಯ ನನ್ನ ಹಾಳು ಮಾಡ್ತತ ಇಲ್ಲ, ನಾಶ ಮಾಡ್ತತ ಇಲ್ಲ, ನಾಶಕ್ಕೆ ನಡೆಸ್ತತ ಇಲ್ಲ, ನಾಶಕ್ಕೆ ತಗೊಂಡು ಬೆಂಕಿಗೆ ಹಾಕ್ತತ. ಸತ್ಯ ಒಂದೇ ಅದು. ಲೋಕದಲ್ಲಿದ್ರು ಸರಿ, ಲೋಕ ಬಿಟ್ಟು ಸರಿ. ಪೌಲ ಸರಿ, ಲೋಕ ಬಿಟ್ಟು ಸರಿ. ದೇವ್ರ ಜೊತೆಲಿ ಇರ್ಬೇಕನ್ನೋದು ನಮ್ಮ ಬಯ. ನೀವೆಷ್ಟೋ ಧನ್ಯರು. ಇಲ್ಲಿದ್ರೆ ಕ್ರಿಸ್ತನಿಗಾಗಿ ಜೀವಿಸೋದು, ಸತ್ರೆ ಲಾಭ.
ಮಧ್ಯದಾಗ ಏನೇನೋ ಜಂಜಾಟಗಳು ಅದು ಇದು ಸಂಬಂಧಿಕರು ಹಂಗಂದ್ರೆ ಹಿಂಗಂದ್ರೆ ಇವೆಲ್ಲ ಸ್ವಲ್ಪ ದಿನ ನೋವುಗಳನ್ನ ತಾಳಿಕೆಬೇಕಾಗತ್ತೆ. ಆಮೇನ್. ಕ್ರಿಸ್ತ ನಿಮಿತ್ತವಾಗಿ. ಆಮೇನ್. ದೇವ್ರು ನಮಗೆ ಆ ಶಕ್ತಿ ಕೊಡ್ಬೇಕು. ಆಮೇನ್. ದೇವ್ರ ಎಲ್ಲದರಿಂದ ಪಾರ್ ಮಾಡ್ಬೇಕು. ಆಮೇನ್. ಮಾಡ್ತಾ ಬರ್ತದಾನ. ಆಮೇನ್. ನಿಜವಾಗ್ಲೂ ನೀವು ದಾಹ ಉಳ್ಳವರಾದ್ರೆ ನಿಮಗೆ ಏನಾದ್ರು ಏರ್ಪಾಟ್ ಮಾಡ್ತಾನೆ. ಆಮೇನ್. ಎಲ್ಲ ವ್ಯವಸ್ಥೆ ಮಾಡ್ತಾನೆ. ಆಮೇನ್. ಸ್ವಲ್ಪ ಇಲ್ವಕ್ಕ ಬಿಟ್ಬಿಟ್ರೆ ಮುಗಿದ್ವ. ಆಮೇನ್. ಈ ದೇಹದಿಂದ ನಾನು ಹೊರಗೆ ಬರೋದನ್ನೇ ಕಾಯ್ತೇನೆ. ಆಮೇನ್. ಯಾವಾಗಪ್ಪ? ನನ್ನ ಡೇಟ್ ಯಾವಾಗ? ನಿಮಿಷ ಯಾವಾಗ? ಎಷ್ಟು ದಿನ ಈ ದೇಹದಾಗಿದ್ರು ಎಷ್ಟು ಸಮಯ ನಾವು ನೋಡಕ್ಕಾಗಲ್ಲ. ಹೊರಗೆ ಬಂದಿವಂದ್ರೆ ದೇವರೊಂದಿಗೆ ಆಮೇನ್. ಅಲ್ಲಿ ಸಮಸ್ಯೆ ನೀಗ್ತು, ಕಷ್ಟ ನೀಗ್ತು, ಆಮೇನ್. ನೀರು ನೀಗ್ತು, ಆಮೇನ್. ವೇದ ನೀಗ್ತು, ಆಮೇನ್. ಕಾಯಿಲೆ ಕಷ್ಟಗಳು ಸಮಸ್ಯೆಗಳು ಎಲ್ಲ ನೀಗಿ ಹೋದು. ಆಮೇನ್. ನೀನು ಆರಾಮ್ ಇರ್ಬೇಕಂತಾರಲ್ಲ, ಆರಾಮ್. ಆಮೇನ್. ಇಲ್ಲಿಲ್ಲ ಆರಾಮ್, ಅಲ್ಲಿದೆ. ಆಮೇನ್. ಆದ್ರೆ ನಾವೇನೋ ಮಾಡ್ಕೊಳಕ್ ಬರಲ್ಲ. ಯೇಸು ಸ್ವಾಮಿ ಜೊತೆಗೆ ಹೋಗ್ಬಿಡೋಣ ತೆಗೆ ಇವತ್ತು ರಾತ್ರಿ ಇಲ್ಲಿ ಆಗ ಬರಲ್ಲ. ಹಂಗೆ ಹಂಗ್ ಮಾಡ್ಕೊಳಕ್ ಹೋದ್ರೆ ಮತ್ ಸೈತನ್ ಹತ್ರ ಹೋಗ್ಬಿಡ್ತೀಯ. ಹಂಗ್ ಮಾಡ್ಕೊಳಕ್ ಬರಲ್ಲ. ಆತ ನಮ್ಮಿಂದ ಈ ದೇಹದಿಂದ ಹೊರಗೆ ತಗೊಂಬರೋವರೆಗೂ ಆಮೇನ್. ನಾನು ಬಹು ಬಿಕ್ಕಟ್ಟಿನಲ್ಲಿದ್ದೇನೆ. ಆಮೇನ್. ಕಷ್ಟವನ್ನು ಎದುರಿಸ್ಬೇಕಾಗ್ತದೆ. ಆಮೇನ್. ಕಷ್ಟದಲ್ಲಿ ನಾನು ಜೊತೆಗೆ ಇರ್ತೀನಂತ ಹೇಳಿದ. ಆಮೇನ್. ನನ್ನ ಕೈ ಬಿಡಲ್ಲ ಮಗನೇ. ಆಮೇನ್. ಧೈರ್ಯವಾಗಿರ್ರಿ. ಯುಗದ ಸಮಾಪ್ತಿ ಎಲ್ಲಾ ದಿನಗಳು ನಾನು ನಿಮ್ ಜೊತೆಗೆ ಇರ್ತೀನಿ. ಆಮೇನ್. ಆ ಭರವಸೆ ನಮಗೆ ಸಾಕು. ಆಮೇನ್. ಅದಿದ್ರೆ ನಮಗೆ ಇಂಥವೆಷ್ಟೇ ಕಷ್ಟ ಇದ್ರೆ ನಾವು ಜಯಿಸಿ ಹೊರಗಡೆ ಬರ್ತೇವೆ. ಆಮೇನ್. ಹೆದರ್ಬೇಡ್ರಿ ಆತ ಇದಾನ. ಆಮೇನ್. ಅದಕ್ಕೆ ಹೆದರ್ಬೇಡ್ರಿ, ಮುಂದೆ ಸಾಗ್ರಿ. ಹೋಗುವೆನು, ಆಮೇನ್. ಯೇಸುವಿನ ಜೊತೆಗೆ ಮುಂದೆ ಹೋಗುವೆನು. ಆಮೇನ್. ಹಿಂದೆ ನೋಡದೆ ಮುಂದೆ ಹೋಗುವೆನು. ಆಮೇನ್. ಹಲ್ಲೆಲೂಯಾ. ಆಮೇನ್. ಅದ್ಭುತವಾದಂತ ರೀತಿಯಲ್ಲಿ ನಮ್ಮ ಜೀವಿತ ಮಹಿಮುಳ್ಳದ್ದಾಗಿರ್ತದೆ. ಆಮೇನ್. ಒಂದು ದಿವಸ ಸ್ವಲ್ಪ ಈ ಕಾಲದ ಕಷ್ಟಗಳು ಅದನ್ನು ಸ್ವಲ್ಪ ನಾವು ಎದುರಿಸ್ಬೇಕು. ಆಮೇನ್. ಏನಾದ್ರೂ ಮತ್ತೆ ಒಳ್ಳೇದ್ ಪಡ್ಕೋಬೇಕಂದ್ರೆ ಎದುರಿಸ್ಲೇಬೇಕ. ಆಮೇನ್. ಈಗ ಭತ್ತ ಬೆಳಿಬೇಕಂದ್ರೆ ಎಷ್ಟು ಕಷ್ಟ ಎದುರಿಸ್ಬೇಕು. ಸುಮ್ಮನೆ ಬಂದ್ಬಿಡ್ತಾವ ಭತ್ತ ನಿಮ್ಮ ಮನೆಗೆ ಎಗಿರಿಕೆಂದು ಬಂದ್ಬಿಡ್ತಾವ. ಬರಲ್ಲ. ಚೀಲ ಮಗಳೇ ಎಲ್ಲಿರ್ಲಿ ನಾನು ಮಗನೇ ಬರ್ತತ ಬರಲ್ಲ. ಆಮೇನ್. ಎಷ್ಟು ಕಷ್ಟ. ಹಿಂಗೆ ಊಟಕ್ಕೆ ಬಂದ್ಬಿಡ್ತತ. ಬರಲ್ಲ. ಹಂಗೆ ಸೋಮಾರಿ ಆಗ್ಬೇಕು, ಏನು ಆರಾಮಿರ್ಬೇಕಂದ್ರೆ ಏನೂ ಇಲ್ಲ. ಬಟ್ಟೆಗೆ ಊಟ ಇಲ್ಲ, ಮೈಗೆ ಬಟ್ಟೆ ಇಲ್ಲ. ಅಂದ್ರೆ ಕಷ್ಟಪಟ್ಟು ನಾವು ದುಡಿಮೆ ಮಾಡಿ ಒಳ್ಳೆ ಬಟ್ಟೆ ಒಳ್ಳೆ ಊಟ ಮಾಡ್ಬೇಕಪ್ಪ ಅಂದ್ರೆ ಕಷ್ಟ ಇದೆ. ಆಮೇನ್. ಹಿಂಗೆ ಪರಲೋಕ ನಾವು ಹೋಗ್ಬೇಕಂದ್ರೆ ಕಷ್ಟ ಇದೆ. ಆಮೇನ್. ಯಾವ ರೀತಿ ಆದ್ರೆ ಹಾಳಾಗ್ಲಿ ಜೀವನ ಅಂದ್ರೆ ಮತ್ತೆ ಹೆಂಗ್ ಬೇಕಾದ್ರೆ ಇರ್ಬೋದು. ಆದ್ರೆ ನಾವು ಒಂದು ಒಳ್ಳೆ ಉದ್ದೇಶಕ್ಕಾಗಿಗೋಸ್ಕರ ಆಮೇನ್ ಪರಲೋಕದ ಗುರಿ ಇಟ್ಟುಕೊಂಡವರಾಗಿ ನಾವು ಓಡ್ತಾ ಇದೀವಿ. ಆಮೇನ್. ಓಡ್ತಾ ಇದೀವಿ. ಜನ ನಮ್ಮನ್ನು ನೋಡ್ತಾನೆ ಇದ್ದಾರೆ. ಆಮೇನ್. ಭಾನುವಾರ ಭಕ್ತರು ಹೊಂಟು ಅನ್ಲಿ ಅನ್ನರೆಲ್ಲ ದೇವ್ರಿಗೆ ಲೆಕ್ಕ ಕೊಡ್ತಾರೆ. ಆಮೇನ್. ಅನಿಸ್ಕೊಂಡವ್ರಿಗೆ ಏನಾಗಲ್ಲ. ಆಮೇನ್. ಯೇಸು ಸ್ವಾಮಿ ಸಿಲುಬೆ ಹಾಕಿದಾರಲ್ಲ ನರಕದಾಗದಾರ ಇವತ್ತು. ಆಮೇನ್. ಯೇಸು ಸ್ವಾಮಿ ಸಿಲುಬೆ ಹಾಕಿಸ್ಕೊಂಡವನು ಸ್ವರ್ಗದಲ್ಲಿದ್ದಾನೆ. ಆಮೇನ್. ಸ್ಟೆಫೆನಿಗೆ ಕಲ್ ತಗೊಂಡು ಹೊಡೆದವರೆಲ್ಲ ನರಕದಾಗದಾರೆ. ಕಲ್ ತಗೊಂಡು ಹೊಡಿಸ್ಕೊಂಡವನು ಸ್ವರ್ಗದಲ್ಲಿ ಇದ್ದಾನೆ. ಆಮೇನ್. ಅಲ್ಲೇ ನೋಡ್ದ ಯೇಸು ಸ್ವಾಮಿ ದೇವರ ಬಲಗಡೆಯಲ್ಲಿ ನಿಂತಿರುವುದನ್ನು. ಹಲ್ಲೆಲೂಯಾ. ಆಮೇನ್. ಆತನ ಮಹಿಮೆಯನ್ನು ಕಲ್ ತಗೊಂಡು ಹೊಡಿಬೇಕಾದ್ರೆ ದೇವ್ರ ಮಹಿಮೆ ನೋಡಿ ಆಕಾಶ ತೆರೀತಂತ ಆತನಿಗೆ. ಆಮೇನ್. ಅದನ್ನ ನೋಡಿದ್ರ ಕಲ್ಲೊಡಿಯವರು ಇಲ್ಲ, ಕಲ್ಲು ಹೊಡಿಸ್ಕೊಂಡವ್ ನೋಡ್ದ. ಆಮೇನ್. ಭಕ್ತರು ಹೊಂಟ್ರಪ್ಪ. ಅನ್ನರು ನೋಡಲ್ಲ ದೇವ್ರ ಮಹಿಮೆನ, ಭಕ್ತರು ಹೋಗ್ತಾರೆ. ಅನಿಸ್ಕೊಂಡವ್ರು ನೋಡ್ತಾರೆ. ಆಮೇನ್. ಲೋಕದಲ್ಲಿ ಸತ್ಯಕ್ಕೆ ಬೆಲೆ ಇಲ್ಲ. ಆಮೇನ್. ಅಷ್ಟೇ ತಿಳ್ಕೊಬೇಕಾದ್ದೇನು, ಆಮೇನ್, ಸತ್ಯಕ್ಕೆ ಬೆಲೆ ಇಲ್ಲ. ಆಮೇನ್. ಆದ್ರೂ ಬೆಲೆ ಇಲ್ಲ ಅಂತ ನಾವು ತಿರಸ್ಕಾರ ಮಾಡಕ್ ಬರಲ್ಲ. ಆಮೇನ್. ಬೆಲೆ ಇಲ್ದದ್ದನ್ನೇ ನಾವು ತಗೊಂಡು ಅದರಲ್ಲೇ ಸಾಧಿಸಿ ಚಾಲೆಂಜ್ ಆಗಿ ಜೀವಿಸಿ ತೋರಿಸ್ಬೇಕಾಗಿ. ಆಮೇನ್. ಇವತ್ತಿನ ಕಾಲಕ್ಕೆ ನಾವೇನು ಅಂತಿದ್ವಪ್ಪ, ಭಾನುವಾರ ಹೊಂಟ್ರಪ್ಪ ಭಕ್ತರು ಅಂದ್ಕದಿದ್ದೆ ನಾನು. ಮಹಿಮೆಗದರಪ್ಪ ಅವರೆಲ್ಲ. ಇಲ್ಲಿ ಇವರು ಭೂತ ಇಲ್ಲಿ
ಅಣ್ಣರೆಲ್ಲ ಒಂದ್ ದಿವಸ ಗುರುತಿಸ್ತಾರ ನಮ್ಮನ್ನ. ಆಮೇನ್ ಹಲ್ಲೆಲೂಯಾ. ಆಮೇನ್ ಅಂದವನಿಗೆ ಅನುಗಾಲ, ಅನಿಸಿಕೊಂಡವನಿಗೆ ಸುಖನ ಕಾಲ ಅಂತ ಆಮೇನ್ ಒಂದು ಗಾದೆ ಇದೆ. ಹಲ್ಲೆಲೂಯಾ. ಆಮೆನ್. ಅಂದರಿಗೆ ಯಾವತ್ತು ತೊಂದರೆನೆ, ಅನಿಸಿಕೊಂಡವ್ರು ಯಾವತ್ತೂ ಕೂಡ ಸುಖವಾಗಿರ್ತಾರೆ. ಆಮೇನ್ ಹಲ್ಲೆಲೂಯಾ. ಆಮೆನ್. ನೋಡ್ರಿ, ಎಲ್ಲ ಗಾದಿಗಳೆಲ್ಲ ಅದಾವೆ. ಅವರೇನು ಯೇಸುವನ್ನು ನಂಬಿದರೆ ಈ ಗಾದಿಗಳು ಕಟ್ಟಿಲ್ಲ. ಇಲ್ಲ. ಅನ್ಯರು ಕೂಡ ಯೋಚನೆ ಮಾಡಿ ಕಟ್ಟಿದ್ದಾರೆ ಅವನ್ನೆಲ್ಲ. ಆಮೇನ್ ಅಂದವ್ರಿಗೆ ಏನಾಗತ್ತೆ, ಅನಿಸಿಕೊಂಡವ್ರಿಗೆ ಏನಾಗತ್ತೆ, ಬಂದವನಿಗೆ ಏನಾಗತ್ತೆ, ಬಂದವನಿಗೆ ಆ ಪರಿಸ್ಥಿತಿ ಬರ್ತದೆ. ಕೊಲೆ ಮಾಡಿದ್ನಲ್ಲ ಹೋಗಿ ಅವ್ರ ಕುಟುಂಬದವ್ರು ಹೆಂಗದಾರೆ, ನನ್ನ ಕುಟುಂಬದವ್ರು ಹೆಂಗದಾರೆ ನೋಡ್ಬೋದು, ಟ್ಯಾಲಿ ಮಾಡ್ಬೋದು. ಹಲ್ಲೆಲೂಯಾ. ಆಮೇನ್ ಅವ್ರಿಗೆ ಕೂಡ ಪ್ರತಿಫಲ ಅವ್ರಿಗಿರ್ತದೆ, ಇವ್ರಿಗೆ ಕೂಡ ಪ್ರತಿಫಲ ಇವ್ರಿಗೆ. ಹಲ್ಲೆಲೂಯಾ. ಆಮೆನ್. ನೋಡ್ತಾ ನಾವು ಒಂದು ಗುರುತು ದೇವರು ನಮಗೆ ಏನ್ ಮಾಡಿದಾನೆ, ಕೊಟ್ಟಿದ್ದಾನೆ. ಅದೇ ಒಂದು ಸತ್ಯವಾದಂತ ಗುರುತು. ಆಮೆನ್. ಆ ಗುರುತನ್ನ ಹೊಂದಿಕೊಂಡು ಹೋಗ್ತಾ ಇದೀವಿ. ಆಮೇನ್ ಮುಂದೆ ನಡೆಸುವನು ಆತನು, ಆಮೇನ್ ನಾವಲ್ಲ. ಇದು ನಮ್ಮ ಮಾರ್ಗ ಅಲ್ಲ, ಇದು ದೇವರ ಮಾರ್ಗ. ಇದು ಆಮೇನ್ ದೇವರೇ ನಡೆಸ್ಬೇಕಿದ್. ಆಮೇನ್ ನಾವು ನಡಿಲಿಕ್ಕೆ ಸಾಧ್ಯನೇ ಇಲ್ಲ. ಆಮೇನ್ ದೇವ್ರಿಗೆ ಹೇಳ್ರಿ, ಸ್ವಾಮಿ ನಾನು ಈ ಮಾರ್ಗದಲ್ಲಿ, ನಿನ್ನ ಮಾರ್ಗದಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ, ನೀನಾಗಿ ನಡೆಸಿದ್ರೆ ಆಮೇನ್ ನಾನು ನಡಿಬಹುದು. ಆಮೇನ್ ನೀನು ನಡೆಸಲಿಲ್ಲ ಅಂದ್ರೆ ನೀವು ಆಲೋಚನೆ ಮಾಡ್ರಿ, ಇದು ಯಾರ ಮಾರ್ಗ ಅಂತ, ಇದು ಯಾರು ಸಹಾಯ ಮಾಡ್ಬೇಕಂತ ಆಲೋಚನೆ ಮಾಡ್ರಿ. ಇದು ನಮ್ಮ ಮಾರ್ಗ ಅಲ್ಲ, ಇದು ನಿಮ್ಮ ಮಾರ್ಗನೂ ಅಲ್ಲ, ಅದು ಲೋಕದವ್ರ ಮಾರ್ಗನೂ ಅಲ್ಲ, ಇದು ದೇವ್ರ ಮಾರ್ಗ. ಇದು ಆಮೇನ್ ದೇವ್ರು ನಡೆಸಿದ್ರಷ್ಟೇ ನಾವು ಕ್ರಿಸ್ತನಲ್ಲಿ ಆಮೇನ್ ಅಂತೀವಿ. ಆಮೆನ್. ಇಲ್ಲಾಂದ್ರೆ ನೆಕ್ಸ್ಟ್ ವಾರ ಇರಲ್ಲ. ಯಾರ ಸಂಬಂಧಿಕರು ಬಂದಂತೆ ಅವ್ರಿಗೆ ಬೈದ್ರಂತೆ, ಹೊಡೆದ್ರಂತೆ, ಅವ್ರು ಬಿಟ್ಬಿಟ್ರಂತೆ, ಮುಗಿದೋಯ್ತು. ಒಂದೇ ನಿಮಿಷ ನೀವು ಬಿಡ್ಲಿಕ್ಕೆ, ಕೇಸನ್ನು ಬಿಡ್ಲಿಕ್ಕೆ. ಹೌದಾ? ಟೋಪಿಕ್ಕೆ 4 ಜನ ಬಂದ್ರಿ, ಇವ್ರ ಮನೆಗೆ ಬಂದ್ರಪ್ಪ ಅಂದ್ರೆ ಅವೇ ಆರಾಮಾಕಿನಿ. ಅಂದ್ಬಿಟ್ರೆ ಇವರು ನಾವು ಮುಂದಿನ ವಾರ ರಾಜ್ಯ ಅಲ್ಲ, ಖಾಲಿನೇ. ರಜೆ ಅಂದ್ರೆ 1 ದಿವಸ 2 ದಿವಸ, ಖಾಲಿನೇ ಅಂದ್ರೆ ಅಡ್ರೆಸ್ ಇರಲ್ಲ ಈ ಕಡೆ. ನಾನು ಮಲೆ ಸಭೆಗೆ ಐತಾ ನೋಡ್ರಿ, ದೇವ್ರು ನಡೆಸ್ಬೇಕು ಇದನ್ನ. ಆಮೇನ್ ನಮ್ಮ ಕೈಲಿ ಸಾಧ್ಯ ಇಲ್ಲ. ರೈತನಿದ್ದ ತರ ಅರ್ಪಡಿಸ್ಬೇಕಂದ್ರೆ ದೇವ್ರು ಅಲವ್ ಮಾಡ್ಬೇಕದನ್ನ. ಆಮೇನ್ ದೇವ್ರು ಅಲವ್ ಮಾಡಿದಪ್ಪ ಅಂದ್ರೆ ನಾವು ಉಳಿಯಲ್ಲ. ಆಮೇನ್ ಅದಕ್ಕೆ ನರಪ್ರಾಣಿಗಳು, ಹಲ್ಲೆಲೂಯಾ, ಆಮೇನ್ ಆ ಒಂದು ದಿನವನ್ನ ಸ್ವಲ್ಪ, ಆ ಒಂದು ಈ ಕಷ್ಟವನ್ನ ಏನ್ ಮಾಡ್ತಾನಂತೆ, ಇವ್ರ ಕೈಲಿ ಸಾಧ್ಯ ಇಲ್ಲ ಈ ಮಾರ್ಗ ನಡ್ಕನಕ್ ಅಂತೇಳಿ ಸ್ವಲ್ಪ ಕಡಿಮೆ ಮಾಡ್ತಾನಂತ. ಆಮೇನ್ ಆಮೇಲೆ ಕನಿಕರಿ ಇಟ್ಟು ಕೃಪೆ ತೋರಿಸಿ ಸ್ವಲ್ಪ ಕಡಿಮೆ ಮಾಡ್ತಾನಂತ. ಆಮೇನ್ ಕಡಿಮೆ ಮಾಡ್ಲಿಲ್ಲಪ್ಪ ನಾವು ಯಾರು ನಂಬಲಿಕ್ಕೆ ಸಾಧ್ಯ ಇಲ್ಲ. ನಾನು ನಂಬಲಿಕ್ಕೆ ಸಾಧ್ಯ ಇಲ್ಲ, ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ದೇವ್ರ ಕೃಪೆ ನಾವು ಬಂದಿದ್ದೀವಿ. ಆಮೇನ್ ಆಮೆನ್. ಎಷ್ಟು ಉರಿತಾರ ನೋಡಿ, ನಮ್ಮನ್ನ ನೋಡಿ. ಕುಂತಿದ್ದೇವಪ್ಪ ಅಂದ್ರೆ, ಇವರಲ್ಲಿ ನಾವು ಅದೇವ ಅಂದ್ರೆ ಆಮೇನ್ ಆಮೆನ್. ಅದನ್ನ ದಯ ಬಿಟ್ರೆ ಬೇರೆ ಏನಿಲ್ಲ. ಆಮೆನ್. ಹಲ್ಲೆಲೂಯಾ. ನಮಗಾದ ಕಷ್ಟಗಳು ನೀವೆಲ್ಲ ನೋಡಿದ್ರಲ್ಲ. ಆಮೇನ್ ನನಗೆ ಸ್ವಲ್ಪ ಭಯ ಹುಟ್ಟು ಬಿಟ್ಟಿದ್ರೆ ಅವತ್ತೇ ನಾನು ಖಾಲಿ ಮಾಡ್ಕೊಂಡು ಹೋಗ್ಬಿಡ್ತಿದ್ದೆ. ಯಾತದು ಬೇಡ, ಹೋಗತ್ತ. ವಿಶ್ವಾಸಿಗಳು ಬೇಡ, ಹೆಸರು ಬೇಡ, ಆರಾಮಾಗಿ ಎಲ್ಲಾರ ಒಂದು ಕೆಲಸ ಮಾಡ್ಕೊಂಡಿರನಪ್ಪ ಅಂತ ಹೋಗ್ಬಿಟ್ಟಿದ್ರೆ ದೇವ್ರ ಅಂತ ಮನಸ್ಸು ಕೊಡ್ಲಿಲ್ಲ. ಆಮೇನ್ ಧೈರ್ಯದ ಮನಸ್ಸು ಕೊಟ್ಟದ. ಆಮೇನ್ ಜನ ಅಂದ್ಕೊಂಡ್ರಿ ಇವ್ರಿಗೆ ಯಾರು ಸಹಾಯಕರು, ಇಷ್ಟು ಧೈರ್ಯವಾಗಿ ಅದಾರಲ್ಲ ಇವರು. ಇವತ್ತಿಗೆ ಅಂದ್ಕಂತಾರೆ, ಯಾರು ಇವ್ರಿಗೆ ಸಪೋರ್ಟ್ ಹಿಂದೆ ಯಾರು ಇದ್ದಾರೆ? ಬಲವಾದ ಆಮೇನ್ ಅದನ್ನ ಬಲವಾದವನೇ ಅದನ್ನ ಅವ್ರಿಗೆ ಗೊತ್ತಿಲ್ಲ. ಆಮೇನ್ ಆತನೇ ಕರ್ತನಾದ ಯೇಸು ಕ್ರಿಸ್ತ. ಆಮೆನ್. ಹಲ್ಲೆಲೂಯಾ. ಆ ರೀತಿ ನಡೆಸ್ಬೇಕು ಆತನೇ. ಆಮೇನ್ ನಡೆಸಿದ್ರಷ್ಟೇ ನಾವು ನಡೆಯೋರು. ನಡೆಸಲಿಲ್ಲ ಅಂತಂದ್ರೆ ನಮ್ಗೆ ಇದೇನಿಲ್ಲ, ಗೊಂಬೆಗಳಿದ್ದಂಗೆ. ಆಮೇನ್ ಹಿಂಗ್ ಕುಣಿಸಿದ್ರಷ್ಟೇ ಕುಣಿಯಾರ ನಾವು. ಅಲ್ಲಿ ಕೆಳಗಡೆ ಹಿಂಗ್ ಕುಣಿಸ್ಲಿಲ್ಲಪ್ಪ ಅಂದ್ರೆ ಅದೇನೋ ಒಂದು ಗೊಂಬೆ ಇಟ್ಟು ಒಂದು ಪೆಟ್ಟಿಗೆ ಕುಣಿಸ್ತದ ಅಜ್ಜ ಬಂದು ಹಿಂಗೆ ಹಿಂದೆ ಜಾತ್ರೆಗಳಾಗೆ ಹಣಿಗ್ ನೋಡ್ತಿದ್ವಿ ನಾವು. ಕಿಂಡಾಗಿ ನೋಡ್ರಂತ ಹೇಳ್ತಿದ್ದ ಅವನು. ಏರಿ
ನಾವೆಲ್ಲ ಏನಿಲ್ಲ, ಆತ ಆಡಿಸ್ತಂತೆ ನಾವು ಆಡೋರು. ಆಮೇನ್. ಆಡಿಸ್ಬೇಕು ನಮ್ಮನ್ನು ಚೆನ್ನಾಗಿ. ಆಮೇನ್. ದೇವ್ರ ಕೃಪೆ ಕೊಡ್ಲಿ. ಹಲ್ಲೆಲೂಯ. ಆಮೇನ್. ನೋಡ್ತೇವೆ ನಾವು. ಹಲ್ಲೆಲೂಯ. ಆಮೇನ್. ನೋಡ್ತೇವೆ, ಯಾಕೆಂದ್ರೆ ಅದು ಯೇಸು ಕ್ರಿಸ್ತನಾಗಿದ್ದಾನೆ. ಆಮೇನ್. ವಿಶ್ವಾಸಿ ಬಳಿಗೆ ಹಿಂದೆ ಬಂದಂತ ನಿಜವಾದ ಅಕ್ಷರ ಸಹ ಜೀವ ಅದು. ಆಮೇನ್. ಯೇಸು ಕ್ರಿಸ್ತನ ಜೀವನೇ ನಮ್ಮನ್ನು ಇವತ್ತು ನಿಲ್ಲಿಸಿದೆ. ಆಮೇನ್. ಇಷ್ಟು ಗಟ್ಟಿಯಾಗಿ, ಇಷ್ಟು ವಿರೋಧಗಳ ಮಧ್ಯದಲ್ಲಿ, ಆಮೇನ್. ತೋಳುಗಳ ಮಧ್ಯದಲ್ಲಿ ನಾವು ಅದೇವೆ ಅಂದ್ರೆ ಆತನ ಕೃಪೆ. ಆಮೇನ್. ಅವಾಗ ಫಸ್ಟ್ ಒಂದು ಹಾಡು ಹೇಳಿದ್ವಲ್ಲ, ಏನು ಅನಂತ ಜ್ಞಾನಿ ನೀನು ಅಲ್ಲ. ಆಮೇನ್. ಮುಂದೆ ಅನಂತ ಜ್ಞಾನಿ ನಾನು, ಅಲ್ಪ ನಾನು, ಮಹಿಮೋನ್ನತ ನೀನು. ಮಹಿಮೋನ್ನತ ನೀನು. ಆಮೇನ್. ಅದೇ ಕೃಪೆ ಕೃಪೆ ನೀನು ಕೃಪೆ. ಕೃಪೆ ಕೃಪೆ ಕೃಪೆ. ಹಲ್ಲೆಲೂಯ. ಆಮೆನ್. ಎಲ್ಲ ನೀನು ಕೃಪೆ. ಕೋಟಿ ಕೋಟಿ ಜನರಲ್ಲಿ ನನ್ನನ್ನು ಆರಿಸಿಕೊಂಡು, ಆಮೇನ್. ಎಷ್ಟೋ ಕೋಟಿ ಜನರ ಮಧ್ಯದಲ್ಲಿ ನಾನು, ಇದು ದೊಡ್ಡ ಕೃಪೆ. ಇದು ಆಮೇನ್. ಇದು ಈಗ ಗೊತ್ತಾಗಲ್ಲ, ಲೋಕ ಬಿಟ್ಟು ಬಂದು ಗೊತ್ತಾಗುತ್ತೆ. ದೇವ್ರು ಗಟ್ಟಿಯಾಗಿ ಇಡ್ಲಿ ಎಲ್ಲರನ್ನು ಕೂಡ. ಆಮೇನ್. ನಂಬಿಕೆಯಲ್ಲಿ ಇಡ್ಲಿ. ಆಮೇನ್. ನಂಬಿಕೆ ಅಪನಂಬಿಕೆಸ್ತರಾಗಿ ಹೋಗದಂತೆ ನಂಬಿಕೆಯಲ್ಲಿ ಆಮೇನ್. ಯಾವಾಗಲೂ ಉರಿತಾ ಇರಬೇಕು. ಆಮೇನ್. ಆರಿ ಹೋಗ್ಬಾರ್ದು. ಆಮೇನ್. ಆದ್ರೆ ಯೇಸು ಕ್ರಿಸ್ತನ ಜೀವ ಇವತ್ತು ನಮಗೆ ಇದೆಲ್ಲ ಸಹಾಯ ಮಾಡಿದೆ. ಆಮೇನ್. ಪ್ರಾಣಿಯ ಜೀವ ತಿರುಗಿ ಹಿಂದೆ ಬರುವುದಿಲ್ಲ. ಪ್ರಾಣಿ ಜೀವ ಈ ತರ ಮಾಡಲ್ಲ. ರಕ್ತವನ್ನೇ ಬಾಗಿಲಿಗೆ ಹಚ್ಚಬೇಕು. ಆಮೇನ್. ಅಷ್ಟೇ, ಅದು ಒಂದು ಗುರುತು, ಸಿಂಬಲ್ ಆಗಿ ಅಷ್ಟೇ. ಹಾಗಾಗಿ ಅಲ್ಲಿ ದಾಟಿ ಹೋಗುವ ಪ್ರತಿಯೊಬ್ಬರು, ಎಲ್ಲಾ ಜನರು, ಮನೆಗೆ ಬರುವವರು ಎಲ್ಲರೂ ಬಾಗಿಲಿನ ಚಿಹ್ನೆ ನೋಡ್ಬೇಕಾಗಿತ್ತು. ಆಮೆನ್. ಆಮೇನ್. ಆ ರಕ್ತ, ಒಂದು ಜೀವವು ಬಾಗಿಲಿನ ಬಳಿ ಸಮರ್ಪಿಸಲ್ಪಟ್ಟಿದೆ ಅಂತ ಅರ್ಥ. ಅದು ರಕ್ತ ಹಸ್ತಿದ್ರ ಹಿಂದೆ ಅಂದ್ರೆ ಬಾಗಿಲಿಗೆ ಒಂದು ಪ್ರಾಣಿ ಇಲ್ಲಿ ಬಲಿಯಾಗಿದೆ. ಇವರ ಪಾಪಕ್ಕೋಸ್ಕರ ಒಂದು ಪ್ರಾಣಿ ಏನಾಗಿದೆ, ಬಲಿಯಾಗಿದೆ. ಹಂಗಾಗಿ ಇವ್ರನ್ನ ನಾವು ಮುಟ್ಟಕ್ಕೆ ಚಾನ್ಸ್ ಇಲ್ಲ ಅಂತ ದೆವ್ವ ತಿಳ್ಕೊಬೇಕಾಗಿದೆ. ತಿಳ್ಕೊಳ್ತದ, ಗೊತ್ತಾಗುತ್ತ, ದೇವಕ್ಕೆಲ್ಲ ಗೊತ್ತಾಗ. ಜನರಿಗೆ ಗೊತ್ತಾಗಲ್ಲ ಅಂದ್ರೆ ದೇವಕ್ಕೆಲ್ಲ ಗೊತ್ತಾಗ. ದೇವರ ಕುರಿಮರಿ ರಕ್ತವು ಸುರಿಸಲ್ಪಟ್ಟಿದೆ. ಆಮೆನ್. ಕುರಿಮರಿಯಲ್ಲಿರುವ ಜೀವವು ತಿರುಗಿ ಬಂದಿದೆ. ಅದು ಬಹಿರಂಗವಾಗಿ ಅದು ಮುದ್ರಿಸಲ್ಪಟ್ಟು ದಾಟಿ ಹೋಗುವ ಪ್ರತಿಯೊಬ್ಬನು ನಿನ್ನೊಡನೆ ಮಾತಾಡುವವರು ಆ ಗುರುತಿನ ಬಗ್ಗೆ ತಿಳ್ಕೊಬೇಕಾಗಿದೆ. ನಿನ್ನೊಡನೆ ಇರೋರು, ನೀನು ಫ್ರೆಂಡ್ ಆಗಿರೋರು. ಓ ಯೇಸು ನಂಬೇನೆ ಅವನು. ಕರಿ ಅವನಿಗೆ ಅವನು ಕೊಟ್ಟಿರ್ತಾನೆ. ಏನು ಬೀರ್ ತಗಂತಾನ, ಏನು ರಮ್ ತಗೊಂಡ್ ಕೇಳ ಅವನಿಗೆ. ಇಲ್ಲ, ಅವನು ಏನ್ ತಗೊಳ. ಯಾಕೆ? ಓಹ್ ಭಕ್ತ. ಆಮೇನ್. ಭಕ್ತ ಎದ್ದು 4 ದಿವಸ ತಿಂದು ಕುಡಿದು ಸಾಯದ್ ಬಿಟ್ಟು ಯಾಕೆ ಬೇಕು? ನೀವು ಅವರು ನೋಡ್ಬೇಕು. ಮತ್ತು ಜೀವವು ಗುರುತಾದ ರಕ್ತವು ನಿನ್ನ ಮೇಲೆ ಇದೆ ಎಂದು ಚಿಹ್ನೆಯಾಗಿದೆ. ಪವಿತ್ರಾತ್ಮದಿಂದ ತುಂಬಲ್ಪಡಬೇಕು. ಈ ಹೊತ್ತು ಪ್ರತಿಯೊಬ್ಬ ವಿಶ್ವಾಸಿ ಇದೇ ರೀತಿಯಾಗಿರಬೇಕು. ಆಮೆನ್. ಇದೇ ರೀತಿ ಆಗಿರ್ಬೇಕು. ಆಮೆನ್. ಆಗಿರ್ಬೇಕಾ? ಆಮೆನ್. ನೀನು ಈ ಕೋಪದಿಂದ ಸುರಕ್ಷಿತವಾಗಿದ್ದಿ ಅಂತ ಅರ್ಥ. ಆಮೆನ್. ಯೇಸುನ ಸರಿಯಾಗಿ ಕರೆಕ್ಟ್ ನಂಬಿದೆಪ್ಪ ಅಂದ್ರೆ ಈ ಕೋಪದಿಂದ ಇನ್ನೇನಾಗಿದೆ, ಸುರಕ್ಷಿತವಾಗಿದ್ದಿ, ಬಿಡುಗಡೆ ಆಗಿದೆಯಾ. ಆಮೆನ್. ಸಭೆಯು ಸದಸ್ಯತ್ವಲ್ಲ, ಕೇವಲ ಅದೇ. ಇಲ್ಲಿ ಸಭೆಗೆ ಬರೋದಲ್ಲ, ಇಲ್ಲೇನ ಮೆಂಬರ್ ಆಗಿದೆ ಅಂತ ಅರ್ಥ ಅಲ್ಲ. ರಕ್ತನೇ, ಕುರಿಮರಿ ರಕ್ತನೇ ನಮ್ಮನ್ನ ಮೇಲಕ್ಕೆ ತಗೊಂಡು ಹೋಗೋದು. ನಾನಲ್ಲ, ಇವ್ರು ಯಾರು ಅಲ್ಲ, ಯಾವುದೂ ಅಲ್ಲ, ಅದೇ ರಕ್ತನೇ. ಯೇಸು ಕ್ರಿಸ್ತನ ರಕ್ತ ಅಷ್ಟು ಪವರ್ಫುಲ್ ಅದು. ಯೇಸು ಕ್ರಿಸ್ತನ ರಕ್ತದಲ್ಲೇ ಜೀವ ಇದೆ. ಜೀವ, ಮಾಟ, ಮಂತ್ರ, ದುಷ್ಟ ಶಕ್ತಿಗಳನ್ನು, ಎಲ್ಲ ವಿರೋಧಗಳನ್ನು, ನಮ್ಮ ಮೇಲೆ ಇರ್ತಕ್ಕಂಥ ಎಲ್ಲ, ನಮ್ಮ ಬಗ್ಗೆ ಮಾತಾಡಂತ ಎಲ್ಲ ಪ್ರತಿಯೊಂದು ವಿರೋಧತ್ವವನ್ನು ನಾಶ ಮಾಡೋದು ಅದೇ ರಕ್ತ. ರಕ್ತವು 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 ಅಂತಂದು ಹಾಡೈತಿ. ಅದ್ಭುತವಾದಂತ ರಕ್ತವು. ಮೈಮುಳ ರಕ್ತ ಅದು. ಅದ್ಭುತಗಳನ್ನು ಮಾಡಂತ ರಕ್ತ. ಆ ರಕ್ತದ ಗುರುತು ನಮ್ಮೇಲಿರೋದ್ರಿಂದ ಯಾವ ಭಯ ಇಲ್ಲ. ಈ ತರ ಶಕ್ತಿ ಪ್ರಾಣಿಗಳ ರಕ್ತದಲ್ಲಿ ಇಲ್ಲ. ಈ ತರ ನಮ್ಮನ್ನು ಕಾಪಾಡಂತ ಶಕ್ತಿ ಪ್ರಾಣಿಗಳ ರಕ್ತದಲ್ಲಿ ಇಲ್ಲ. ಪ್ರಾಣಿಗಳ ರಕ್ತದಲ್ಲಿ ಅಂತ ಶಕ್ತಿ ಇದ್ದಿದ್ರೆ
ಯೇಸು ಕ್ರಿಸ್ತನು ಬಂದು ನಮಗೋಸ್ಕರ ರಕ್ತ ಕೊಡೋ ಅವಶ್ಯಕತೆ ಇದ್ದಿಲ್ಲ. ಇರಲಿಲ್ಲ. ಆಮೇನ್. ಯಾಕೆಂದ್ರೆ ಅದು ಒಂದು ಪ್ರಾಣಿ ಆಗಿತ್ತು. ಆಮೇನ್. ಅದು ಕೇವಲ ಮುಂದೆ ಬರ್ಲಿರುವ ಹಲ್ಲೆಲೂಯಾ, ಆಮೇನ್. ಹಿಂದೆ ಪ್ರಾಣಿ ಕೊಡ್ತಿದ್ರಲ್ಲ, ಅದು ಕೇವಲ ಏನಾಗಿತ್ತು ಅಂದ್ರೆ ಮುಂದೆ ಒಂದು ಒಳ್ಳೇದ್ ಬರ್ತಾ ಇದೆ, ಆಮೇನ್. ಪರ್ಮನೆಂಟ್ ಆದದ್ದೊಂದು ಬರ್ತಾ ಇದೆ ಅಂತ ತೋರಿಸ್ಲಿಕ್ಕೆ, ಕೊರತೆ ಇಲ್ಲದ್ದು ಇನ್ನು ಮತ್ತೆ ಅದು ಬಿಟ್ರೆ ಮತ್ತೆ ಇನ್ಯಾವುದು ಬೇಕಾಗಿರದೇ ಇರ್ತಕ್ಕಂಥದ್ದು ಒಂದು ಬರ್ತಾ ಇದೆ ಅನ್ನೋದಕ್ಕೆ ಸೂಚನೆಯಾಗಿ ಅವ್ರು ಆಮೇನ್. ಆಮೆನ್. ಹಲ್ಲೆಲೂಯಾ. ಕೊಡ್ತಾ ಬಂದ್ರು. ಆಮೇನ್. ಸಂಪೂರ್ಣವಾದ ಯಜ್ಞದ ವಿಷಯವಾಗಿ, ಮನಸ್ಸಾಕ್ಷಿಯು ಅರಿವಿನ ವಿಷಯವಾಗಿ ಹೇಳುತ್ತದೆ. ಆಮೇನ್. ಮನಸ್ಸಾಕ್ಷಿ ಅರಿವು ಎಲ್ಲ ಕೂಡ ಉಂಟಾಗದು ಅದರಿಂದನೇ, ಆಮೇನ್. ಪ್ರಾಣಿಗಳಿಂದಲ್ಲ ಅಂತ. ಜಸ್ಟ್ ಅವ್ರ ರಕ್ತ ಬೇಕು 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 ಬೇಕು, ಲಾಸ್ಟ್ಗೆ ದೇವರು ರಕ್ತ. ಆಮೇನ್. ಅಲ್ಲಿಗೆ ಪ್ರಾಣಿ ಹತ್ಯೆ ಮುಗೀತು. ಆಮೇನ್. ಇನ್ನ ಯಾವ ಪ್ರಾಣಿ ವಧೆ ಮಾಡಿದ್ರು ಅದರಿಂದ ನಮಗೇನು ಉಪಯೋಗ ಇಲ್ಲ. ಆಮೇನ್. ಇಲ್ಲಿ ಈ ಲೋಕದಾಗ ಏನೋ ಸ್ವಲ್ಪ ಆಶೀರ್ವಾದ ಸಿಗ್ಬೋದೇನೋ, ಆಮೇನ್. ಲೋಕ ಇಲ್ಲ. ಆಮೇನ್. ಸ್ವರ್ಗ ಬರಂಗಿಲ್ಲ ಅವ್ರು. ಆಮೇನ್. ಸ್ವರ್ಗ ಬರ್ಬೇಕಂದ್ರೆ ಯೇಸು ಕ್ರಿಸ್ತ. ಆಮೇನ್. ಹಲ್ಲೆಲೂಯಾ. ಆಮೇನ್. ಪ್ರಾಣಿ ಜೀವವು ವಿಶ್ವಾಸಗಳ ಮೇಲೆ ಬರಲು ಸಾಧ್ಯ ಇಲ್ಲ. ಆಯ್ತಾ? ಸಾಧ್ಯ ಆಯ್ತಾ? ಸಾಧ್ಯ ಇಲ್ಲ. ದೇವರು ತನ್ನನ್ನು ತಾನೇ ಪ್ರಾಯಶ್ಚಿತ್ತ ಯಜ್ಞವಾಗಿ ಮಾಡಿಕೊಂಡಂತ ಸಂಪೂರ್ಣವಾದ ಬೇರೆ ಯಾವ ಯಜ್ಞವೂ ಇರಲು ಸಾಧ್ಯವಿಲ್ಲ. ಆಮೇನ್. ದೇವರ ಅಂದಾಗ ಅದಕ್ಕಿಂತ ಯಜ್ಞ ಮತ್ತೊಂದು ಯಾವುದು ಇಲ್ಲ. ಆಮೇನ್. ಮತ್ತೊಂದು ಯಾವುದು ಇಲ್ಲ. ಅದೇ ಲಾಸ್ಟ್ ಯಜ್ಞ. ಅದೇ ಲಾಸ್ಟ್ ಯಜ್ಞನ ಆಮೆನ್. ದೇವರು ತಾನೇ ಸೃಷ್ಟಿಸಿಕೊಂಡ ರಕ್ತದ ಮೂಲಕ, ದೇವರು ತಾನೇ ಸೃಷ್ಟಿಸಿಕೊಂಡ ರಕ್ತ ದೇಹಧಾರಿಯಾಗಿ ಹಲ್ಲೆಲೂಯಾ ಆಮೇನ್. ಆ ಬಂದಾಗ ಮಾತ್ರವೇ ದೇವರ ಜೀವ ತಿರುಗಿ ನಮ್ಮ ಮೇಲೆ ಬರ್ಲಿಕ್ಕೆ ಸಾಧ್ಯ ಆಗಿದೆ. ಆಮೇನ್. ಯಾಕೆಂದ್ರೆ ನಾವೆಲ್ಲರೂ ಶರೀರದ ಆಸೆಯಿಂದ ಹುಟ್ಟಿದವರಾಗಿದ್ದೇವೆ. ಆಮೇನ್. ಶರೀರದ ಆಸೆಗಳಿಂದ ಹುಟ್ಟಿದವರಾಗಿದ್ದೇವೆ. ಆಮೇನ್. ಶರೀರದ ಆಸೆ ಬದುಕು ಡಂಬದಿಂದ ಹುಟ್ಟಿದವರಾಗಿದೆ. ಆಮೇನ್. ಬೇಕಪ್ಪ ನಮಗೆ ಮಗ ಬೇಕು, ಆಸ್ತಿ ಐತಿ, ಮಗ ಬೇಕು, ಆಸೆ. ಆಮೇನ್. ಡಂಬದಿಂದ ಹುಟ್ಟಿದವರಾಗಿದೆ. ಆಮೇನ್. ಅದಕ್ಕೆ ಹಾಸ್ಪಿಟಲ್ ತೋರಿಸ್ಬೇಕಪ್ಪ, ಯಾಕೆ ಮಕ್ಕಳು ಆಗ್ತಲ್ಲ ನನ್ನ ಮಗನಿಗೆ, ತೋರ್ಸು, ಅಲ್ಲಿ ತೋರ್ಸು, ಇಲ್ಲಿ ತೋರ್ಸು, ಇಲ್ಲಿ ತೋರ್ಸು. ಹಲ್ಲೆಲೂಯಾ. ಆಮೇನ್. ಇಂಥ ಎಲ್ಲ ಆಸೆಗಳಿಂದ ಹುಟ್ಟಿಕೊಂಡಿವಿ ನಾವು. ಆಮೇನ್. ಹಲ್ಲೆಲೂಯಾ. ಆಮೇನ್. ನಮ್ಮಪ್ಪ 3 ಹೆಣ್ಮಕ್ಳು, ಇನ್ನು ನಾನು ಹುಟ್ಟಿದ್ದಿಲ್ಲ. ನಮ್ಮಪ್ಪಗೆ ಅವೆಲ್ಲ ಆತಂಕ, ಗಂಡು ಮಗ ಹುಟ್ಟಲಿಲ್ಲ, ಗಂಡು ಮಗ ಹುಟ್ಟಲಿಲ್ಲ ಅಂತ ಅವರು ಎಲ್ಲೆಲ್ಲೋ ಯಾವ್ದು ಹೋಗಿ ನಮ್ಮಮ್ಮ ಅಡ್ಡ ಬಿದ್ದತ್. ಈ ಇಟ್ಕೊಂಡು ಕುಡಿತಾರಲ್ಲಪ್ಪ, ಅದಕ್ಕೆ ಹೋಗಿ ಅಂದ್ಕೊಂಡ್ ಬಂದಿದ್ದು ನಾವಪ್ಪ, ಮುಂದೆ ವರ್ಷ ಗಂಡು ಮಗ ಆದ್ರೆ ನನ್ನ ಮಗನಂತ ಕಡೆಗೆ ಬೆಲ್ಲವಂತ ಕಡೆಗೆ ಇಟ್ಟು ತೋಗಿಸ್ತೇನೆ ಅಂತ ಅಂದ್ಕೊಂಡ್ ಬಂದ ತಕ್ಷಣ ನಾನು ಹುಟ್ಟಿಗೆಂದಂತೆ. ಇವರನ್ನ ಹಿಡ್ಕೊಂಡು ಬೆಂಕಿಗೆ ಹೋಗ್ತಿದ್ರಲ್ಲ, ಅದೇ ನೋಡ್ರಿ, ಹಾಗೆ ಕುಂತದಕ್ಕೂ ಟಂಗೆ ಮರದಕ್ಕೂ. ಆ ವರ್ಷ ನಾನು ಅಂದ್ಕೊಳ್ಳಿಲ್ಲಪ್ಪ ಅಂದ್ರೆ ನಾನು ಹುಡ್ತಿದ್ದೆ. ಆದ್ರೆ ಇವ್ರು ಅನ್ಕೊಂಬಿಟ್ರು. ತಿರುಗಿ ವರ್ಷ ಓಡು ಓಡು ಎಲ್ಲ ತಗೊಂಡು ಅಪ್ಪ ಹೋಗಿ ಕಡೆಗೆ ಇಟ್ಟು ಮಗ ನನ್ನಿಟ್ಟು ಎಲ್ಲ ಇಟ್ಟು ಮುಗಿಸಿದರೆ ಕಾರ್ಯನ. ಏನಪ್ಪ ನಮ್ಮಪ್ಪ ಹೇಳಿ, ನಾನು ಕೇಳಲಿಲ್ಲ ಎಷ್ಟು ಕೆಜಿ ಬಂದಿದ್ದಲ್ಲ. ಇನ್ನು ನಮ್ಮಮ್ಮ ಜೀವಂತ ಐತೆ, ಕೇಳ್ಬೇಕು ಎಷ್ಟು ಕೆಜಿ ಬಂದಿದ್ದೆ ನಾನು ಅಂತ. ನೋಡ್ರಿ, ಇಂಥ ಕೆಲಸ ಆಗಿ ಹುಟ್ಕೊಂಡಿನಿ ನಾನು. ನೋಡ್ರಿ ಆಯ್ತಾನು ಏನೇನೋ ಪ್ಲಾನ್ ಮಾಡಿ ಅಪ್ಪನ ಕರ್ಕೊಂಡೋಗಿ ಅಡ್ಡ ಬೆಳೆಸ್ಕೊಂಡು ಮಗ ಹುಡ್ತಾನ ಬೇಡಿಕೆ ಇದು ಮುಂದೆಸಿ ಬರ್ತನಲ್ಲ, ಮಗ ಅದು ನನ್ನದಾಗಿರ್ಲಂತ ಅವಾಗಲೇ ನನ್ನ ಏನು ಮಾಡಿತದು, ಪ್ರತಿಷ್ಠೆ ಮಾಡ್ಕೊಂಬಿಟ್ಟದು, ಮುದ್ರೆ ಹಾಕ್ಸ್ಕೊಂಬಿಟ್ಟತಿ. ಇದು ನನ್ನ ಮಗ ಆಗಿರ್ಬೇಕು. ನೋಡ್ರಿ, ಎಷ್ಟ ಅಂತ ಮಾಡ್ಕೊಂಡ್ರು ಕೂಡ ಸೈತಾನ ದೇವರು ಸಮಯ ಬಂತು, ನನ್ನ ದೇವರ ಆರಿಸಿ ಆಮೇನ್. ಅವುಗಳಿಗೆ ಪಿಕ್ಚರ್ ಬಿಟ್ಟು ಹೋಯ್ತು. ಆಮೇನ್. ನಾನು ನನ್ನ ಸನ್ನಿಧಾನಕ್ಕೆ ಬಂದು ಅಂದ್ಕೊಂಡಾಗ ಹುಟ್ಟಿದವನವನು ತಗೊಂಡಿದ್ದೆ. ಅದು ಗುರುತಾಗಿ ಬೆಲ್ಲನೂ ಕೊಟ್ಟೋಗಿದ್ರು. ನಿನಗೆ ನೀನು ಅಂದ್ಕೊಂಡಾಗ ಹುಟ್ಟಿತ್ತಂತ. ಇವತ್ತು ನೋಡು, ಅವ್ ನನಗೇ ವಿರೋಧಿ. ಬೆಲ್ಲದ ಮೇಲೆ ತೀರ್ಮಾನ ಆಗ್ಬಿಡ್ತ. ಬೆಲ್ಲದ ಮೇಲೆ ತೀರ್ಮಾನ ಆಗಿತ್ತದು. ನನಗೆ ಬಾಳಕ್ಕೆ ಆಶ್ಚರ್ಯ ಆಯ್ತು.
ನಂಬಿಲ್ದಾಗ ಆಶ್ಚರ್ಯನ ಆಗ್ಲಿಲ್ಲ ಬಿಡ ಹೆಂಗ ಉಟ್ಕೊಂಡೆಲ್ಲ ಸಾಕ್ಬಿಡ ಅಂತ. ಈಗ ಆಶ್ಚರ್ಯ ಆಗಚ್ಚೈತೆ. ಅಪ್ಪ ಸುಮ್ಮನೆ ಇದ್ದಿದ್ರೆ ಯಾಕೆ ಉಟ್ಕೊಂಡ್ಬಿಡ್ತಿದ್ದೆ, ಬೇರೆ ಬೆಲ್ಲ ಅದು ಇದು ಶಾಸ್ತ್ರ ಮಾಡಿಬಿಟ್ಟ ನನಗೆ ಅಂತ. ಇರ್ಲಿ, ಏನೇ ಸೈತಾನ ಏನೇ ಕಷ್ಟಪಟ್ಟು ನನಗೆ ಮುದ್ರೆ ಹಾಕಿ ಎಲ್ಲ ಪಜೀತಿ ಮಾಡಿದ್ರು ಕೂಡ ದೇವ್ರು ನನ್ನ ಆರಿಸಿಕೊಳ್ಳೋ ಸಮಯ ಬಂತಂದಾಗ ಸೈತಾನಗಳು ಎದ್ದು ಆಮೇನ್. ದಿಕ್ಕ ಬಡೆ ಓಡಿರು. ದಿಕ್ಕ ಪಾಲು ಹೊಡಿದು ಆಮೇನ್. ಏನೇ ಮುದ್ರೆ ಹಾಕಿ ಚೈನ್ ಹಾಕಿ ಬೆಲ್ಲ ತೂಗಿಸ್ಕೊಂಡ್ರು ನನ್ನ ಹೆಸರಿನಾಗೆ ದೇವ್ರು ಬಂದು ಎದ್ದು ಕುಂತು ನನ್ನಲ್ಲಿ ಮಗನೇ ಬಾ ಅಂದ. ನಾನು ಬಂದೆ ಎಲ್ಲ. ಆಮೇನ್. ಆಮೇನ್. ಹಲ್ಲೆಲೂಯಾ. ಹಿಂದೆನೆ ನೋಡ್ಲಿಲ್ಲ, ತೊಲಗಿದು ಓಡಿದ್ವು. ಇವಾಗ ಎಲ್ಲೆಲ್ಲಿದಾವೆ ಯಾರಿಗ ಗೊತ್ತು. ಆಮೇನ್. ನೋಡ್ರಿ ಇಂಥವೆಲ್ಲ ಸಮಸ್ಯೆಗಳು ಲೋಕದಲ್ಲಿ, ಇಂಥೆಲ್ಲ ಆಸೆಗಳಿಗೆ ಹುಟ್ಕೊಂಡಾರ ನಾವು. ಇಂಥ ಏನೇನೋ ಆಸೆ ಅಪೇಕ್ಷೆಗಳು ಎಲ್ಲ ಕೋರಿಕೆಗಳು ಬೇಡಿಕೆಗಳು ಮುಡುಪುಗಳು ಅದು ಇದು ಎಲ್ಲ ಮಾಡಿ ನಮ್ಮನ್ನ ಲೋಕಕ್ಕೆ ತಗೊಂಡ್ಬಂದ್ರು. ಆಮೇನ್. ಲೋಕದ ಆಸೆಯಿಂದ ಹುಟ್ಟಿದವ್ರು ನಾವು. ದೇವ್ರೇನ್ ಮಾಡ್ದ? ದೇವ್ರೇನ್ ಹೇಳ್ದ? ಇವರು ಕಾಮದಿಂದಾಗಲಿ ಪುರುಷ ಸಂಕಲ್ಪದಿಂದೆಲ್ಲ ಹುಟ್ಟಿದವರಲ್ಲ ಇವರು. ಇವ್ರು ದೇವ್ರ ಮಕ್ಕಳು. ಆಮೇನ್. ಆಮೇನ್. ಬರ್ಲೆ ಅವನು ಯಾವ ಮುದ್ರೆ ಹಾಕಿದ ಕೇಳಕ್ ಬರ್ಲ. ಬರ್ಲೆ ಮುದ್ರೆ ಹಾಕಿದ ಬರ್ ನೀನ್ ಬರ್ಬೇಕಾದ್ರೆ ಬರ್ಬೇಕಷ್ಟೇ. ನೀನು ಬಾ. ನೀವು ಹೋಗಿ ಬೆಂಕಿಗೆಲ್ಲ ಓಡಾಡಿದ್ ಬಾ ಬಿಡದ್ ಬಾ. ಕರೆದ ನಮ್ಮನ್ನ ಬಂದ್ಬಿಟ್ವಿ. ಆಮೇನ್. ಬಂದ್ವ್ಯಾ? ಆಮೇನ್. ಈಗ ನಾವು ದೇವರಿಂದ ಹುಟ್ಟಿದವ್ರ. ಆಮೇನ್. ಈಗ ಗೊತ್ತಾಗತ್ತೆ ನಮಗೆ ಅವೆಲ್ಲ ಸುಳ್ಳು, ಸುಮ್ಮನೆ ಏನೋ ಅಂದ್ಕೊಂಡು ಹುಟ್ಟಿದ್ವಿ, ಅವೆಲ್ಲ ಏನಿಲ್ಲ. ದೇವರು ನಮ್ಮನ್ನ ಲೋಕಕ್ಕೆ ಬರ್ಬೇಕಂತ ಅಂದ್ಕೊಂಡದ್ದ ಬಂದ್ವಿ, ಆಮೇನ್. ಕಳಿಸ್ಬೇಕಂದದ್ದ ಕಳಿಸಿದ. ಆತನ ತೀರ್ಮಾನ. ಆತನ ತೀರ್ಮಾನ ಹೊರ್ತು ಇವೆಲ್ಲ ಆಮೇನ್. ಆಮೇನ್. ಸುಮ್ಮನೆ ಹಂಗೆ ಮನುಷ್ಯನ ಸಮಾಧಾನ ಟೆಂಪ್ರವರಿ. ಅದ ಅಂದ್ಕೊಂಡ್ಕ ಹುಟ್ಕೊಂಡ ಅದಾಗ ಇದಕ್ಕಿದಾದ ಹಂಗೆ ಹಿಂಗೆ. ಮತ್ ನಾನು ಅದ್ಯಾವ್ದೇ ಕೆಂಪುದ ಹಾಕ್ಯಂತಿದ್ದೆ. ಕೆಂಪುದ ಒಂಥರ ಹತ್ತಿ ಟೈಪ್ ಇರ್ತಿತ್ತಪ್ಪ, ಅದು ಹಿಂಗೆ ಹಾಕ್ಯಂತಿದ್ದೆ. ಅದು ಅದಕ್ಕೆ ಆ ಹಬ್ಬಕ್ಕೆ ಮುಗಿಯೋವರೆಗೂ ಹಾಕ್ಯಂತ. ಅದನ್ನು ಓದಿಸ್ಕೊಂಬಂದು ಸಕ್ಕರೆ ಎಲ್ಲ ಏನೋ ತಗೊಂಡೋಗಿ ಓದಿಸ್ಕೊಂಡ್ ಬಂದು ಅವನು ಅದನ್ನು ಕೊಡ್ತಿದ್ದ. ಅದನ್ನ ಅದು ಎಲ್ಲ ಅದು ಗುಂಡಿ ಮುಚ್ಚೋವರೆಗೂ ಅದನ್ನ ಹಾಕ್ಯಬೇಕು. ಆಮೇಲೆ ಲಾಸ್ಟಿಗೆ ಗುಂಡಿ ಮುಚ್ಚೋದಿನ ಒಳಗೆ ಬಿಡೋಕು. ಅಲ್ಲೇ ಹೋಗಿ ಆ ಗುಂಡಿ ಮುಚ್ಬೇಕಾದ್ರೆ ಅಲ್ಲೇ ಒಂದು ಗಿಡಕ್ಕೆ ಹಾಕಿ ಬರ್ಬೇಕಾಗಿ. ನೋಡಪ್ಪ, ರೈತ ನಮ್ಮನ್ನ ಏನೆಲ್ಲ ಆಟ ಆಡಿಸಿದಾನೆ. ದೇವ್ರು ಬರೋದಕ್ಕಿಂತ ಮುಂಚೆನೆ ನಮ್ಮನ್ನ ಗೆರೆಗಿಟ್ಲೆ ಮಾಡಿ ತಿರುಗಿಸ್ಬಿಟ್ಟ. ನಾವು ಹುಚ್ಚ ಬಿದ್ದ ನಾವು ಕೂಡ ಅವನ್ ಮಾತು ಕೇಳಿ ಹುಚ್ಚದ್ದು ತಿರುಗಿದವ್ ನಾವು ಕೂಡ. ನಾನು ಕುಣ್ದವನೇ ಹಿಂಗೆ ಡುಮ್ಮಕ್ಕ ಅಂತ ಬಡಿಬೇಕಾದ್ರೆ ನಾನು ಕೂಡ ಕುಣ್ದವನೇ. ಏನೆಲ್ಲ ಕುಣಿತಿರ್ಬೇಕ ಎಲ್ಲ ಬೆವ್ರ ನೀರ. ಅಯ್ಯಯ್ಯೋ, ಬೆಂಕಿ ಒಳಗೊಂದು ಹೋಗಿಲ್ಲ, ಸುಡ್ತದಂತ ಭಯ ಬಿಟ್ರೆ ಅದೆಲ್ಲ ಗುಂಡಿ ಸುತ್ತ ಹಿಂಗೆ ಕುಣಿದವನೇ ನಾನು ಕೂಡ. ಒಂದೊಂದು ಮಾಡಿಲ್ಲ, ಎಲ್ಲ ನಮ್ಮ ಬಗ್ಗೆ ಸಾಯತನಕ ಎಷ್ಟು ಮಾಡ್ಬೇಕಾಯ್ತು ನಾವು ಫಸ್ಟೇ ಮಾಡಿಸ್ಕೊಂಡ್ಬಿಟ್ಟ. ಅದನ್ನೆಲ್ಲ ಇವ್ರು ಹೆಂಗಿದ್ರು ನನ್ನ ಬಿಟ್ಟು ಹೋಗ್ತಾರಂತೇಳಿ ಸದ್ಯ ದೇವ್ರ ನಮ್ಮನ್ನು ಹಿಡ್ದ. ನಾವು ನಂಬಿದ್ದೇವೆ, ಆತನೇ ನಂಬಿಕೆ ಕೊಟ್ಟಿದ್ದೀವಿ. ನಾವು ಹುಡ್ಕೊಂಡು ಹೋಗಿಲ್ಲ. ಇದು ನೀವು ಹುಡ್ಕೊಂಡು ಬಂದಿರಾ? ಇಲ್ಲ. ಏಸ್ ಎಲ್ಲೇನಪ್ಪ ಅಂತ ಹುಡ್ಕೊಂಡು ಹೋಗಿದ್ದೀರಾ? ಇಲ್ಲ. ಹೆಂಗಂಗೋ ಸಿಕ್ತದ ನಮಗೆ, ಆಶ್ಚರ್ಯಕರವಾಗಿ ಸಿಕ್ಕತ್ತದ ನಮಗೆ. ಅದನ್ನ ಈಗ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದು ನಮ್ ದೇವ್ರನ್ನ ಕಾಪಾಡ್ತಾನೆ. ನೀವು ಕೂಡ ಅದನ್ನ ನಂಬಿಕೆನ ಏನ್ ಮಾಡ್ರಿ, ಉಳಿಸ್ಕೊಳ್ರಿ. ಹಲ್ಲೆಲೂಯಾ. ಉಳಿಸ್ಕೊಂಡ್ರೆ ದೇವ್ರ ಮುಂದೆ ಏನ್ ಮಾಡ್ತಾನೆ, ನಿಮಗೆ ಅದ್ಭುತವಾದದ್ದನ್ನೇ ಮಾಡ್ಲಿಕ್ಕೆ. ಲೋಕದಲ್ಲಿ ಹೆಮ್ಮೆಯಾದದ್ದನ್ನೇ ದೇವ್ರು ಕೊಟ್ಟಿದ್ದಾನೆ. ಇದು ಮುಂದೆನೂ ಕೊಡ್ಲಿಕ್ಕಿಲ್ಲ. ಅದಕ್ಕೆ ಹೆದರಬೇಡ್ರಿ, ಧೈರ್ಯವಾಗಿರಿ. ರಕ್ತ ಪವರ್ಫುಲ್ ಆದಂತ ರಕ್ತದ ಕೆಳಗೆ ನಾವು ಇದ್ದೇವೆ. ದೇವ್ರ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ರಕ್ತ ಬಹಳ ಪವರ್ಫುಲ್ ರಕ್ತದ ಕೆಳಗಿದೆ ನಾವು. ರಕ್ತ ಅಲ್ಲ ಅದು, ಯೇಸು ಕ್ರಿಸ್ತನ ರಕ್ತ. ಯಾರು ಮುಟ್ಟಕ ಸಾಧ್ಯ ಇಲ್ಲ. ಯಾರು ಯಾವ್ದು ಚೇಷ್ಟೆ ಆಗ್ಲಿ ಮುಗಿದೋದು. ಈಗಾಗಲಿ ನಮ್ ಜೀವಿತದಲ್ಲಿ ಚೇಷ್ಟೆಗಳು ಏನೇನು ಮಾಡ್ಬೇಕಾಯ್ತಲ್ಲ ಮಾಡಿ ಮುಗಿಸಿಬಿಟ್ಟ ಅವನು ಮಾಡಿ ಮುಗಿಸಿದ ಅವನ ಕಾರ್ಯಗಳು. ಈಗ ಇಲ್ಲಿಂದ ಏನಂತಲ್ಲ, ಕ್ರಿಸ್ತನೇ ನಮ್ಮ ಯಜಮಾನ, ಕ್ರಿಸ್ತನೇ ನಮ್ಮ
ಒಡೆಯ ಒಡೆಯನು ಹೆಡ್ ಬಾಸ್, ಬೇರೆ ಯಾರಿಲ್ಲ. ಪ್ರಾರ್ಥನೆ ಮಾಡಿ. ಕರ್ತನೆ ಸಮಯಕ್ಕಾಗಿ ಸ್ತೋತ್ರ. ಅಪ್ಪ, ನಮ್ಮನ್ನೆಲ್ಲನ ತಂದೆ, ಕೆಲಪಿಸಿಕೊಡ್ತಿದ್ದ ಸ್ತೋತ್ರ, ಆಶೀರ್ವಾದ ಮಹಿಮೆ ಹಾಲೆಲೂಯಾ. ತುಂಬಿಸು. ಅಪ್ಪ, ಇದುವರೆಗೂ ಆಶ್ಚರ್ಯಕರ ನಡೆಸಿ ನೀನು ಹೌದು ಕಾರ್ಯ ಸ್ವಾಮಿ, ಮಾಡಬೇಕಾಗಿ ನಿನಗೆ ಸ್ತೋತ್ರ. ನಮ್ಮನ್ನೆಲ್ಲನ ಕೆಲಪಿಸಿಕೊಡ್ತೀನಿ ಚಿತ್ತಾನುಸಾರ ಮಹಿಮೆ ಪಡಿಸಬೇಕಾಗಿ. ಹಾಲೆಲೂಯಾ. ದೇವಾ, ನಮಗೆ ನೀನು ರಾಜನಾಗಿದ್ದಿ. ಹೌದು ನಿನ್ನ ಸ್ವಾಮಿ. ರಕ್ತ ಮಹಿಮುಳ್ಳ ರಕ್ತವಾಗಿದೆ. ಹೌದಪ್ಪ. ಆ ರಕ್ತದ ಗುರುತು ನಾವು ಪ್ರದರ್ಶಿಸಲೇಬೇಕಾಗಿ. ಹಾಲೆಲೂಯಾ, ನಿನಗೆ ಸ್ತೋತ್ರ. ನಿನ್ನ ಮಹಿಮೆಗಾಗಿ ಸ್ತೋತ್ರ, ನಿನ್ನ ಸ್ತೋತ್ರ. ಕೃಪೆಗಾಗಿ ಸ್ತೋತ್ರ. ಸ್ತೋತ್ರ. ದೇವಾ, ಆನ್ಲೈನ್ ಕೇಳಿದಂತ ಪ್ರತಿಯೊಬ್ಬರನ್ನು ಕೂಡ ಹೌದು ಆಶೀರ್ವದಿಸು. ಸ್ವಾಮಿ. ಚಿತ್ತಾನುಸಾರ ಮಹಿಮೆ ಪಡಿಸು, ಅದ್ಭುತ ಮಾಡು, ತುಂಬಿಸು. ಎಲ್ಲಾದ್ರ ಜೊತೆಗಿದ್ದು ಅದ್ಭುತಗಳನ್ನು ಮಾಡಿ ಆಶೀರ್ವದಿಸಬೇಕಾಗಿ. ನಮ್ಮನ್ನೆಲ್ಲನ ಕಲ್ಪಿಸಿಕೊಂಡು ಚಿತ್ತಾನುಸಾರ ಮಹಿಮೆ ಪಡಿಸಬೇಕಾಗಿ. ಹೌದು ಸ್ವಾಮಿ. ಯೇಸುವೇ, ನಿನ್ನ ಮಹಿಮೆಗಾಗಿ ಸ್ತೋತ್ರ, ನಿನ್ನ ಸ್ತೋತ್ರ. ಕೃಪೆಗಾಗಿ ಸ್ತೋತ್ರ, ಸ್ತೋತ್ರ. ನಿನ್ನ ಶಕ್ತಿ ಬಲಕ್ಕಾಗಿ ಸ್ತೋತ್ರ ಮಾಡು. ಸ್ತೋತ್ರ. ಮಕ್ಕಳನ್ನ ಮಹಿಮೆ ಪಡಿಸು. ಮಹಿಮೆ ಪಡಿಸು. ಮನುಷ್ಯಾಕ್ಷಿ ವಿಚಾರದಲ್ಲಿ ಕರ್ತನೆ ಅದ್ಭುತವಾದ ರೀತಿಯಲ್ಲಿ ನಮಗೆ ಬಹು ತೀಕ್ಷ್ಣವಾಗಿದ್ದು ನಮ್ಮಲ್ಲಿ ಕಾರ್ಯ ಮಾಡುವಂತ ಕೃಪೆ ನನಗೆ ಹೌದಪ್ಪ. ಅದ್ಭುತ ಮಾಡ್ತೇವೆ. ನಿನ್ನ ಜೀವನ ನಮ್ಮೊಳಗಿರೋದ್ರಿಂದ ನಮ್ಮನ್ನ ಯಾವ ಕೆಟ್ಟ ಕಾರ್ಯಕ್ಕೆ ನಡೆಸದೆ ಹೌದು ಸ್ವಾಮಿ. ಸದಾ ಒಳ್ಳೆ ಕಾರ್ಯಕ್ಕೆ ನಡೆಸುವಾತನಾಗಿದೆ. ನಿನಗೆ ಸ್ತೋತ್ರ. ಹಾಲೆಲೂಯಾ. ಹಾಗೆ ನಡೆಸು ಸ್ವಾಮಿ. ಹಾಗೇ ನಮ್ಮನ್ನ ಮುಂದುವರೆಸು. ಸತ್ಯದಲ್ಲೇ ನಮಗೆ ಸತ್ಯ ನಡ್ಕೊಳ್ಳಿದ್ರೆ ಎಷ್ಟು ಕಷ್ಟ ಇದ್ರು ಕೂಡ ಹೌದಪ್ಪ. ಅದ್ರಲ್ಲಿ ನಡ್ಕೊಳ್ಳಿಕ್ಕೆ ನಮಗೆ ಮನಸ್ಸನ್ನ ಅದ್ಭುತವಾಗಿ ಸಹಾಯ ಒದಗಿಸಿಕೊಟ್ಟು ಮಾಡು. ಸಹಾಯ ಮಾಡಿ ನಡೆಸಬೇಕಾಗಿ ಹೌದಪ್ಪ. ಯೇಸು ಕ್ರಿಸ್ತನ ಅಧಿಕಾರದ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ. ಆಮೇನ್. ಆಮೆನ್.